ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಕ್ಸಾಮ್ ಪ್ರಿಪರೇಷನ್ ಹಾಗೂ ಕೊನೆ ಹಂತದಲ್ಲಿ ಏನೆಲ್ಲ ರಿವಿಷನ್ ಮಾಡ್ಕೋಬೇಕೆನ್ನುವಂಥದ್ದನ್ನು ಡಿಸ್ಕಷನ್ ಮಾಡಲಾಗಿದೆ. ನಾವು ಲಾಸ್ಟ್ 10 ಮಂತ್ಸಿಂದ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀವಿ. ಆದರೆ ಕೊನೆ ಹಂತದಲ್ಲಿ ನಾವೇನಾದರೂ ರಿವಿಷನ್ ಮಾಡ್ಕೊಳ್ಳಿಲ್ಲ ಅಂತೇಳಿದರೆ ಎಕ್ಸಾಮ್ಗೆ ಅವೆಲ್ಲ ಯೂಸ್ ಆಗದೇನೂ ಇರಬಹುದು. ಅದಕ್ಕೋಸ್ಕರ ರಿವಿಷನ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಈ ವಿಡಿಯೋದಲ್ಲಿ 10th ಎಕ್ಸಾಮ್ಗೆ ಏನೇನು ರಿವಿಷನ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡೋಣ. ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಟೋಟಲ್ 80 ಮಾರ್ಕ್ಸಲ್ಲಿ 40 ಮಾರ್ಕ್ಸ್ ಗ್ರಾಮರಿಗೆ ಸಂಬಂಧಪಟ್ಟಂತೆ ಇರುತ್ತೆ. 1ರಿಂದ 16 ಕ್ವಶನ್ಸ್ ಇರುತ್ತೆ 1 ಮಾರ್ಕ್ಸ್ದು. ಅದರಲ್ಲಿ ಒಂದು ಕ್ವಶನ್ ಟ್ಯಾಗ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ 4 ಆಪ್ಷನ್ ಇರುತ್ತೆ. ಈಗ ಇದಕ್ಕೆ ಆನ್ಸರ್ ಹೇಗೆ ಮಾಡಬೇಕು ಅಂತೇಳಿದ್ರೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅವರು. ಎಕ್ಸಾಂಪಲ್ ಇಲ್ಲಿ ಭುವನ್ ಈಸ್ ಅ ಸಿಂಗರ್ ಅಂದರೆ ಒಂದು ಸ್ಟೇಟ್ಮೆಂಟ್ ಇದೆ, ಈ ಥರ ಒಂದು ಸೆಂಟೆನ್ಸ್ ಕೊಡ್ತಾರೆ. ನಾವು ಇದನ್ನು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಈ ಸ್ಟೇಟ್ಮೆಂಟಲ್ಲಿರುವಂಥ ಹೆಲ್ಪಿಂಗ್ ವರ್ಬನ್ನು ನೋಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಏನಿದೆ ಇಲ್ಲಿ ಈಸ್ ಅನ್ನುವಂಥದ್ದು ಇದೆ. ನಾವು ಆನ್ಸರ್ ಬರಬೇಕಾದ್ರೆ ಟ್ಯಾಗ್ ಮಾಡಬೇಕಾದ್ರೆ ಫಸ್ಟು ಹೆಲ್ಪಿಂಗ್ ವರ್ಬನ್ನು ಬರಿತೀವಿ. ಈಸ್ ಇದೆ ಈಸ್ ಬರಿತೀವಿ, ವಾಸ್ ಇದ್ದರೆ ವಾಸ್ ಬರಿತೀವಿ, ಆರ್ ಇದ್ದರೆ ಆರ್ ಅಂತೇಳಿ ಬರಿತೀವಿ. ಇಲ್ಲಿ ಈಸ್. ಆಮೇಲೆ ಈ ಸೆಂಟೆನ್ಸ್ ನೆಗೆಟಿವ್ ಆಯಿತಾ ಅಥವಾ ಪಾಸಿಟಿವ್ ಆಯಿತಾ ಅಂತೇಳಿ ನೋಡಬೇಕು. ನೆಗೆಟಿವ್ ಅಂತೇಳಿದರೆ ಕೆಲವೊಂದು ವರ್ಡ್ಸ್ ಬರುತ್ತೆ, ನಾಟ್ ಅಂತೇಳಿ ಆಗಲಿ ಅಥವಾ ನೋ ಅಂತೇಳಿ ಆಗಲಿ ಅಥವಾ ನೆವರ್ ಅಂತೇಳಿ ಆಗಲಿ. ಈ ಥರ ಕೆಲವೊಂದು ಪದಗಳು ಬರುತ್ತೆ. ಆ ಥರ ಪದಗಳು ಬಂದರೆ ನಾವು ಇಲ್ಲಿ ನಾಟನ್ನು ಹಾಕಬಾರ್ದು. ಅಕಸ್ಮಾತ್ತಾಗಿ ಆ ಪದಗಳು ಬಂದಿಲ್ಲ ಅಂತೇಳಿ ಅಂದಾಗ ನಾವು ಹಾಕಬೇಕಾಗುತ್ತೆ. ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಇದೆ, ಇಲ್ಲಿ ಆ ಪದಗಳು ಇಲ್ಲ ಅಂತೇಳಿ ಅಂದಾಗ ನಾವು ಇದಕ್ಕೆ ನಾಟನ್ನು ಹಾಕಬೇಕಾಗುತ್ತೆ, ಈಸೆಂಟ್. ಆಮೇಲೆ ಭುವನ್ ಅಂತೇಳಿ ಹುಡುಗನ ಹೆಸರಿದೆ, ಹಾಗಾಗಿ ಏನಂತ ಯೂಸ್ ಮಾಡ್ತೀವಿ ನಾವು ಹಿ ಅಂತೇಳಿ. ಗರ್ಲ್ ನೇಮ್ ಏನಾದರೂ ಇದ್ದರೆ ನಾವು ಶಿ ಅಂತೇಳಿ ಯೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಚಿಲ್ಡ್ರನ್ ಪ್ಲೇಡ್ ಕ್ರಿಕೆಟ್ ಅಂತೇಳಿ ಇದೆ. ಈ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತೇಳಿ ಅಂದಾಗ ನಾವು ಏನು ಯೂಸ್ ಮಾಡಬೇಕು ಅಂತೇಳಿದ್ರೆ ಡೂ ಫಾರ್ಮನ್ನು ಯೂಸ್ ಮಾಡ್ಕೋಬೇಕು. ಯಾವುದು ಡೂ, ಡಸ್ ಅಥವಾ ಡಿಡ್ಡನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಕ್ವಶನ್ ಟ್ಯಾಗ್ಗೆ. ಹಾಗಾದರೆ ಮೂರಲ್ಲಿ ಯಾವುದನ್ನು ಯೂಸ್ ಮಾಡಬೇಕು? ಇಲ್ಲಿ ನೋಡಿ, ಈ ಥರ ಒಂದು ಹೆಲ್ಪಿಂಗ್ ವರ್ಬ್ ಕೊಡದೇ ಇದ್ದಾಗ ಅಲ್ಲಿ ಆ ಸ್ಟೇಟ್ಮೆಂಟಲ್ಲಿ ಮೇನ್ ವರ್ಬ್ ಇರುತ್ತೆ. ಆ ಮೇನ್ ವರ್ಬನ್ನು ನೋಡ್ಕೋಬೇಕು. ಆ ಮೇನ್ ವರ್ಬಲ್ಲಿ ಏನಾದರೂ ಕೊನೆಗೆ ವರ್ಬ್ ಆದಮೇಲೆ ಎಸ್ ಏನಾದರೂ ಇದ್ದರೆ, ಕೊನೆಗೆ ಎಸ್ ಏನಾದರೂ ಇದ್ದರೆ ನಾವು ಆವಾಗ ಏನು ಯೂಸ್ ಮಾಡಬೇಕಾಗುತ್ತೆ ಅಂತೇಳಿದ್ರೆ ಡಸ್ ಅಂತೇಳಿ ಯೂಸ್ ಮಾಡಬೇಕು. ಎಸ್ ಇದ್ದಾಗ ಡಸ್ ಯೂಸ್ ಮಾಡ್ತೀವಿ. ಅಲ್ಲೇನಾದರೂ V2 ಫಾರ್ಮ್ ಏನಾದರೂ ಇದ್ದರೆ, V2 ಫಾರ್ಮ್ ಅಂತ ಹೇಳಿದ್ರೆ ಲಾಸ್ಟಿಗೆ ಡಿ ಇ ಡಿ ಅಂತೇಳಿ ಇರುತ್ತೆ ಜಾಸ್ತಿ. ಅದು ಏನಾದರೂ ಬಂದರೆ ನಾವು ಡಿಡ್ ಅಂತೇಳಿ ಯೂಸ್ ಮಾಡಬೇಕು. ಕೊನೆಗೆಲ್ಲ ಎಸ್ ಅಂತಲೂ ಇಲ್ಲ ಅಥವಾ V2 ಫಾರ್ಮ್ ಇಲ್ಲ ಅಂದರೆ ಅದು V1 ಫಾರ್ಮ್ ಇರುತ್ತೆ. V1 ಫಾರ್ಮ್ ಇದ್ದರೆ ಡೂ ಅಂತೇಳಿ ಯೂಸ್ ಮಾಡಬೇಕು. ಈ ಸ್ಟೇಟ್ಮೆಂಟಲ್ಲಿ ನೋಡಿ, ಚಿಲ್ಡ್ರನ್ ಪ್ಲೇಡ್ ಕ್ರಿಕೆಟ್. ಪ್ಲೇಡ್ ಅನ್ನೋದು ಏನೋ ಅದು V2 ಫಾರ್ಮ್, ಹಾಗಾಗಿ ಆನ್ಸರ್ ಏನು ಬರೀಬೇಕಾಗುತ್ತೆ ನಾವು ಇದಕ್ಕೆ ಹೆಲ್ಪಿಂಗ್ ವರ್ಬ್ ಡಿಡ್ ಅಂತೇಳಿ ಬರಿತೀವಿ. ಆಮೇಲೆ ಈ ಸೆಂಟೆನ್ಸಲ್ಲಿ ನೆಗೆಟಿವ್ ವರ್ಡ್ಸ್ ಏನಾದರೂ ಆಯಿತಾ? ನೆಗೆಟಿವ್ ವರ್ಡ್ಸ್ ಇಲ್ಲ, ಹಾಗಾಗಿ ಇದಕ್ಕೆ ನಾಟನ್ನು ಸೇರಿಸ್ತೀವಿ ನಾವು, ಡಿಡಂಟ್ ಅಂತೇಳಿ ಮಾಡ್ತೀವಿ. ಆಮೇಲೆ ಚಿಲ್ಡ್ರನ್ ಪ್ಲೂರಲ್ ಫಾರ್ಮ್ ಇದೆ, ಹಾಗಾಗಿ ನಾವೇನು ಬರಿತೀವಿ ದೇ ಅಂತೇಳಿ ಬರಿತೀವಿ. ಜಾಸ್ತಿ ಜನ ಇದ್ದರೆ ದೇ ಅಂತೇಳಿ ಬರಿತೀವಿ. ಇದು ಪ್ರನೌನ್ ನಿಮಗೇನು ಡಿಫ್ರೆಂಟಾಗಿ ಕೊಡಲ್ಲ, ಸೇಮ್ ಕೊಟ್ಟಿರ್ತಾರೆ. ಆದರೆ ನಾವು ನೋಡ್ಕೋಬೇಕಾಗುತ್ತೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಏನು ಬರುತ್ತೆ, ನಾಟ್ ಬರುತ್ತಾ ಇಲ್ಲ ಅಂತೇಳಿ ನೋಡ್ಕೋಬೇಕಾಗುತ್ತೆ. ಈ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿ. ರಶ್ಮಿ ನೆವರ್ ಟಾಕ್ಸ್ ಆಗಬೇಕಿದು, ಟಾಕ್ಸ್ ಸ್ಲೋಲಿ ಅಂತೇಳಿ ಇದೆ. ಈ ಸ್ಟೇಟ್ಮೆಂಟಲ್ಲೂ ಹೆಲ್ಪಿಂಗ್ ವರ್ಬ್ ಇಲ್ಲ, ಆದರೆ ಮೇನ್ ವರ್ಬ್ ಏನಿದೆ ಇಲ್ಲಿ ಟಾಕ್ಸ್ ಅನ್ನುವಂಥದ್ದು ಇದೆ, ಟಾಕ್ಸ್. ಇಲ್ಲಿ ಮೇನ್ ವರ್ಬ್ಗೆ ಎಸ್ ಇಂದ ಎಂಡ್ ಆಗಿದೆ. ಟಾಕ್ಸ್, ಕಮ್ಸ್, ಗೋಸ್ ಅಂತೇಳಿ ಏನಾದರೂ ಇದ್ದರೆ ಆವಾಗ ನಾವೇನು ಯೂಸ್ ಮಾಡಬೇಕು, ಡಸ್ ಯೂಸ್ ಮಾಡಬೇಕು. ಡಸ್ ಅಂತೇಳಿ ಬರಿಬೇಕು. ಆಮೇಲೆ ಇದಕ್ಕೆ ನಾಟ್ ಸೇರಿಸ್ಬೇಕಾ ಅಂತೇಳಿದರೆ ಇಲ್ಲಿ ನಾಟ್ ಸೇರಿಸಬಾರ್ದು. ಯಾಕೆ ಅಂತೇಳಿದರೆ ಇಲ್ಲಿ ನೆವರ್ ಅಂತೇಳಿ ಬಂದಿದೆ ನೋಡಿ, ಇದು ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ವರ್ಡ್ ಇದ್ದರೆ ನಾವಲ್ಲಿ ನಾಟ್ ಅಂತೇಳಿ ಬರಿಬಾರ್ದು. ರಶ್ಮಿ ಗರ್ಲ್ ನೇಮ್ ಇದೆ, ಹಾಗಾಗಿ ಏನಂತ ಯೂಸ್ ಮಾಡ್ತೀವಿ, ಶಿ ಅಂತ ಯೂಸ್ ಮಾಡ್ತೀವಿ. ಆನ್ಸರ್ ಡಸ್ ಶಿ. ಅಕಸ್ಮಾತ್ ನೆವರ್ ಅಂತೇಳಿ ಇರಲಿಲ್ಲ ಅಂತೇಳಿದ್ರೆ ಡಸಂಟ್ ಶಿ ಅಂತೇಳಿ ಆನ್ಸರ್ ಆಗ್ತಾ ಇತ್ತು. ನೆಕ್ಸ್ಟ್ 4ನೇ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿ. ಏನಿದೆ, ಯು ಆರ್ ಜೀನಿಯಸ್ ಅಂತೇಳಿದೆ. ಈ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಏನಿದೆ, ಆರ್ ಇದೆ, ಆರ್ ಬರಿತೀವಿ. ನಾಟ್ ಇಲ್ಲ, ನಾಟನ್ನು ಸೇರಿಸ್ತೀವಿ, ಆರೆಂಟ್ ಅಂತೇಳಿ ಆಗುತ್ತೆ. ಆಮೇಲೆ ಯು ಇದೆ, ಪ್ರನೌನ್ ಅದು ಯು ಅನ್ನೋದನ್ನು ನಾವು ಸೇಮ್ ಬರಿತೀವಿ. ಈ ಥರ ನನಗೆ 4 ಆಪ್ಷನ್ ಕೊಡ್ತಾರೆ. ಆ 4 ಆಪ್ಷನಲ್ಲಿ ಸರಿಯಾದ ಆಪ್ಷನನ್ನು ಆ ಸ್ಟೇಟ್ಮೆಂಟಿಗೆ ಸೂಟ್ ಆಗೋದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 2ನೇ ಕ್ವಶನ್ ಇನ್ಫಿನಿಟಿವ್ ಇರುತ್ತೆ. ಇನ್ಫಿನಿಟಿವ್ ತುಂಬ ಈಸಿ ಕಾನ್ಸೆಪ್ಟ್. ಪ್ರತಿಯೊಬ್ಬರು ಕೂಡ ನೀವು ಇದನ್ನು ಸ್ಕೋರ್ ಮಾಡಬೇಕು. ಏನು ಇನ್ಫಿನಿಟಿವ್ಗೆ ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ ಜನರಲ್ ಆಗಿ ನಾವು ಅಲ್ಲಿ ಟು ಇರುತ್ತೆ ಮತ್ತು ವರ್ಬ್ ಇರುತ್ತೆ. ಟು ಜೊತೆಗೆ ವರ್ಬ್ ಬಂದರೆ ಅದನ್ನು ನಾವು ಇನ್ಫಿನಿಟಿವ್ ಅಂತ ಹೇಳ್ತೀವಿ. ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಒಂದು ಡೈಲಾಗನ್ನು ಕೊಡ್ಬೋದು. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ಎಕ್ಸಾಂಪಲ್ಗೆ, ಹೀ ಲವ್ಸ್ ಟು ಪ್ಲೇ ದ ಸಿತಾರ್ ಅಂತೇಳಿದೆ. ಈ ಥರ ನಿಮಗೆ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಡೈಲಾಗ್ ಕೊಟ್ಟು ಆಪ್ಷನನ್ನು ಕೊಡ್ತಾರೆ ನಿಮಗೆ. ಎಕ್ಸಾಂಪಲ್ ನಾನು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದಾದರೆ ಎ ಆಪ್ಷನ್ ಹಿ ಅಂತೇಳಿ ಕೊಟ್ಟಿದ್ದೇನೆ ಅಂದ್ಕೊಳ್ಳಿ, ಬಿ ಆಪ್ಷನ್ ಲವ್ಸ್ ಅಂತೇಳಿ ಕೊಟ್ಟಿದ್ದೀನಿ, ಸಿ ಆಪ್ಷನ್ ಟು ಪ್ಲೇ ಅಂತೇಳಿ ಕೊಟ್ಟಿದ್ದೀನಿ, ಡಿ ಆಪ್ಷನ್ ನಾನು ದ ಸಿತಾರ್ ಅಂತೇಳಿ ಕೊಟ್ಟಿದ್ದೀನಿ.
ಹಾಗಾದರೆ ಸೊ ಈ ಥರ ಕೊಟ್ಟಾಗ ಇದರಲ್ಲಿ 4 ಆಪ್ಷನಲ್ಲಿ 2 ಇಂದ ಸ್ಟಾರ್ಟ್ ಆಗುವಂತಹ ಆಪ್ಷನ್ ಯಾವುದು? ಒಂದೇ ಒಂದು ಇದರಲ್ಲಿರೋದು 2 ಇರೋದು ಒಂದೇ. ಟು ಪ್ಲೇ ಅನ್ನೋದು ಆನ್ಸರ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದರೆ ನೀವು ನೆನ್ಪಿಟ್ಕೋಬೇಕು 2 ಮತ್ತು ವರ್ಬ್ ಇರಬೇಕು ಅಂತ. ಸೊ ಕೆಲವೊಂದು ಸಲ ನಿಮ್ಗೆ ಕನ್ಫ್ಯೂಷನ್ ಮಾಡೋಕ್ಕೆ 2 ಆದಮೇಲೆ ನೌನ್ ಕೂಡ ಕೊಟ್ಟಿರ್ತಾರೆ ಅಥವಾ ಪ್ರನೌನ್ ಕೂಡ ಕೊಡ್ಬೋದು ನಿಮಗೆ. ಈ ಸ್ಟೇಟ್ಮೆಂಟಲ್ಲಿ 2 ಆದಮೇಲೆ ಬ್ಯಾಂಗ್ಳೂರು ಅನ್ನೋದು ವರ್ಬ್ ಅಲ್ಲ, ಅದು ಆ್ಯಕ್ಷನ್ ವರ್ಡ್ ಅಲ್ಲ, ಅದು ನೌನ್. ಹಾಗಾಗಿ ಇದು ಆನ್ಸರ್ ಆಗಲ್ಲ, ಇನ್ಫಿನಿಟಿವ್ ಆಗಲ್ಲ. ಇನ್ಫಿನಿಟಿವ್ ಯಾವುದು ಇದರಲ್ಲಿ? ಟು ಮೀಟ್ ಅನ್ನುವಂಥದ್ದು. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ನೋಡಿ, ಟು ಟಾಕ್ ಮತ್ತು ಟು ಹರ್ ಫ್ರೆಂಡ್ ಅಂತೇಳಿ ಎರಡಿದೆ. ಟು ಟಾಕ್ ಅನ್ನೋದು ಆನ್ಸರ್ ಆಗುತ್ತೆ, ಯಾಕಂದರೆ ಟಾಕ್ ಅಂತೇಳಿದರೆ ಮಾತಾಡೋದು, ಅದೊಂದು ಆ್ಯಕ್ಷನ್. ಟು ಹರ್ ಅಂತೇಳಿ ಅನ್ನೋದು ಸೊ ಇಲ್ಲಿ ಪ್ರನೌನ್ ಆಗುತ್ತೆ, ಹಾಗಾಗಿ ಇದು ಆನ್ಸರ್ ಆಗಲ್ಲ ಟು ಟಾಕ್ ಅನ್ನೋದು. ನೆಕ್ಸ್ಟ್ 4ನೇ ಸ್ಟೇಟ್ಮೆಂಟ್, ದ ಟ್ರಕ್ ಡ್ರೈವರ್ ಸ್ಟಾಪ್ಡ್ ಟು ಹೆಲ್ಪ್ ಬಾಲೇಶ್ವರ್. ಸೊ ಇಲ್ಲಿ ಸೊ ಒಂದೇ ಇರೋದು ಟು ಹೆಲ್ಪ್. ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಏನು ಮಾಡ್ತಾರೆ ಎಕ್ಸಾಮಲ್ಲಿ ಅಂತೇಳಿದ್ರೆ, ಸೊ ನಿಮಗೆ ಟು ಒಂದೇ ಇರುವಂಥ ಆಪ್ಷನ್ ಕೊಡ್ತಾರೆ, ನೀವು ಅದನ್ನು ನೋಡ್ಕೋಬೇಕಷ್ಟೇ. ಇನ್ಫಿನಿಟಿವ್ ಅಂತೇಳಿದ್ರೆ ಆನ್ಸರ್ 2 ಇರಬೇಕು ಅಂತ. ನೆಕ್ಸ್ಟ್ 3ನೇ ಕಾನ್ಸೆಪ್ಟ್, ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಸುಮಾರಿದ್ದಾವೆ, ಒಂದು 20ಕ್ಕಿಂತ ಜಾಸ್ತಿನೇ ಇದೆ. ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರೋದನ್ನು ಕೆಲವೊಂದನ್ನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ನಿಮಗೆ ಒಂದು ಡೈಲಾಗ್ ಕೊಟ್ಟು ಒಂದು ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಿರ್ತಾರೆ. ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ ಅದು ಏನನ್ನು ಹೇಳುತ್ತೆ, ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಹೇಳುತ್ತೆ ಅಂತೇಳಿ 4 ಆಪ್ಷನ್ ಕೊಡ್ತಾರೆ ನಿಮಗೆ. ಎಕ್ಸಾಂಪಲಲ್ಲಿ ಒಂದು ಪ್ಲೀಸ್ ಗಿವ್ ಮಿ ಅ ಪೆನ್ ಅಂತೇಳಿ ಇದೆ ಅಂದ್ಕೊಳ್ಳಿ. ಸೊ ಇದನ್ನು ಅಂಡರ್ಲೈನ್ ಮಾಡಿದ್ದಾರೆ, ಈ ಥರ ಸ್ಟೇಟ್ಮೆಂಟನ್ನು. ಅದು ಏನನ್ನು ಹೇಳುತ್ತೆ? 4 ಆಪ್ಷನ್ ಕೊಡ್ತಾರೆ. ಅದು ರಿಕ್ವೆಸ್ಟ್, ಸೀಕಿಂಗ್ ಪರ್ಮಿಷನ್, ಗಿವಿಂಗ್ ಪರ್ಮಿಷನ್, ಈ ಥರ ಏನಾದರೂ ಕೊಡ್ಬೋದು. ಪ್ಲೀಸ್ ಅಂತೇಳಿ ಏನಾದರೂ ಬಂದರೆ ಅದಕ್ಕೆ ಆನ್ಸರ್ ಯೂಶ್ವಲಾಗಿ ಸೊ ಏನು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಅದು ರಿಕ್ವೆಸ್ಟ್ ಆಗಿರುತ್ತೆ. ನೆಕ್ಸ್ಟ್, ಮೇ ಐ ಯೂಸ್ ಯುವರ್ ಪೆನ್, ನಾನು ನಿನ್ನ ಪೆನ್ನನ್ನು ಯೂಸ್ ಮಾಡಬಹುದಾ ಅಂತ, ಅದು ಪರ್ಮಿಷನ್ ಕೇಳ್ದಂಗೆ. ಸೀಕಿಂಗ್ ಅಂತ ಕೇಳೋದು ಅಂತ, ಪರ್ಮಿಷನ್ ಕೇಳೋದು. ಸೊ ಈ ಥರ ಸೆಂಟೆನ್ಸ್ ಬಂದರೆ ಅದು ಸೀಕಿಂಗ್ ಪರ್ಮಿಷನ್ ಆಗುತ್ತೆ. ಯು ಮೇ ಗೋ ನಾವ್, ಸೊ ನೀವು ಹೋಗಬಹುದು ಅಂತ. ಸೊ ಅಥವಾ ಯು ಮೇ ಕಮ್ ಅಂತೇಳಿ ಹೇಳ್ತಾರೆ. ಮೇ ಕಮ್ ಇನ್ ಸರ್ ಅಂತ ಹೇಳಿದ್ರೆ ಯು ಮೇ ಕಮ್ ಅಂತೇಳಿ ಅನ್ನೋದು ಅದು ಏನಾಗುತ್ತೆ? ಗಿವಿಂಗ್ ಪರ್ಮಿಷನ್. ಸೀಕಿಂಗ್ ಪರ್ಮಿಷನ್ ಕೇಳೋದು, ಗಿವಿಂಗ್ ಪರ್ಮಿಷನ್ ಅಂದರೆ ಪರ್ಮಿಷನ್ ಕೊಡೋದಾಗುತ್ತೆ. ನೆಕ್ಸ್ಟ್, ಆಸ್ಕಿಂಗ್ ಡೈರೆಕ್ಷನ್, ಗಿವಿಂಗ್ ಡೈರೆಕ್ಷನ್. ಇಲ್ಲಿ ಡೈರೆಕ್ಷನ್ ಅಂತ ಹೇಳಿದ್ರೆ ಅರ್ಥ ಇಲ್ಲಿ ದಿಕ್ಕು ಅಂತೇಳಿ ಆಗಲ್ಲ, ಇಲ್ಲಿ ಅಡ್ರೆಸ್ ಅಂತೇಳಿ. ಸೊ ಕೆಲವೊಂದು ಸಲ ಅಡ್ರೆಸ್ ಕೇಳ್ತಾರೆ, ಡು ಯು ನೋ ದ ವೇ ಟು ದ ಪೋಸ್ಟ್ ಆಫೀಸ್ ಅಂತೇಳಿ. ಪೋಸ್ಟ್ ಆಫೀಸಿಗೆ ಹೇಗೆ ಹೋಗ್ಬೇಕಂತೇಳಿ ಅಡ್ರೆಸ್ ಗೊತ್ತಾ ಅಂತೇಳಿ ಕೇಳೋದು. ಈ ಥರ ಏನಾದರೂ ಎಲ್ಲಾದರೂ ಹೋಗೋದನ್ನು ಅಡ್ರೆಸ್ ಕೇಳಿದರೆ ನಾವು ಅದನ್ನು ಏನಂತ ಹೇಳ್ತೀವಿ? ಆಸ್ಕಿಂಗ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಅಡ್ರೆಸ್ ಕೇಳಿದಾಗ ನಾವು ಹಿಂಗೆ ಹೋಗು, ರೈಟ್ ಹೋಗು, ಲೆಫ್ಟ್ ಹೋಗು ಅಂತೇಳಿ ಹೇಳ್ತೀವಲ್ಲ, ಅದನ್ನು ಗಿವಿಂಗ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಈಗ ಒಂದು ಸ್ಟೇಟ್ಮೆಂಟ್ ಇಲ್ಲಿ ನೋಡಿ. ಸೊ ಪೋಸ್ಟ್ ಆಫೀಸ್ಗೆ ಹೇಗೆ ಹೋಗಬೇಕು ಅನ್ನೋದು ಏನಾಗುತ್ತಿದ್ದು ಆಸ್ಕಿಂಗ್ ಡೈರೆಕ್ಷನ್. ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಫಸ್ಟ್ ಲೆಫ್ಟ್ ಅಂತೇಳಿ ಇದೆ. ಸೊ ಇದು ಗಿವಿಂಗ್ ಡೈರೆಕ್ಷನ್ ಆಗುತ್ತೆ. ಮತ್ತು ಏನು ಕೇಳ್ಬೋದು ಎಕ್ಸಾಮ್ಗೆ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೆಲವೊಂದು ಸಲ ಅಡ್ವೈಸ್ ಕೂಡ ಕೇಳ್ತಾರೆ. ಅಡ್ವೈಸ್ ಅಂತ ಹೇಳಿದ್ರೇನು? ಅಡ್ವೈಸ್ ಅಥವಾ ಸಜೆಷನ್ ಅಂತ ಹೇಳಿದ್ರೆ ಏನಾದರೂ ಸಲಹೆ ನೀಡೋದು ಅಂತ. ಯಾರಿಗಾದ್ರೂ ಹುಷಾರಿಲ್ಲ ಅಂತೇಳಿ ಅಂದಾಗ ವೈ ಡೋಂಟ್ ಯು ಕನ್ಸಲ್ಟ್ ಅ ಡಾಕ್ಟರ್ ಅಂತ ಹೇಳ್ಬೋದು. ಅಥವಾ ಯಾರಾದರೂ ಫೇಲ್ ಆದಾಗ ಸೊ ಯು ಹ್ಯಾವ್ ಟು ಸ್ಟಡಿ ಬೆಟರ್ ಅಂತೇಳಿ ಅನ್ಬೋದು. ಇನ್ನೂ ಚೆನ್ನಾಗಿ ಓದಬೇಕು, ಎಕ್ಸಾಮ್ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೋ, ಈ ಥರ ಏನಾದರೂ ಸ್ಟೇಟ್ಮೆಂಟ್ ಬಂದರೆ ಅದನ್ನು ನಾವು ಅಡ್ವೈಸ್ ಅಂತ ಹೇಳ್ತೀವಿ, ಸಲಹೆ ನೀಡುವಂಥ ಸೆಂಟೆನ್ಸ್. ನೆಕ್ಸ್ಟ್, ಆಫರಿಂಗ್ ಹೆಲ್ಪ್. ಆಫರಿಂಗ್ ಹೆಲ್ಪ್ ಅಂತ ಹೇಳಿದ್ರೆ ಯಾರಿಗಾದರೂ ಸಹಾಯದ ಅವಶ್ಯಕತೆ ಇದ್ದಾಗ ನಾವು ಸಹಾಯ ಮಾಡ್ತೀವಲ್ಲ, ಅದನ್ನು ಆಫರಿಂಗ್ ಹೆಲ್ಪ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಕಮ್ ಐ ವಿಲ್ ಡ್ರಾಪ್ ಯು. ಯಾರೋ ವೇಟ್ ಮಾಡ್ತಾ ಇರ್ತಾರೆ ಬಸ್ಗೆ, ಅವರಿಗೆ ನೀವು ಅದರಿಗೆ ಹೋಗ್ಬೇಕಾದ್ರೆ ನೀವು ಹೇಳ್ತೀರಾ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳೋದು, ಅದು ಆಫರಿಂಗ್ ಹೆಲ್ಪ್ ಆಗುತ್ತೆ. ಈ ಥರ ಸೊ ನಿಮಗೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟು 4 ಆಪ್ಷನ್ ಕೊಡ್ತಾರೆ, ಅದು ಯಾವುದು ಸೂಟ್ ಆಗುತ್ತೆ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ಗೆ, ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತೇಳಿ ನೀವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ? ಇಫ್ ಕ್ಲಾಸ್. ಇದು ಕೂಡ ಅಷ್ಟೇ MCQ ಕ್ವಶನ್ ಇರುತ್ತೆ. ಸೊ ಇಫ್ ಕ್ಲಾಸ್ ಅಂದರೆ ನೀವು ಸಿಂಪಲಾಗಿ ಏನು ತಿಳ್ಕೋಬೇಕು, ಆನ್ಸರ್ ಏನು ಬರಬೇಕು? ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಅಂತೇಳಿ ಬರಬೇಕು. ಸೊ ಇಲ್ಲಿ ನೋಡಿ, ಇಫ್ ಕ್ಲಾಸಲ್ಲಿ 4 ಕಂಡೀಷ್ನಲ್ ಕೇಸ್ ಬರುತ್ತೆ. ಅದರಲ್ಲಿ ನಿಮಗೆ ಎಕ್ಸಾಮಲ್ಲಿ 3rd ಕಂಡೀಷ್ನಲ್ ಕೇಸನ್ನು ಮಾತ್ರ ಕೇಳ್ತಾರೆ. 3rd ಕಂಡೀಷ್ನಲ್ ಕೇಸಲ್ಲಿ ಸೊ ನೀವು ಅಲ್ಲಿ ಹೆಲ್ಪಿಂಗ್ ಆಫ್ಸ್ ಏನು ಯೂಸ್ ಮಾಡಬೇಕು? ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು. ವುಡ್ ಹ್ಯಾವ್ ಅಂದರೆ ಅರ್ಥ ಏನು ಕೊಡುತ್ತೆ? ಹೀಗಾಗಬಹುದಿತ್ತು ಅಂತ. ವುಡಂಟ್ ಹ್ಯಾವ್ ಅಂದರೆ ಹೀಗಾಗ್ತಿರಲಿಲ್ಲ ಅಂತೇಳಿ ಅರ್ಥ ಕೊಡುತ್ತೆ. ನೀವು ಸ್ಟೇಟ್ಮೆಂಟನ್ನು ಓದ್ಕೋಬೇಕು. ಇಲ್ಲಿ ಈ ಸ್ಟೇಟ್ಮೆಂಟನ್ನು ನೋಡಿ, ರೇಖಾ ಮತ್ತು ಸ್ನೇಹ ಮಾತಾಡಿದ್ದಾಳೆ. ಇಲ್ಲಿ ರೇಖಾ ಹೇಳೋದು ಇಫ್ ಯು ಹ್ಯಾಡ್ ಬ್ರಾಟ್ ಇಟ್. ಸೊ ಯಾವುದ್ರ ಬಗ್ಗೆ ಮಾತಾಡಿರೋದು? ಇಲ್ಲಿ ಕ್ಯಾಮ್ರಾ ಬಗ್ಗೆ. ನಿನ್ನ ಕ್ಯಾಮ್ರಾ ತಂದಿದೆಯಾ ಅಂತೇಳಿ ಅಂದಾಗ ಸೊ ಸ್ನೇಹ ಹೇಳ್ತಾಳೆ ಇಲ್ಲ ನಾನು ಮನೇಲಿ ಬಿಟ್ಟು ಬಂದಿದ್ದೀನಿ ಅಂತ. ಅದಕ್ಕೆ ರೇಖಾ ಹೇಳ್ತಾರೆ ಇಫ್ ಯು ಹ್ಯಾಡ್ ಬ್ರಾಟ್ ಇಟ್. ನೀನೇನಾದರೂ ಕ್ಯಾಮ್ರಾವನ್ನು ತಂದಿದ್ದರೆ ನಾವೇನು ಮಾಡ್ಬೋದಿತ್ತು? ವಿ ಡ್ಯಾಶ್ ಟೇಕನ್ ಫೋಟೋಸ್. ನಾವು ಫೋಟೋಸನ್ನು ತಗೋಬಹುದಿತ್ತು ಅಂತ ಹೇಳ್ಬೇಕಾ, ತಗೊತಿರ್ಲಿಲ್ಲ ಅಂತ ಹೇಳಬೇಕಾ? ಸೊ ನೀವು ಕ್ಯಾಮ್ರಾ ತಂದಿದ್ದರೆ ನಾವು ಫೋಟೋ ತಗೋಬಹುದಿತ್ತು ಅನ್ನೋಕ್ಕೆ ನಾವು ಆನ್ಸರ್ ಏನು ಬರಬೇಕು? ವುಡ್ ಹ್ಯಾವ್ ಅಂತೇಳಿ ಬರಬೇಕು. ತೊಗೊತಿರ್ಲಿಲ್ಲ ಅಂತ ಏನಾದರೂ ಅರ್ಥ ಕೊಡೋ ಥರ ಸ್ಟೇಟ್ಮೆಂಟ್ ಏನಾದರೂ ಬಂದರೆ ಆವಾಗ ವುಡಂಟ್ ಹ್ಯಾವ್ ಅಂತೇಳಿ ಬರಬೇಕಾಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಇದಕ್ಕೆ? ವುಡ್ ಹ್ಯಾವ್ ಅಂತ. ಸೊ ಇಫ್ ಯು ಹ್ಯಾಡ್ ಬ್ರಾಟ್ ಇಟ್ ವಿ ವುಡ್ ಹ್ಯಾವ್ ಟೇಕನ್ ಫೋಟೋಸ್ ಅಂತ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ,
ಶೌಕತ್ ಹೇಳ್ತಾನೆ ರೇಣುಕಾಗೆ, ಏನು ಹೇಳ್ತಾನೆ, ಹಲೋ ರೇಣುಕಾ, ವೈ ಆರ್ ಯು ರನ್ನಿಂಗ್ ಇನ್ ಅ ಹರಿ, ಯಾಕೆ ಇಷ್ಟು ಅವಸರವಾಗಿ ಓಡ್ತಾ ಇದೆಯಾ ಅಂತ. ಅದಕ್ಕೆ ರೇಣುಕಾ ಹೇಳ್ತಾಳೆ, ಐ ವಾಂಟ್ ಟು ಕ್ಯಾಚ್ ದ ಬಸ್, ನಾನು ಬಸ್ಸನ್ನು ಕ್ಯಾಚ್ ಮಾಡಬೇಕು ಅಂತ. ಅದಕ್ಕೆ ಶೌಕತ್ ಹೇಳ್ತಾನೆ, ಸೊ ದ ಬಸ್ ಹ್ಯಾಸ್ ಆಲ್ರೆಡಿ ಲೆಫ್ಟ್ ದ ಸ್ಟೇಷನ್, ಬಸ್ ಆಲ್ರೆಡಿ ಬಿಟ್ಟು ಹೋಗಿದೆ, ಅಂದರೆ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗಿದೆ. ಇಫ್ ಯು ಹ್ಯಾಡ್ ಕಮ್ ಅರ್ಲಿ, ನೀನೇನಾದರೂ ಬೇಗ ಬಂದಿದ್ದಿದ್ರೆ ನಿನಗೆ ಬಸ್ ಸಿಕ್ತಿತ್ತು. ಇಲ್ಲಿ ಏನು ಕೊಟ್ಟಿದ್ದಾರೆ, ಇಫ್ ಯು ಹ್ಯಾಡ್ ಕಮ್ ಅರ್ಲಿ, ಸೊ ನೀನು ಬೇಗ ಬಂದಿದ್ದಿದ್ರೆ ಯು ಡ್ಯಾಶ್ ಮಿಸ್ಡ್ ಅಂತೇಳಿದೆ. ಸೊ ನಿನಗೆ ಬಸ್ ಮಿಸ್ ಆಗ್ತಿತ್ತು ಅಂತ ಹೇಳ್ಬೇಕಾ, ಮಿಸ್ ಆಗ್ತಿರಲಿಲ್ಲ ಅಂತ ಹೇಳ್ಬೇಕಾ? ಎಸ್, ಸೊ ನೀನು ಬೇಗ ಬಂದಿದ್ದರೆ ನಿನಗೆ ಬಸ್ ಮಿಸ್ ಆಗ್ತಿರಲಿಲ್ಲ ಅನ್ನೋಕ್ಕೆ ವುಡ್ ಹ್ಯಾವ್ ಅಂತೇಳಿ ಹಾಕಬಾರ್ದು. ವುಡ್ ಹ್ಯಾವ್ ಹಾಕಿದ್ರೆ ಏನಾಗುತ್ತೆ, ನೀನು ಬೇಗ ಬಂದಿದ್ದರೆ ನಿನಗೆ ಬಸ್ ಮಿಸ್ ಆಗ್ತಿತ್ತು ಅಂತೇಳಿ ಆಗುತ್ತೆ. ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ, ಇದಕ್ಕೆ ವುಡಂಟ್ ಹ್ಯಾವ್ ಅಂತೇಳಿ ಆಗುತ್ತೆ. ನೀವು ಈ ಥರ ಸ್ಟೇಟ್ಮೆಂಟನ್ನು ಅರ್ಥ ಮಾಡಿಕೊಂಡು ಆನ್ಸರ್ನ ಡಿಸೈಡ್ ಮಾಡಬೇಕಾಗುತ್ತೆ. ಇದು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಿದೆ, ಸಿಲೆಬಿಫಿಕೇಷನ್, ಸಿಲೆಬಲ್ಸು. ತುಂಬ ಈಸಿ ಕ್ವಶನ್ ಇದು. ಸೊ ಒಂದು ಕ್ವಶನ್ ಕೊಡ್ತಾರೆ ನಿಮಗೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲೆಬಲ್, ಈ ಥರ ಕೇಳ್ಬೋದು. ಒನ್ ಸಿಲೆಬಲ್ ಕೇಳ್ಬೋದು ಅಥವಾ 2 ಸಿಲೆಬಲ್ಸ್ ಕೇಳ್ಬೋದು. ಸಿಲೆಬಲ್ಸ್ ಅಂತೇಳಿದ್ರೇನು, ಸೊ ವೋವೆಲ್ ಸೌಂಡ್ಸ್ ಅಂತೇಳಿ ಅರ್ಥ, ಉಚ್ಚಾರಣೆ. ಸೊ ಎಕ್ಸಾಂಪಲ್ ಇಲ್ಲಿ ಒಂದೇ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಒನ್ ಸಿಲೆಬಲ್ ವರ್ಡ್ ಯಾವುದು ಅಂತೇಳಿ 4 ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಒಂದು ಸಿಲೆಬಲ್ ಯಾವುದು. ಎಕ್ಸಾಂಪಲ್ ಈಗ ಒಂದು ಟ್ರಾನ್ಸ್ಫಾರ್ಮ್ ಅಂತೇಳಿ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮ್ಗೆ ಎಷ್ಟಿದೆ, ಟ್ರಾನ್ಸ್ಫಾರ್ಮ್ 2 ಸಿಲೆಬಲ್ಸ್ ಇದೆ. ಸೊ ಫ್ರೀ ಎಷ್ಟು ಬರುತ್ತೆ, ಫ್ರೀಗೆ 1 ಸಿಲೆಬಲ್ ಇದೆ. ಯೂನಿಟಿ ಅಂತೇಳಿ ಕೊಟ್ಟಿದ್ದಾರೆ. ಯೂನಿಟಿ ಎಷ್ಟು ಸಿಲೆಬಲ್ ಇದೆ, ಇದಕ್ಕೆ 3 ಸಿಲೆಬಲ್ ಇದೆ. ಸೊ ಪ್ರಾಬ್ಲಮ್ 2 ಸಿಲೆಬಲ್. ಸೊ ಟ್ರಾನ್ಸ್ಫಾರ್ಮ್ 2 ಸಿಲೆಬಲ್, ಫ್ರೀ 1 ಸಿಲೆಬಲ್. ಸೊ ನಮಗೇನು ಎಕ್ಸಾಮಲ್ಲಿ ಕೇಳಿರೋದು 1 ಸಿಲೆಬಲ್ ಕೇಳಿರ್ತಾರೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, ಇದಕ್ಕೆ ಫ್ರೀ ಅನ್ನುವಂಥದ್ದಾಗುತ್ತೆ. ಎರಡನೇ ಕ್ವಶನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್ಸ್. 2 ಸಿಲೆಬಲ್ಸ್ ಕೇಳಿದ್ದಾರೆ. ಸೊ ಯಾವುದು ನೋಡಿ, ಆನ್ಸರ್ 2 ಸಿಲೆಬಲ್ ಇದೆ ಇದು. ಸೊ ಹೋಮೋಫೋನ್ ಎಷ್ಟಿದೆ, 3. ನೆಕ್ಸ್ಟ್ ಸ್ಕೂಲ್ ಎಷ್ಟು ಬರುತ್ತೆ, 1 ಸಿಲೆಬಲ್ ಇದೆ. ಯೆಸ್ಟರ್ಡೇ 3 ಸಿಲೆಬಲ್ ಇದೆ. ಸೊ ನಮಗೆ ಕೇಳಿರೋದು 2 ಸಿಲೆಬಲ್ ಕೇಳಿದ್ದಾರೆ. ಯಾವುದು ಇದರಲ್ಲಿ ಆನ್ಸರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಈ ಥರ 4 ಪದಗಳನ್ನು ಕೊಟ್ಟು ಸಿಲೆಬಲ್ಸ್ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು, ಸೋ ದಟ್. ಇದು ಕೂಡ ತುಂಬ ಈಸಿ. ಹೇಗೆ ಕೇಳ್ತಾರೆ ಎಕ್ಸಾಮಲ್ಲಿ, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್ ಅಂತೇಳಿ ಕೇಳ್ತಾರೆ. ಅಂದರೆ ಕೆಳಗಡೆ ನಿಮಗೆ 2 ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ 2 ಸ್ಟೇಟ್ಮೆಂಟನ್ನು ನೀವು ಕಂಬೈನ್ ಮಾಡಿ, ಸೊ ಏನು ಮಾಡಬೇಕು, ಸೋ ಮತ್ತು ದಟ್ ಅಂತೇಳಿ ಯೂಸ್ ಮಾಡಿ ನೀವು ಅದನ್ನು ಕಂಬೈನ್ ಮಾಡಬೇಕು. 2 ಸೆಂಟೆನ್ಸ್ ಇರೋದನ್ನು 1 ಸೆಂಟೆನ್ಸ್ ಮಾಡಬೇಕು. ಅದಕ್ಕೆ ಆನ್ಸರ್ ಏನು ಮಾಡ್ತೀವಿ ಅಂತೇಳಿದ್ರೆ ನಾವು ತುಂಬ ಸಿಂಪಲ್ಲಾಗಿ, ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ವೆರಿ ಅಂತೇಳಿ ಇರುತ್ತೆ. ಆ ವೆರಿಯನ್ನು ತೆಗೆದು ಏನು ಹಾಕಬೇಕು, ಸೋ ಅಂತೇಳಿ ಹಾಕಬೇಕಾಗುತ್ತೆ. ನೆನಪಿರಲಿ ಇದು. ಅದಾದಮೇಲೆ ಮತ್ತೇನು ಮಾಡಬೇಕು, ದಟ್ ಎಲ್ಲಿ ಹಾಕಬೇಕಾಗಾದ್ರೆ, ಹಾಗಾದರೆ ಇಲ್ಲಿ ಟೈರ್ಡ್ ಇರುತ್ತಲ್ಲ ಆ ಪದವನ್ನು ತೆಗಿಬೇಕಾ, ಇಲ್ಲ. ಆ ಫುಲ್ ಸ್ಟಾಪ್ ಒಂದು ಇರುತ್ತಲ್ಲ ಇಲ್ಲಿ ಮಿಡ್ಲಲ್ಲಿ ಫುಲ್ ಸ್ಟಾಪ್, ಆ ಫುಲ್ ಸ್ಟಾಪ್ ತೆಗೆದು ಆ ಜಾಗದಲ್ಲಿ ಏನು ಹಾಕಬೇಕು, ದಟ್ ಅಂತೇಳಿ ಹಾಕಬೇಕಾಗುತ್ತೆ. ಮತ್ತು ಉಳಿದಿದ್ದು ಏನಿರುತ್ತೋ ಅದನ್ನು ಸೇಮ್ ಬರಿತೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಇರೋದನ್ನು ಸ್ಮಾಲ್ ಲೆಟರ್ ಮಾಡ್ಕೊತೀವಿ ಅಷ್ಟೇ. ಏನು ಆನ್ಸರ್ ಏನಾಗುತ್ತೆ ಅದಕ್ಕೆ, ಸೊ ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್, ಮತ್ತು ಉಳಿದಿದ್ದು ದೇ ಕಾಂಟ್ ಪ್ಲೇ ಮೋರ್, ಉಳಿದಿದ್ದು ಸೇಮ್ ಇರುತ್ತೆ. ಈ ಸ್ಟೇಟ್ಮೆಂಟಲ್ಲೂ ಅಷ್ಟೇ. ಸೊ ಏನಿದೆ, ವೆರಿ ಇದೆ, ವೆರಿಯನ್ನು ತೆಗಿಬೇಕು, ವೆರಿ ತೆಗೆದನ್ನು ಹಾಕ್ತೀವಿ, ಸೋ ಅಂತೇಳಿ ಹಾಕ್ತೀವಿ. ಇಲ್ಲಿ ಫುಲ್ ಸ್ಟಾಪ್ ಇದೆ, ಅದನ್ನು ತೆಗೆದನ್ನು ಹಾಕ್ತೀವಿ, ದಟ್ ಅಂತೇಳಿ ಹಾಕ್ತೀವಿ ಅಷ್ಟೇ. ಮತ್ತು ಈ ಕ್ಯಾಪಿಟಲ್ ಲೆಟರ್ ಇರೋದನ್ನು ಸ್ಮಾಲ್ ಲೆಟರ್ ಮಾಡ್ಕೊಂಡ್ರೆ ಮುಗಿತು. ಉಳಿದಿದ್ದು ಸೇಮ್. ಸೊ ಯಾವ ಪದವನ್ನು ಬಿಡಬಾರ್ದು, ಪದ ಬಿಡೋದು ಒಂದು ಯಾವುದದು ಅಂತೇಳಿದ್ರೆ ವೆರಿ ತೆಗೆದು ಒಂದು ಸೋ ಅಂತೇಳಿ ಹಾಕ್ತೀವಲ್ಲ ಅದು ಒಂದು ಬಿಟ್ಟು ಉಳಿದಿದ್ದೆಲ್ಲ ಸೇಮ್ ಎಲ್ಲ ಪದಗಳು ಇರುತ್ತೆ. ಆದರೆ ಒಂದು ದಟ್ ಅಂತೇಳಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ವರ್ಬ್ ಆರ್ ನೌನ್ ಇನ್ ಸೆಂಟೆನ್ಸ್. ಇದು ಕೂಡ ತುಂಬ ಈಸಿ. ಸೊ ಕೆಲವು ಓದೋ ಹುಡುಗರು ಇದನ್ನು ಕನ್ಫ್ಯೂಷನ್ ಮಾಡ್ಕೊತಾರೆ. ಹಾಗಾಗಿ ಕನ್ಫ್ಯೂಷನ್ ಮಾಡಬಾರ್ದು ಅಂತ ಹೇಳಿದ್ರೆ ಕೆಲವೊಂದು ಈಸಿಯಾಗಿ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಕೆಲವೊಂದು ಟ್ರಿಕ್ಸನ್ನು ನಾವು ಉಪಯೋಗಿಸ್ಬೋದು. ಇಲ್ಲಿ ಕ್ವಶನ್ ಹೇಗೆ ಕೊಡ್ತಾರೆ ನಿಮಗೆ ಅಂತ ಹೇಳಿದ್ರೆ, ಯೂಸ್ ದ ವರ್ಡ್ ಆನ್ಸರ್ ಆ್ಯಸ್ ಎ ವರ್ಬ್ ಇನ್ ಅ ಸೆಂಟೆನ್ಸ್ ಅಂತೇಳಿ. ಅಂದರೆ ನಾವು ಆನ್ಸರ್ ಅನ್ನುವಂಥ ಪದವನ್ನು ಏನಾಗಿ ಯೂಸ್ ಮಾಡಬೇಕಂತ ಹೇಳಿದರೆ ವರ್ಬ್ ಆಗಿ ಯೂಸ್ ಮಾಡಬೇಕು ಅಂತ. ಸೊ ನಾವು ಇದನ್ನು ಅಬ್ಸರ್ವ್ ಮಾಡ್ಕೋಬೇಕು. ನಮಗೆ ಏನು ಪದ ಕೇಳಿದರೆ ಆನ್ಸರ್, ಏನಾಗಿ ಯೂಸ್ ಮಾಡಬೇಕು, ವರ್ಬ್ ಆಗಿ. ಸೊ ಈ ಥರ ಇದ್ದಾಗ ನಾವು ಸಿಂಪಲಾಗಿ ಆನ್ಸರ್ ಏನು ಬರಿಬೋದು ಅಂತ ಹೇಳಿದರೆ, ವರ್ಬ್ ಆಗಿ ಕೇಳಿದರೆ ಯಾವುದೇ ಒಂದು ಪದ ಕೊಟ್ಟಿರಲಿಲ್ಲ, ಇಲ್ಲಿ ಯಾವುದೇ ಒಂದು ಪದ ಇರಲಿ, ವರ್ಬ್ ಆಗಿ ಕೇಳಿದ್ದಾರೆ ಅಂತೇಳಿ ಅಂದಾಗ ನಾವು ಆನ್ಸರ್ ಏನು ಬರಿಬೇಕಾಗುತ್ತೆ. ಸೊ ಈಸಿಯಾಗಿ ಅಂತೇಳಿದ್ರೆ ಐ ಡ್ಯಾಶ್ ಡೈಲಿ ಅಂತೇಳಿ ಬರೆದ್ರೆ ಅದನ್ನು ನೆನ್ಪಿಟ್ಕೊಳ್ಳಿ ಅಷ್ಟು. ಸೊ ಹಾಗಾದರೆ ಈ ಡ್ಯಾಶ್ ಜಾಗದಲ್ಲಿ ಏನು ಬರೀಬೇಕು, ಇಲ್ಲಿ ಏನು ಪದ ಇರುತ್ತಲ್ಲ ಆ ಪದವನ್ನು ಬರೀಬೇಕು. ಐ ಆನ್ಸರ್ ಡೈಲಿ, ಅಥವಾ ಐ ಆನ್ಸರ್ ಟು ಮೈ ಫ್ರೆಂಡ್, ಅಥವಾ ಐ ಆನ್ಸರ್ ಟು ಮೈ ಟೀಚರ್. ಈ ಥರ ಕೆಲವು ಹುಡುಗರು ಏನು ಮಾಡ್ತಾರೆ, ಆನ್ಸರ್ ಅನ್ನೋದನ್ನು ನಾನು ಓನಾಗಿ ಟ್ರೈ ಮಾಡ್ತೇನೆ ಅಂತೇಳಿ ಅಂದ್ಕೊಂಡು ಅದನ್ನು ನೌನ್ ಆಗಿ ಯೂಸ್ ಮಾಡಿಬಿಡ್ತಾರೆ.
ಸೊ ಮೈ ಆನ್ಸರ್ ಈಸ್ ಕರೆಕ್ಟ್ ಅಂತೇಳಿ ಬರೀತಾರೆ. ಸೊ ಅದು ತಪ್ಪಾಗುತ್ತೆ. ಸೆಂಟೆನ್ಸ್ ಕರೆಕ್ಟ್ ಇದ್ದರೂ ಕೂಡ ಆನ್ಸರ್ ಅನ್ನೋದು ನೌನ್ ಆಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನೀವು ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಸೊ ನಿಮಗೆ ಯೂಶ್ವಲಾಗಿ ನಿಮ್ಮ ಸ್ಟೇಟ್ಮೆಂಟ್ ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ. ಐ ಡ್ಯಾಶ್ ಡೈಲಿ ಯಾವಾಗ ವರ್ಬ್ ಆಗಿ ಯೂಸ್ ಮಾಡಿದಾಗ. ಇಲ್ಲಿ ನೋಡಿ ಮತ್ತೆ ವರ್ಬ್ ಆಗಿ ಕೇಳಿದ್ದಾರೆ. ಸೊ ಏನು ಬರೀರಿ, ಐ ಡ್ಯಾಶ್ ಡೈಲಿ. ಡ್ಯಾಶ್ ಜಾಗದಲ್ಲಿ ಏನು ಬರೀಬೇಕು, ಹೆಲ್ಪನ್ನು ನೀವು ಸ್ಟೇಟ್ಮೆಂಟಲ್ಲಿ ಯೂಸ್ ಮಾಡಬೇಕು. ಐ ಹೆಲ್ಪ್ ಟು ಪೂರ್ ಡೈಲಿ ಅಂತ ಬರಿಬೋದು, ಅಥವಾ ಹೆಲ್ಪ್ ಡೈಲಿ ಅಂತೇಳಿ ಅದು ಬರಿಬೋದು. ಸೊ ವರ್ಬ್ ಆಗಿ ಕೇಳಿದರೆ ಇಷ್ಟು ನೆನ್ಪಿಟ್ಕೊಳ್ಳಿ, ಐ ಡ್ಯಾಶ್ ಡೈಲಿ ಅಂತ. ಅಕಸ್ಮಾತಾಗಿ ನಿಮಗೇನಾದರೂ ನೌನ್ ಆಗಿ ಕೇಳಿದರೆ, ಯಾವುದೇ ಒಂದು ಸ್ಟೇಟ್ಮೆಂಟ್, ಯಾವುದೇ ಒಂದು ವರ್ಡನ್ನು ನೀವು ನೌನ್ ಆಗಿ ಕೇಳಿದರೆ ಅದಕ್ಕೆ ಆನ್ಸರ್ ಏನು ಬರಬೇಕಾಗುತ್ತೆ ಅಂತಂದರೆ, ನೀವು ಆನ್ಸರ್ ಬೇರೆ ಬೇರೆ ಡಿಪೆಂಡ್ ಆಗುತ್ತೆ. ಮೈ ಆನ್ಸರ್ ಇಸ್ ಕರೆಕ್ಟ್, ಈ ಥರ ಎಲ್ಲದಕ್ಕೂ ಇದಕ್ಕೆ ಶಾರ್ಟ್ಕಟ್ ಫಾರ್ಮ್ ಇಲ್ಲ. ಆದರೆ ನಾವು ಈಸಿಯಾಗಿ ಇನ್ನೊಂದು ಸ್ಟೇಟ್ಮೆಂಟನ್ನು ರೆಡಿ ಮಾಡ್ಕೋಬೋದು. ನೌನ್ ಆಗಿ ಕೇಳಿದಾಗ ನಾವೇನು ನೆನ್ಪಿಟ್ಕೋಬೋದು ಅಂತೇಳಿದರೆ, ಡ್ಯಾಶ್ ಈಸ್ ಆ್ಯನ್ ಇಂಗ್ಲೀಷ್ ವರ್ಡ್ ಅಂತೇಳಿ ನೆನ್ಪಿಟ್ಕೊಟ್ರೆ ಸಾಕು. ಡ್ಯಾಶ್ ಈಸ್ ಆ್ಯನ್ ಇಂಗ್ಲೀಷ್ ವರ್ಡ್. ಹಾಗಾದರೆ ಆ ಡ್ಯಾಶ್ ಜಾಗದಲ್ಲಿ ಏನು ಮಾಡಬೇಕು ಅಂತೇಳಿದರೆ, ಏನು ಪದ ಕೊಟ್ಟಿರ್ತಾರೆ ಆ ಪದವನ್ನು ಸೊ ಇಲ್ಲಿ ಬರಿಬೇಕಾಗುತ್ತೆ. ಸೊ ಆನ್ಸರ್ ಕೊಟ್ಟರೆ ಆನ್ಸರ್ ಈಸ್ ಆ್ಯನ್ ಇಂಗ್ಲೀಷ್ ವರ್ಡ್. ಅಕಸ್ಮಾತಾಗಿ ಇಲ್ಲಿ ಸೊ ಹೆಲ್ಪ್ ಅಂತ ಹೇಳಿದರೆ, ಸೊ ಹೆಲ್ಪನ್ನು ಇಲ್ಲಿ ನೌನ್ ಆಗಿ ಕೇಳಬೇಕು ಅಂತ. ಸೊ ಆವಾಗ ನಾವೇನು ಯೂಸ್ ಮಾಡಬೇಕು, ಡ್ಯಾಶ್ ಈಸ್ ಆನ್ ಇಂಗ್ಲೀಷ್ ವರ್ಡ್ ಸೇಮ್, ಆದರೆ ಡ್ಯಾಶ್ ಜಾಗದಲ್ಲಿ ಏನು ಬರಬೇಕು, ಹೆಲ್ಪ್ ಈಸ್ ಆನ್ ಇಂಗ್ಲೀಷ್ ವರ್ಡ್ ಅಂತ. ಸೊ ಇದಕ್ಕೆ ನಾನು ಶಾರ್ಟ್ಕಟಾಗಿ ರೆಡಿ ಮಾಡಿದ್ದೀನಿ. ನೀವು ಬೇರೆ ಥರನೂ ರೆಡಿ ಮಾಡ್ಕೋಬೋದು. ಎಕ್ಸಾಂಪಲ್ ಇಲ್ಲಿ ಹೆಲ್ಪ್ ಇದೆ, ಹೆಲ್ಪ್ ಹ್ಯಾಸ್ 4 ಲೆಟರ್ಸ್ ಈ ಥರ. ಆನ್ಸರ್ ಹ್ಯಾಸ್ 6 ಲೆಟರ್ಸ್. ಈ ಥರ ನೀವು ಸೊ ಈಸಿಯಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಮಾರ್ಕ್ಸ್ ಹೋಗಲ್ಲ. ಕೆಲವು ಓದೋ ಹುಡುಗರು ಕೂಡ ಇದನ್ನು ತಪ್ಪು ಮಾಡ್ತಾರೆ, ಅಂದರೆ ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪು ಮಾಡಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ತುಂಬ ಈಸಿ ಇರುತ್ತೆ, ನೀವು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಟ್ರೆ ಸಾಕು. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನಿಮಗೆ 8 ಇರುತ್ತೆ ಎಕ್ಸಾಮಲ್ಲಿ. ಟೋಟಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಇರೋದು 8. ಸೊ ಯಾವುದ್ಯಾವುದು, ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ನಾನಿಲ್ಲಿ 5 ಕೊಟ್ಟಿದ್ದೀನಿ. ಯಾಕೆಂತೇಳಿದ್ರೆ ಎಕ್ಸಾಮಲ್ಲಿ ನಿಮಗೆ ಸೊ ಮ್ಯಾಕ್ಸಿಮಮ್ ಟೈಮ್ ಈ 5ಅನ್ನೇ ಜಾಸ್ತಿ ಕೇಳ್ತಾರೆ. ಸೊ ಹಾಗಾದರೆ ಯಾವುದ್ಯಾವುದು, ನೌನ್ ಅಂದರೆ ನೇಮಿಂಗ್ ವರ್ಡ್ಸ್ ಅಂತ, ಯಾವುದಾದ್ರೂ ಹೆಸರನ್ನು ಇಂಡಿಕೇಟ್ ಮಾಡುವಂಥ ಪದಗಳಿಗೆ ನಾವು ನೌನ್ ಅಂತ ಹೇಳ್ತೀವಿ. ಪ್ರನೌನ್ ಅಂತ ಹೇಳಿದರೆ ನಾಮಪದದ ಬದಲಾಗಿ ಯೂಸ್ ಮಾಡುವಂಥ ಪದಗಳು. ಸೊ 7 ಇದ್ದಾವೆ ಇಂಪಾರ್ಟೆಂಟಾಗಿ. ಸೊ ಐ, ಯು, ವಿ, ಹಿ, ಶಿ, ಇಟ್, ದೇ ಇವು. ಅಡ್ಜೆಕ್ಟಿವ್ ಅಂತೇಳಿದರೆ ಒಂದು ನೌನ್ ಅಥವಾ ಪ್ರನೌನ್ ಅದು ಹೇಗಿದೆ ಅಂತೇಳಿ ಹೇಳುವಂಥ ಪದಗಳು. ಈಗ ಒಂದು ನೌನ್ ರಾಮ ಅಂತೇಳಿ ಅಂದ್ಕೊಳ್ಳಿ, ರಾಮ ಹೇಗಿದ್ದಾನೆ, ಕೂಲ್ ಆಗಿದ್ದಾನೆ, ಸೊ ಟಾಲ್ ಆಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ, ಸೊ ಸ್ಮಾರ್ಟ್ ಆಗಿದ್ದಾನೆ. ಸೊ ಈ ಥರ ಎಲ್ಲ ಪದಗಳನ್ನು ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ವರ್ಬ್ ಅಂತ ಹೇಳಿದ್ರೆ ಆ್ಯಕ್ಷನ್ ವರ್ಡ್ಸ್ ಅಂತೇಳಿ ಇರುತ್ತೆ. ಅಡ್ವರ್ಬ್ ಅಂತೇಳಿದರೆ ಈ ವರ್ಬ್ ಸೊ ಹೇಗೆ ನಡೀತಾ ಇದೆ, ಒಂದು ಕೆಲಸ ಹೇಗೆ ನಡೀತಾ ಇದೆ, ಅಥವಾ ಎಲ್ಲಿ ನಡೀತಾ ಇದೆ, ಅಥವಾ ಯಾವಾಗ ನಡೀತಾ ಇದೆ ಅಂತೇಳಿ ಹೇಳುವಂಥ ಪದಗಳನ್ನು ಅಡ್ವರ್ಬ್ ಅಂತ ಹೇಳ್ತೀವಿ. ಸೊ ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಒಂದು ಸೆಂಟೆನ್ಸ್ ಕೊಟ್ಟು ಅದಕ್ಕೆ ಒಂದು ಪದವನ್ನು ಅಂಡರ್ಲೈನ್ ಮಾಡಿರ್ತಾರೆ. ಅಂಡರ್ಲೈನ್ ಮಾಡಿರುವಂಥ ಪದವನ್ನು ನೀವು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ ಅಂತೇಳಿ ಹೇಳಬೇಕಾಗುತ್ತೆ. ಒಂದು ಸೆಂಟೆನ್ಸ್ ಇದೆ ಇಲ್ಲಿ, ದ ಚೈಲ್ಡ್ ಲಾಫ್ಡ್ ಲೌಡ್ಲಿ ಅಂತ. ಸೊ ಇಲ್ಲಿ ಲೌಡ್ಲಿ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ಹೇಳಬೇಕು ಅಂತ. ಸೊ ಇಲ್ಲಿ ನೋಡಿ, ಒಂದು ಮ್ಯಾಕ್ಸಿಮಮ್ ಟೈಮ್ ನಿಮಗೆ ಎಕ್ಸಾಮಲ್ಲಿ ಇವೆರಡನ್ನು ಜಾಸ್ತಿ ಕೇಳ್ತಾರೆ. ನಿಮಗೆ ಎಕ್ಸಾಕ್ಟಾಗಿ ಯಾವುದಾದ್ರೂ ಗೊತ್ತಾಗುತ್ತಂದರೆ ಅದನ್ನು ಕರೆಕ್ಟಾಗಿ ಬರೀರಿ. ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಆನ್ಸರ್ ಮ್ಯಾಕ್ಸಿಮಮ್ ಇದರಲ್ಲೇ ಬರುತ್ತೆ. ಸೊ ಅಡ್ವರ್ಬ್ ಅಂತ ಹೇಳಿದರೆ ಹೇಗಿರುತ್ತೆ, ನಾವು ಬ್ಲೈಂಡಾಗಿ ಹೇಗೆ ಇದನ್ನು ನೋಡ್ಕೋಬೋದು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಸೆಂಟೆನ್ಸ್ ಕೊನೆ ಪದ LY ಏನಾದರೂ ಎಂಡ್ ಮಾಡಿ ಅದನ್ನು ಅಂಡರ್ಲೈನ್ ಮಾಡಿದ್ದಾರೆ ಅಂತೇಳಿದರೆ ಅದು ಏನಾಗಿರುತ್ತೆ ಅಂದರೆ ಅದು ಅಡ್ವರ್ಬ್ ಆಗಿರುತ್ತೆ. ಸೊ ಕೊನೆಗೆ ಮ್ಯಾಕ್ಸಿಮಮ್ ಟೈಮ್ ಹಾಗಿರುತ್ತೆ. ಸೊ ಎಕ್ಸಾಂಪಲ್ ಲಾಸ್ಟಿಗೆ ಏನಾದರೂ ಮೆಲೋಡಿಯಸ್ಲಿ, ಸ್ಲೋಲಿ, ಸೊ ಕಂಟಿನ್ಯೂಯಸ್ಲಿ ಈ ಥರ ಏನಾದರೂ ಕೊನೆ ಪದ ಏನಾದರೂ LY ಎಂಡ್ ಆಗಿದ್ದರೆ ಅದಕ್ಕೆ ನೀವು ಅಡ್ವರ್ಬ್ ಅಂತೇಳಿ ಬರಿಬೇಕಾಗುತ್ತೆ. ಮತ್ತು ಇನ್ನೂ ಕೆಲವೊಂದು ಪದಗಳು LY ಇಂದ ಎಂಡ್ ಆಗಿರೋದೆಲ್ಲ ಅಡ್ವರ್ಬ್ ಆಗಿರಲ್ಲ. ಕೆಲವೊಂದು ಸಲ ಅಡ್ಜೆಕ್ಟಿವ್ ಕೂಡ ಆಗಿರುತ್ತೆ. ಯಾವಾಗ ಅಂತ ಹೇಳಿದ್ರೆ, ಒಂದು ಸೆಂಟೆನ್ಸ್ ಮಿಡ್ಲಲ್ಲಿ ಅಂದರೆ ಒಂದು ಲಾಸ್ಟ್ ಕೊನೆ ಪದ ಇರುತ್ತಲ್ಲ, ಆ ಕೊನೆ ಪದಕ್ಕಿಂತ ಮುಂಚಿನ ಪದ ಏನಾದರೂ LY ಇಂದ ಎಂಡ್ ಆಗಿ ಆ ಪದವನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಿ ಅಂತೇಳಿ ಅಂದಾಗ ಅದು ಮ್ಯಾಕ್ಸಿಮಮ್ ಟೈಮ್ ಅಡ್ಜೆಕ್ಟಿವ್ ಆಗಿರುತ್ತೆ. ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಇದೆ ನೋಡಿ, 3ನೇ ಸೆಂಟೆನ್ಸ್, ರೋಸ್ ಈಸ್ ಅ ಲವ್ಲಿ ಫ್ಲವರ್ ಅಂತೇಳಿದೆ. ಸೊ ಲವ್ಲಿ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ LY ಇಂದ ಎಂಡ್ ಆಗಿದೆ, ಹಾಗಾಗಿ ಇದು ಅಡ್ವರ್ಬ್ ಅಲ್ಲ. ಸೊ ಇದು ಯಾವುದ್ರ ಬಗ್ಗೆ ಹೇಳಿದೆ ಅಂದರೆ ಫ್ಲವರ್ ಬಗ್ಗೆ ಹೇಳಿದೆ. ಫ್ಲವರ್, ಹೂ, ಎಂಥ ಹೂ ಅದು ಲವ್ಲಿ. ಹಾಗಾಗಿ ಏನಾಗುತ್ತೆ ಇದಕ್ಕೆ ಆನ್ಸರ್ ಏನು, ಇದು ಅಡ್ಜೆಕ್ಟಿವ್, ಇದು ಅಡ್ವರ್ಬ್ ಅಲ್ಲ. ಮತ್ತು ಇಲ್ಲಿ ಕೊನೆ ಪದ LY ಇಂದ ಎಂಡ್ ಆಗಿದೆ ಅಂತ ಹೇಳಿದ್ರೆ 1ನೇ ಕ್ವಶನ್ ಇದೆಯಲ್ಲ ಅದು ಅಡ್ವರ್ಬ್ ಆಗುತ್ತೆ, ಇದು ಅಡ್ವರ್ಬ್. ನೆಕ್ಸ್ಟ್ ಇಲ್ಲಿ ಬ್ಯೂಟಿಫುಲ್ ಅಂತೇಳಿದೆ ನೋಡಿ, ಬ್ಯೂಟಿಫುಲ್ ಅಂಡರ್ಲೈನ್ ಮಾಡಿರೋದು. ಬರ್ಡ್, ಪಕ್ಷಿ, ಎಂತಹ ಪಕ್ಷಿ ಅದು, ಬ್ಯೂಟಿಫುಲ್. ಹಾಗಾಗಿ ಇದು ಕೂಡ ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಸೊ ಹಾಗಾದರೆ ಈ ಎರಡನ್ನು ಬಿಟ್ಟು ಬೇರೆ ಕೇಳಲ್ವಾ ಅಂತೇಳಿದರೆ ಇಲ್ಲ, ಕೇಳಬಹುದು, ಕೇಳ್ತಾರೆ ಯೂಶ್ವಲಾಗಿ. ಆದರೆ
ಒಂದು 90% ಇವೆರಡರಲ್ಲೇ ಜಾಸ್ತಿ ಕೇಳ್ತಾರೆ. ಸ್ವಲ್ಪ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಅದೇ ಗೊತ್ತಿರುತ್ತೆ ಉಳಿದಿದ್ದು. ಸೊ ಹೆಸರು ಇಂಡಿಕೇಟ್ ಮಾಡುವಂಥ ಪದಗಳಿದ್ದರೆ ಸೊ ಅದು ನೌನ್ ಆಗಿರುತ್ತೆ. ಪ್ರನೌನ್ ಅಂತ ಹೇಳಿದ್ರೆ ಅದರ ಬದಲಾಗಿ ಯೂಸ್ ಮಾಡುವಂಥ ಪದ. ವರ್ಬ್ ಅಂದರೆ ಆ್ಯಕ್ಷನ್ ವರ್ಡ್ಸ್ ಅಂತೇಳಿ ಗೊತ್ತಿರುತ್ತೆ. ಇದನ್ನು ನೋಡ್ಕೊಳ್ಳಿ. ಸೊ ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಜಾಸ್ತಿ ಕೇಳ್ತಾರೆ. ಹೀ ಈಸ್ ಪೂರ್ ಅಂತೇಳಿ ಇದೆ. ಸೊ ಪೂರ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ? ಪೂರ್ ಅನ್ನೋದು ಯಾರ ಬಗ್ಗೆ ಹೇಳಿದ್ದೀವಿ? ಹೀ ಬಗ್ಗೆ ಹೇಳಿದ್ದೀವಿ. ಸೊ ಅದು ಪ್ರನೌನ್, ಹೀ ಅನ್ನೋದು ಪ್ರನೌನ್. ಹಾಗಾಗಿ ಇದು ಕೂಡ ಅಷ್ಟೇ. ಅವನು ಹೆಂಗಿದ್ದಾನೆ ಅಂದರೆ ಪೂರ್ ಆಗಿದ್ದಾನೆ. ಸೊ ಇದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್. ಇದು ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತಾರೆ, ಟಫ್ ಅಂತೇಳಿ ಅಂದ್ಕೊಂಡು ಬಿಟ್ಟಿರ್ತಾರೆ. ಇಲ್ಲ, ಇದು ತುಂಬಾ ಈಸಿ ಕಾನ್ಸೆಪ್ಟ್ ಇದು. ಸೊ ನಿಮಗೆ ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ ಅಂತ ಹೇಳಿದರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ನಿಮಗೆ ಬಿ ಕೊಟ್ಟು ಪ್ಲಸ್ ವರ್ಬನ್ನು ಕೊಡ್ತಾರೆ. ಬಿ ಪ್ಲಸ್ ವರ್ಬ್ ಕೊಟ್ಟಿರ್ತಾರೆ. ಬಿ ಪ್ಲಸ್ ವರ್ಬ್. ಇದಕ್ಕೆ ನೀವು ಆನ್ಸರನ್ನು ಬರಿಬೇಕಾಗುತ್ತೆ. ಬಿ ಅಂದಾಗ ಇಲ್ಲಿ ನೋಡಿ, ಎಲ್ಲ ಕ್ವಶನ್ಗೂ ಕೂಡ ಬಿ ಅಂತಲೇ ಇದೆ. ಸೊ ನಿಮಗೆ 4 ಮಾಡಲ್ ಕ್ವಶನ್ ಪೇಪರಲ್ಲಿ ಮತ್ತು 3 ಪ್ರಿಪೇಟ್ರಿಯಲ್ಲೂ ಕೂಡ ಇದೇ ಥರ ಎಕ್ಸಾಂಪಲ್ಸ್ ಇದೆ. ಹಾಗಾದರೆ ಬಿ ಅಂದರೆ ನಾವು ಏನು ಬರಿಬೇಕು? ಬಿ ಅಂತೇಳಿದರೆ ಸೊ 5 ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ. ಯಾವುದು? ಆ್ಯಮ್, ಈಸ್, ಆರ್, ವಾಸ್, ವರ್. ಸೊ ಈ 5ರಲ್ಲೇ ಒಂದು ಹೆಲ್ಪಿಂಗ್ ವರ್ಬನ್ನು ಬರಿಬೇಕು ನಾವು. ಅದಾದಮೇಲೆ ನೆಕ್ಸ್ಟ್ ವರ್ಬ್ ಕೊಟ್ಟಿರ್ತಾರಲ್ಲ, ಇಲ್ಲಿ ರೈಟ್ ಅಂತೇಳಿದೆ, ಪ್ಲೇ ಅಂತೇಳಿದೆ 2ನೇದರಲ್ಲಿ, 3ನೇದರಲ್ಲಿ ವಾಚ್ ಅಂತೇಳಿ ಇದೆ, 4ನೇದರಲ್ಲಿ ಗೋ ಅಂತೇಳಿ ಇದೆ. ಇದಕ್ಕೆ ನಾವು ವರ್ಬ್ಗೆ ಏನು ಮಾಡಬೇಕು? ING ಫಾರ್ಮನ್ನು ಸೇರಿಸಬೇಕು. ಇಲ್ಲಿ ನೋಡಿ, ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕೊಟ್ಟಿರುವಂಥ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂತೇಳಿ ನೋಡ್ಕೊತೀವಿ. ಅದು ಪ್ರೆಸೆಂಟ್ ಟೆನ್ಸ್ ಇದ್ದರೆ ನಾವೇನು ಯೂಸ್ ಮಾಡಬೇಕು? ಆ್ಯಮ್, ಈಸ್, ಆರ್ ಯೂಸ್ ಮಾಡಬೇಕು. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸ್ಟ್ ಟೆನ್ಸ್ ಇದೆ ಅಂತ ಹೇಳಿದ್ರೆ ವಾಸ್, ವರನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದ್ರೆ ಸೆಂಟೆನ್ಸಲ್ಲಿ ಕೆಲವೊಂದು ಸಲ ನೌ ಅಂತೇಳಿ ಇರುತ್ತೆ, ಡೈಲಿ ಅಂತೇಳಿ ಇರುತ್ತೆ, ಟುಡೇ ಅಂತೇಳಿ ಇರುತ್ತೆ, ನವೇಡೇಸ್ ಅಂತೇಳಿ ಇರುತ್ತೆ. ಸೊ ಈ ಥರ ಪದಗಳು ಬಂದರೆ ಅದು ಪ್ರೆಸೆಂಟ್ ಟೆನ್ಸ್ ಅಂತೇಳಿ ಇರುತ್ತೆ. ಪಾಸ್ಟ್ ಟೆನ್ಸ್ ಅಂತೇಳಿದರೆ ಸೊ ಎಸ್ಟರ್ಡೇ ಇರ್ಬೋದು, 2 days ಎಗೋ ಅಂತೇಳಿ ಇರ್ಬೋದು, ಅಥವಾ ಲಾಸ್ಟ್ ವೀಕ್ ಅಂತೇಳಿ ಇರ್ಬೋದು, ಅಥವಾ ವೆನ್ ಅಂತೇಳಿ ಕೆಲವೊಂದು ಪದಗಳು ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ, ಅಥವಾ ಮಿಡ್ಲಲ್ಲಿ ವೆನ್ ಅಂತೇಳಿ ಬಂದರೆ ಅದು ಕೂಡ 90% ಅವೆಲ್ಲ ಪಾಸ್ಟ್ ಟೆನ್ಸ್ ಇರುತ್ತೆ. ಈಗ ಸೆಂಟೆನ್ಸ್ ನೋಡಿ, ನಿತ್ಯ ಡ್ಯಾಶ್ ಹರ್ ನೋಟ್ಸ್ ನೌ ಅಂತೇಳಿದೆ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಏನು ಯಾವ ಟೆನ್ಸ್ ಇದೆ? ಇದು ನೌ ಅಂತೇಳಿದೆ. ನೌ ಅಂದರೆ ಈಗ. ಈಗ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಆ್ಯಮ್, ಈಸ್, ಆರ್ 3ರಲ್ಲಿ ಒಂದು ಯೂಸ್ ಮಾಡಬೇಕು. ಸೊ ನಿತ್ಯ ಸೊ ಸಿಂಗ್ಯುಲರ್ ಫಾರ್ಮ್ ಇದೆ. ಹಾಗಾಗಿ ನಿತ್ಯ ಆ್ಯಮ್ ಅಂತ ಹೇಳ್ತೀವ, ಈಸ್ ಅಂತ ಹೇಳ್ತೀವ, ಆರ್ ಅಂತ ಹೇಳ್ತೀವ? ಸೊ ಹೌದು, ಈಸ್ ಅಂತ ಹೇಳ್ತೀವಿ. ಸಿಂಗ್ಯುಲರ್ ಫಾರ್ಮ್ ಇದ್ದಾಗ ನಾವು ಈಸ್ ಅಂತೇಳಿ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಅಂತೇಳಿ ಯೂಸ್ ಮಾಡಿ. ರೈಟ್ ಇದೆಯಲ್ಲ, ಏನಾದರೂ ವರ್ಬ್ ಇರಲಿ ಅದಕ್ಕೆ ING ಫಾರ್ಮ್ ಸೇರಿಸಬೇಕು. ರೈಟ್ ಇದ್ದಿದ್ದೇನಾಗುತ್ತೆ? ರೈಟಿಂಗ್ ಅಂತೇಳಿ ಮಾಡ್ಕೋಬೇಕು. ಅಂದರೆ ಆನ್ಸರ್ ಏನಾಯಿತು? ಈಸ್ ರೈಟಿಂಗ್ ಅನ್ನುವಂಥದ್ದು ಆನ್ಸರ್ ಇಲ್ಲಿ. ಈಗ ಈ ಸ್ಟೇಟ್ಮೆಂಟ್ ನೋಡಿ, 2ನೇದು ಚಿಲ್ಡ್ರನ್ ಅಂತೇಳಿ ಕೊಟ್ಟು ಇಲ್ಲಿ ಯಾವ ಟೆನ್ಸ್ ಇದೆ? ಇದು ಎಸ್ಟರ್ಡೇ ಅಂತೇಳಿದೆ. ಎಸ್ಟರ್ಡೇ ಅಂತೇಳಿದರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದಾಗ ನಾವು ವಾಸ್ ಅಥವಾ ವರನ್ನು ಯೂಸ್ ಮಾಡ್ತೀವಿ. ಚಿಲ್ಡ್ರನ್ ಒಬ್ಬರ ಜಾಸ್ತಿನ? ಚಿಲ್ಡ್ರನ್ ಮಕ್ಕಳು ಅಂದರೆ ತುಂಬ ಜನ ಇರ್ತಾರೆ. ಹಾಗಾಗಿ ಏನಂತೇಳಿ ಯೂಸ್ ಮಾಡಬೇಕು? ಇಲ್ಲಿ ವಾಸ್ ಯೂಸ್ ಮಾಡಬೇಕಾ, ವರ್ ಯೂಸ್ ಮಾಡಬೇಕಾ? ವಾಸ್ ಒಬ್ಬರೇ ಇದ್ದಾಗ, ಜಾಸ್ತಿ ಇದ್ದಾಗ ವರ್ ಅಂತೇಳಿ ಯೂಸ್ ಮಾಡ್ತೀವಿ. ಚಿಲ್ಡ್ರನ್ ವರ್. ಆಮೇಲೆ ಪ್ಲೇ ಇದ್ದಿದ್ದೇನು ಮಾಡಬೇಕು? ಪ್ಲೇಯಿಂಗ್ ಅಂತೇಳಿ ಇಲ್ಲಿ ಬರಿಬೇಕಾಗುತ್ತೆ. ವರ್ ಪ್ಲೇಯಿಂಗ್ ಅಂತೇಳಿ ಬರೆದ್ರೆ ಆನ್ಸರ್. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್ ನೋಡಿ, ವೆನ್ ಐ ವಿಸಿಟೆಡ್ ಹಿಸ್ ಹೋಮ್ ಹಿ ಡ್ಯಾಶ್ TV ಅಂತೇಳಿ ಇದೆ. ವೆನ್ ಅಂತೇಳಿ ಇದೆ ಮತ್ತು ವಿಸಿಟೆಡ್ ಅಂತೇಳಿ ಫಾರ್ಮ್ ಇದೆ. ಇದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದರೆ ವಾಸ್ ಮತ್ತು ವರನ್ನೇ ಬರಿಬೇಕಾಗುತ್ತೆ. ಹಾಗಾದರೆ ಹೆಲ್ಪಿಂಗ್ ವರ್ಬ್ ಇದು ಸಬ್ಜೆಕ್ಟ್ ಏನಿದೆ ಇಲ್ಲಿ? ಹಿ ಅಂದರೆ ಸಿಂಗ್ಯುಲರ್ ಫಾರ್ಮ್. ಹಾಗಾಗಿ ಹಿ ವಾಸ್ ಅಂತ ಹೇಳ್ತೀವಿ. ವಾಸ್ ಬರೆದು ಆಮೇಲೆ ವಾಚ್ ಇದ್ದಿದ್ದನ್ನು ING ಫಾರ್ಮ್ ಸೇರಿಸಬೇಕು. ವಾಚಿಂಗ್. ವಾಸ್ ವಾಚಿಂಗ್ ಬರೆದು ಆಯಿತು. ಹಿ ವಾಸ್ ವಾಚಿಂಗ್ TV. ನೆಕ್ಸ್ಟ್ 4ನೇ ಸ್ಟೇಟ್ಮೆಂಟ್ ಏನಿದೆ? ಡೈಲಿ ಲಕ್ಷ್ಮಿ ಡ್ಯಾಶ್ ಅಂತೇಳಿ ಈ ಥರ ಸೆಂಟೆನ್ಸ್ ಇದೆ. ಡೈಲಿ ಅಂತೇಳಿ ಇದೆ ಅಂತ ಹೇಳಿದ್ರೆ ಯಾವ ಟೆನ್ಸ್ ಇದು? ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಇದ್ದರೆ ಆ್ಯಮ್, ಈಸ್, ಆರ್ ಯೂಸ್ ಮಾಡಬೇಕು. ಸೊ ಲಕ್ಷ್ಮಿ ಒಬ್ಬಳೇ ಇದ್ದಾಳೆ. ಒಬ್ಬಳೇ ಇದ್ದರೆ ಯೂಸ್ ಮಾಡಬೇಕು ನಾವು ಈಸ್ ಅಂತೇಳಿ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ. ಈಸ್ ಗೋ ಇದ್ದಿದ್ದನ್ನು ಏನು ಮಾಡ್ಕೋಬೇಕು? ಗೋಯಿಂಗ್ ಅಂತೇಳಿ ಮಾಡ್ಕೋಬೇಕು. ಈಸ್ ಗೋಯಿಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಈ ಥರ ಸಿಂಪಲ್ಲಾಗಿ ನೀವು ಇದನ್ನು ನೋಡ್ಕೊಳ್ಳಿ. ಬಿ ಫಾರ್ಮ್ ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವರ್. ಸೊ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಆ್ಯಮ್, ಈಸ್, ಆರ್ ಯೂಸ್ ಮಾಡಬೇಕು. ಪಾಸ್ಟ್ ಟೆನ್ಸ್ ಇದ್ದರೆ ವಾಸ್, ವರ್ ಯೂಸ್ ಮಾಡಬೇಕು. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಇಷ್ಟನ್ನು ನೋಡಿಕೊಂಡ್ರೆ ನೀವು ಎಂಥ ಎಕ್ಸಾಂಪಲ್ ಕೊಟ್ಟರು ಕೂಡ ನೀವು ಆನ್ಸರ್ ಮಾಡ್ತೀರಾ. ಆದರೆ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ನೆಕ್ಸ್ಟ್ ಆರ್ಟಿಕಲ್. ಆರ್ಟಿಕಲ್ ಇಂಗ್ಲೀಷಲ್ಲಿ 3 ಇದ್ದಾವೆ, ಎ, ಎಂತ್. ಸೊ ನಾವು ಯಾವುದೇ ಒಂದು ಆರ್ಟಿಕಲ್ ಬರಿಬೇಕಾದ್ರೆ ನಾವು ಏನು ಮಾಡಬೇಕು ಅಂತೇಳಿದ್ರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ, ಆ ಡ್ಯಾಶ್ ಆದಮೇಲೆ ಏನು ಪದ ಇರುತ್ತಲ್ಲ ಆ ಪದವನ್ನು ನೋಡಿ ನಾವು ಆರ್ಟಿಕಲ್ನ ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂತ ಇದೆ. ಸೊ ಇದನ್ನು ನೋಡಿ ಡಿಸೈಡ್ ಮಾಡ್ಕೋಬೇಕು. ಫಸ್ಟ್ ನಾವು ಇಲ್ಲಿ ಎ ಬರುತ್ತಾ ಏನು ಬರುತ್ತಾ ಅಂತೇಳಿ ನೋಡ್ಕೋಬಾರ್ದು. ಏನು ಮಾಡಬೇಕು? ಇಲ್ಲಿ ಫಸ್ಟು ದ ಬರುತ್ತಾ ಅಂತೇಳಿ ನೋಡ್ಕೋಬೇಕು ಬ್ಯೂಟಿಫುಲ್ ಅನ್ನೋಂಥ ಪದವನ್ನು. ಹಾಗಾದರೆ ದ ಎಲ್ಲಿ ಯೂಸ್ ಮಾಡ್ತೀವಿ? ದ ಎಲ್ಲಿ ಯೂಸ್ ಮಾಡಬೇಕಂತೇಳಿದ್ರೆ ಇಲ್ಲಿ ಡ್ಯಾಶ್ ಆದಮೇಲೆ ಏನು ಪದ ಇರುತ್ತಲ್ಲ, ಕೇಳಿಸ್ಕೊಳ್ಳಿ ಇದನ್ನು ಕರೆಕ್ಟಾಗಿ.
ಸೊ ಅಲ್ಲಿ ಏನಾದರೂ ನದಿ ಹೆಸರು ಇದ್ದರೆ ಅಥವಾ ದಿಕ್ಕು ಹೆಸರು ಇದ್ದರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತೇಳಿ, ಅಥವಾ ಇದೇನಾದರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದರೆ ಫ್ಲೂಟ್, ಸೊ ಗಿಟಾರ್ ಇವೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದರೆ, ಅಥವಾ ಸೂಪರ್ಲೇಟಿವ್ ಡಿಗ್ರಿ ಇದೆ, ಬಿಗ್ಗೆಸ್ಟ್, ಸ್ಮಾಲೆಸ್ಟ್, ಕೂಲೆಸ್ಟ್, ಮೋಸ್ಟ್ ಬ್ಯೂಟಿಫುಲ್, ಈ ಥರ ಇಲ್ಲೇ ಸೂಪರ್ಲೇಟಿವ್ ಡಿಗ್ರಿ ಇದೆ, ಅಥವಾ ನ್ಯೂಸ್ ಪೇಪರ್ ಹೆಸರು ಇದ್ದರೆ. ಸೊ ಈ ಥರ ನೋಡ್ಕೋಬೇಕು. ಅಥವಾ ಪ್ರಪಂಚದಲ್ಲಿ ಒಂದೊಂದೇ ಇರುವಂಥ ವಸ್ತುಗಳು ಏನಾದರೂ ಇದ್ದರೂ ಕೂಡ ನಾವು ಏನು ಯೂಸ್ ಮಾಡ್ತೀವಿ, ದ ಯೂಸ್ ಮಾಡ್ತೀವಿ. ಅಕಸ್ಮಾತ್ತಾಗಿ ನಾನು ಈಗ ಹೇಳಿದ್ನಲ್ಲ ಅದು ಯಾವುದು ಇಲ್ಲ ಅಂತೇಳಿ ಅಂದಾಗ ಏನು ಮಾಡಬೇಕಾಗುತ್ತೆ, ಈ ಪದವನ್ನು ಓದಬೇಕು. ಆವಾಗ ಬ್ಯೂಟಿಫುಲ್ಗೆ ಮೊದಲ ಸೌಂಡ್ ಏನು ಬರುತ್ತೆ ನೋಡಬೇಕು. ಆ ಪದಕ್ಕೆ ಬ್ಯೂಟಿಫುಲ್ಗೆ ಮೊದಲ ಸೌಂಡ್ ಏನು ಬಂತು, ಬ ಸೌಂಡ್ ಬಂತು. ಬ ಸೌಂಡ್ ಬಂದರೆ ಅದು ಏನಾಗುತ್ತೆ, ಅದು ಸ್ವರನ ವ್ಯಂಜನನ ಅಂತ ಹೇಳ್ತೀವಿ. ಸೊ ಬ ಅನ್ನೋದು ಏನಾಗುತ್ತೆ, ವ್ಯಂಜನ. ವ್ಯಂಜನ ಅಂತ ಹೇಳಿದ್ರೆ ಯಾವುದು, ಕನ್ನಡದಲ್ಲಿ ಕ ಇಂದ ಳವರೆಗೆ ಬರುತ್ತಲ್ಲ, ಇದು ವ್ಯಂಜನ. ವ್ಯಂಜನ ಪದ ಮೊದಲ ಸೌಂಡ್ ಏನಾದರೂ ಬಂದರೆ ಆವಾಗ ಎ ಅಂತೇಳಿ ಯೂಸ್ ಮಾಡಬೇಕು. ಅಕಸ್ಮಾತ್ತಾಗಿ ಅದೇನಾದರೂ ಸ್ವರ ಉಚ್ಚಾರಣೆ ಇದೆ ಅಂದರೆ, ಮೊದಲ ಉಚ್ಚಾರಣೆ ಏನಾದರೂ ಸ್ವರ ಇದೆ ಅಂದರೆ, ಸ್ವರ ಯಾವುದು, ಅ ಇಂದ ಔವರೆಗೂ, ಆವಾಗ ಏನು ಯೂಸ್ ಮಾಡಬೇಕು, ಯಾನ್ ಅಂತ ಯೂಸ್ ಮಾಡಬೇಕು. ಬ್ಯೂಟಿಫುಲ್ಗೆ ಏನು ಸೌಂಡ್ ಇದೆ, ಫಸ್ಟು ಬ ಸೌಂಡ್ ಇದೆ. ಬ ಸೌಂಡ್ ಬಂದರೆ ಏನು ಬರಿಬೇಕಂತ ಹೇಳಿದೆ ನಾನು, ಬ ಅನ್ನೋದು ಕಾನ್ಸೊನೆಂಟ್, ಹಾಗಾಗಿ ಏನು ಬರಬೇಕು, ಎ ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರತಾಪ್ ಈಸ್ ಅ ಶಾರ್ಟೆಸ್ಟ್. ಶಾರ್ಟೆಸ್ಟ್ ಅಂತೇಳಿದೆ. ಸೊ ಏನಿದು, ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಇದ್ದರೆ ಏನು ಯೂಸ್ ಮಾಡಬೇಕು, ದ ಅಂತೇಳಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡ್ಯಾಶ್ ಸನ್ ಅಂತೇಳಿ ಇದೆ. ಇಲ್ಲಿ 2 ಡ್ಯಾಶ್ ಇದೆ. ಎಕ್ಸಾಂಪಲ್ಲಿ ನಿಮಗೆ ಸಿಂಗಲ್ ಡ್ಯಾಶ್ ಕೊಡ್ತಾರೆ. ಸೊ ಇಲ್ಲಿ ಡ್ಯಾಶ್ ಸನ್. ಸನ್ ಅನ್ನೋದು ಹಾಗಾದರೆ ಏನು ಬರುತ್ತೆ, ಸನ್ ಅನ್ನೋದು ಪ್ರಪಂಚದಲ್ಲಿ ಒಂದೇ ಇದೆ, ಹಾಗಾಗಿ ಏನು ಬರಿತೀವಿ, ಇಲ್ಲಿ ದ ಅಂತೇಳಿ ಬರುತ್ತೆ ಇದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಈಸ್ಟ್ ಅಂತೇಳಿ ಇದೆ. ಈಸ್ಟ್ ಅಂದರೆ ಏನು, ದಿಕ್ ಹೆಸರು. ದಿಕ್ ಹೆಸರು ಕೂಡ ನಾವು ಏನು ಯೂಸ್ ಮಾಡಬೇಕು, ದ ಅಂತೇಳಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಯೋಗೇಶ್ ಈಸ್ MLA. ಸೊ ಇಲ್ಲಿ MLA ಅನ್ನೋದನ್ನು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ದ ಬರುತ್ತಾ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಅದು ಯಾವುದು ದ ಬರಲ್ಲ ಇಲ್ಲಿ. ಹಾಗಾದರೆ ಇದನ್ನು ಏನಂತ ಹೇಳ್ತೀವಿ, MLA ಅಂತೇಳಿ ಓದ್ತೀವಿ. MLA ಮೊದಲ ಸೌಂಡ್ ಏನು ಬಂತು, ಎ ಅಂತೇಳಿ ಸೌಂಡ್ ಬಂತು. ಎ ಅನ್ನೋದು ಅದು ವೋವೆಲ್ ಸೌಂಡ್, ಹಾಗಾಗಿ ಆನ್ಸರ್ ಏನು ಬರಬೇಕು, ಯಾನ್ MLA ಅಂತ ಹೇಳ್ತೀವಿ. ಇಲ್ಲೂ ಕೂಡ ಅಷ್ಟೇ MP ಗೂ ಅಷ್ಟೇ ಎ ಅಂತೇಳಿ ಸೌಂಡ್ ಬರುತ್ತೆ ಮೊದಲ ಸೌಂಡ್, ಹಾಗಾಗಿ ಇದು ಕೂಡ ಅಷ್ಟೇ ಯಾನ್ ಅಂತೇಳಿ ಬರಬೇಕು. ಇಲ್ಲಿ ಹೋಮ್ ಮೇಕರ್ ಅಂತೇಳಿದೆ. ಹೋಮ್ ಮೇಕರ್, ಸೊ ಹ ಅಂತೇಳಿ ಸೌಂಡ್ ಬರುತ್ತೆ, ಹಾಗಾಗಿ ಇಲ್ಲಿ ಎ ಹೋಮ್ ಮೇಕರ್ ಅಂತ ಹೇಳ್ತೀವಿ. ರಾಜೇಶ್ ಈಸ್ NCC ಸ್ಟೂಡೆಂಟ್. ಸೌಂಡ್ ಏನು ಬಂತು, ಎನ್ ಅಂತೇಳಿ ಬಂತು. ಇಲ್ಲೂ ಕೂಡ ಅಷ್ಟೇ ಎ ಅಂತೇಳಿ ಸೌಂಡ್ ಬರುತ್ತೆ, ಹಾಗಾಗಿ ಯಾನ್ ಅಂತೇಳಿ ಬರಬೇಕು. ಸೊ ಆನೆಸ್ಟ್ ಅಂತೇಳಿ ಕೊಡ್ತಾರೆ ಕೆಲವೊಂದು ಸಲ, ಆನೆಸ್ಟ್ ಸ್ಟೂಡೆಂಟ್ ಅಂತೇಳಿ ಕೊಟ್ಟರು. ಸೊ ಹೆಚ್ಚು ಬಂದರೂ ಕೂಡ ಅಷ್ಟೇ ಅದನ್ನು ಹಾ ಅಂತೇಳಿ ಓದಲ್ಲ, ಆನೆಸ್ಟ್, ಆವಾಗಲೂ ಕೂಡ ಅಷ್ಟೇ ಯಾನ್ ಅಂತೇಳಿ ಬರೀಬೇಕು. ಈ ಥರ. ಸೊ ಫಸ್ಟ್ ನಾವೇನು ಮಾಡಬೇಕು, ದ ಬರುತ್ತಾ ಅಂತೇಳಿ ನೋಡ್ಕೊಳ್ಳಿ. ದ ಬರಲ್ಲ ಅಂತೇಳಿದರೆ ಆ ಪದವನ್ನು ಓದಿ ಅದರ ಸೌಂಡ್ ಮೇಲೆ ನೀವು ಆನ್ಸರ್ನ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಇದು ಕೂಡ ತುಂಬ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು, ಒಂದು ರೂಲ್ಸನ್ನು ತಿಳ್ಕೊಬೇಕಾಗುತ್ತೆ. ಸೊ ಪಾಸಿಟಿವ್ ಡಿಗ್ರಿಯಲ್ಲಿ ಕೆಲವೊಂದು ಪದಗಳು ಕಾಮನ್ ಆಗಿ ಬರಬೇಕು, ಏನು, ನೋ ಅದರ್ ಮತ್ತು ಯಾಸ್. ಕಂಪೇರಿಟಿವ್ ಡಿಗ್ರಿಯಲ್ಲಿ ಏನು ಬರಬೇಕು, ದ್ಯಾನ್ ಎನಿ ಅದರ್. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಮಿಡ್ಲಲ್ಲಿ ಒಂದು ಕಡೆ ದ ಅಂತೇಳಿ ಬರುತ್ತೆ. ಇಷ್ಟನ್ನು ನೋಡ್ಕೋಬೇಕು. ಮತ್ತು ಒಂದು ಪದವನ್ನು 3 ಡಿಗ್ರಿಗೆ ಚೇಂಜ್ ಮಾಡೋದು ಗೊತ್ತಿರಬೇಕು. ಕೂಲ್ ಅಂತೇಳಿದರೆ ಕಂಪೇರಿಟಿವಲ್ಲಿ ಕೂಲರ್ ಆಗುತ್ತೆ, ಸೂಪರ್ಲೇಟಿವಲ್ಲಿ ದ ಕೂಲೆಸ್ಟ್ ಆಗುತ್ತೆ. ಬ್ಯೂಟಿಫುಲ್ ಇದ್ದರೆ ಕಂಪೇರಿಟಿವಲ್ಲಿ ಮೋರ್ ಬ್ಯೂಟಿಫುಲ್, ಸೂಪರ್ಲೇಟಿವಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್. ಈ ಥರ ಅದನ್ನು ಚೇಂಜ್ ಮಾಡೋದು ನಿಮಗೆ ಗೊತ್ತಿರಬೇಕು. ಸೊ ಒಂದು ಸ್ಟೇಟ್ಮೆಂಟ್ ಇದೆ, ಏನಿದೆ, ತಿಮ್ಮ ಈಸ್ ದ ಶಾರ್ಟೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಯಾವ ಡಿಗ್ರಿ ಅಂತೇಳಿ ನೋಡ್ಕೊಳ್ಳಿ ಇದು. ಸೊ ದ ಶಾರ್ಟೆಸ್ಟ್ ಅಂತೇಳಿ ಇದೆ, ಹಾಗಾಗಿ ಇದು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಇದೆ. ಸೊ ನಿಮಗೆ ಎಕ್ಸಾಂಪಲ್ ಏನು ಮಾಡ್ತಾರೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪೇರಿಟಿವ್ ಡಿಗ್ರಿ ಅಂತೇಳಿ ಕೇಳ್ಬೋದು. ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿಯಿಂದ ಕಂಪೇರಿಟಿವ್ ಅಥವಾ ಕಂಪೇರಿಟಿವಿಂದ ಸೂಪರ್ಲೇಟಿವ್ ತುಂಬ ಈಸಿ, ಎರಡು ಸೇಮ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಆನ್ಸರ್ ಏನು ಮಾಡಬೇಕಂತ ಹೇಳಿದ್ರೆ ನಾನು ಕಂಪೇರಿಟಿವ್ ಡಿಗ್ರಿಯಲ್ಲಿ ಧ್ಯಾನ್ ಏನಿದೆ ಅಂತ ಪದಗಳು ಸೇರಿಸಬೇಕು. ಸೊ ಏನು, ತಿಮ್ಮ ಇದೆ, ತಿಮ್ಮನ ಸೇಮ್ ಬರಿತೀವಿ, ಈಸ್ ಹೆಲ್ಪಿಂಗ್ ಅದನ್ನೇ ಬರಿತೀವಿ. ದ ಶಾರ್ಟೆಸ್ಟ್ ಅದರದ್ದು ಕಂಪೇರಿಟಿವ್ ಫಾರ್ಮ್ ಏನಾಗುತ್ತೆ, ಶಾರ್ಟರ್ ಅಂತೇಳಿ ಆಗುತ್ತೆ, ಶಾರ್ಟರ್. ಆಮೇಲೆ ಸೊ ಏನು ಸೇರಿಸಬೇಕು, ಧ್ಯಾನ್ ಏನಿದೆ ಅಂತೇಳಿ ಸೇರಿಸಬೇಕಾಗುತ್ತೆ, ಯಾವುದಕ್ಕೆ, ಕಂಪೇರಿಟಿವ್ ಡಿಗ್ರಿಗೆ. ನೆಕ್ಸ್ಟ್ ಉಳಿದಿದ್ದು ಬಾಯ್ ಇನ್ ದ ಕ್ಲಾಸ್ ಸೇಮ್ ಅಂತೇಳಿ ಸೇಮ್ ಬರಿತೀವಿ ಅದನ್ನು. ಅಕಸ್ಮಾತಾಗಿ ಇದನ್ನು ನಾವು ಪಾಸಿಟಿವ್ ಡಿಗ್ರಿ ಕೇಳಿದರೆ ಏನು ಮಾಡ್ತೀವಿ, ಸ್ಟಾರ್ಟಿಂಗ್ ನೋ ಅದರ್ ಅಂತೇಳಿ ಬರಬೇಕು, ನೋ ಅದರ್. ಆಮೇಲೆ ಏನು ಮಾಡಬೇಕು, ಸೊ ಲಾಸ್ಟ್ ಪಾರ್ಟ್ ಇರುತ್ತಲ್ಲ, ಬಾಯ್ ಇನ್ ದ ಕ್ಲಾಸ್ ಅಥವಾ ಬಾಯ್ ಅಥವಾ ಗರ್ಲ್ ಇನ್ ದ ಕ್ಲಾಸ್, ಸೊ ಅಥವಾ ರಿವರ್ ಇನ್ ಇಂಡಿಯಾ, ಈ ಥರ ಏನಾದರೂ ಇರುತ್ತಲ್ಲ ಪದಗಳು, ಲಾಸ್ಟ್ ಪಾರ್ಟನ್ನು ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಅದನ್ನು ಇಲ್ಲಿ ಬರೀಬೇಕಾಗುತ್ತೆ. ನೋ ಅದರ್, ಬಾಯ್ ಇನ್ ದ ಕ್ಲಾಸ್. ಆಮೇಲೆ ಹೆಲ್ಪಿಂಗ್ ಅವ್ರು ಈಸ್ ಇದ್ರೆ ಈಸ್, ವಾಸ್ ಇದ್ರೆ ವಾಸ್. ಆಮೇಲೆ ಪಾಸಿಟಿವಲ್ಲಿ ಏನು ಹೇಳಿ ಯೂಸ್ ಮಾಡ್ಬೇಕಂತ ಹೇಳಿದ್ದೀನಿ, ಇಲ್ಲಿ ಯಾಸ್ ಅಂತೇಳಿ ಹೇಳಿದ್ದೀನಿ ನೋಡಿ, ಹಾಗಾಗಿ ಯಾಸ್ ಡ್ಯಾಶ್ ಆ್ಯಸ್. ಇಲ್ಲಿ ಮಿಡ್ಲಲ್ಲಿ ಏನು ಬರಬೇಕು, ಪಾಸಿಟಿವ್ ಫಾರ್ಮ್. ಶಾರ್ಟೆಸ್ಟ್ದು ಪಾಸಿಟಿವ್ ಫಾರ್ಮ್ ಏನಾಗುತ್ತೆ, ಶಾರ್ಟರ್ ಕಂಪೇರಿಟಿವಲ್ಲಿ, ಸೂಪರ್ಲೇಟಿವ್ ಶಾರ್ಟೆಸ್ಟ್. ಸೊ ಯಾಸ್, ಶಾರ್ಟ್, ಆ್ಯಸ್, ತಿಮ್ಮ. ಸ್ಟಾರ್ಟಿಂಗ್ ಏನು ಸಬ್ಜೆಕ್ಟ್ ಇರುತ್ತೆ ಅದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಲಾಸ್ಟಿಗೆ ಬರೀಬೇಕಾಗುತ್ತೆ.
ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಪಾಸಿಟಿವಲ್ಲಿ ಏನೇನು ಪದಗಳು ಬರಬೇಕು, ಸ್ಟಾರ್ಟಿಂಗ್ ನೋದರಿಂದನೇ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ ಪ್ರಿಪೋಸಿಷನ್. ಸೊ ಇದನ್ನು ಇದೇ ಥರ ಬರುತ್ತೆ ಅಂತೇಳಿ ಗೆಸ್ ಮಾಡೋಕ್ಕಾಗಲ್ಲ, ಆದರೆ ಇಲ್ಲಿ ಕೆಲವೊಂದು ಪ್ರಿಪೋಸಿಷನ್ ಹೇಳಿದ್ದೀನಿ, ಇದರಲ್ಲೇ ಜಾಸ್ತಿ ಕೇಳ್ತಾರೆ, ನೋಡ್ಕೋಬೇಕಾಗುತ್ತೆ. ಇನ್ ಅಂದರೆ ಸೊ ಆನ್ ಅಂದರೆ ಮೇಲೆ, ಮತ್ತು ಡೇಟ್ ಕೊಟ್ಟಾಗ ಯೂಸ್ ಮಾಡ್ತೀವಿ. ಇನ್ ಅಂದರೆ ಒಳಗೆ ಅಂತೇಳಿ ಅರ್ಥ ಕೊಡುತ್ತೆ. ಇಯರ್ ಏನಾದರೂ ವರ್ಷ ಕೊಟ್ಟಾಗ ಯೂಸ್ ಮಾಡ್ತೀವಿ. ಅಟ್ ಅಂದರೆ ಹತ್ತಿರ, ಮತ್ತು ಟೈಮ್ ಇದ್ದಾಗ ಸೊ ಅಟ್ ಯೂಸ್ ಮಾಡ್ತೀವಿ. ಫಾರ್ ಅಂದರೆ ಅದಕ್ಕೋಸ್ಕರ, ಜೊತೆಗೆ ಒಂದು ಡ್ಯೂರೇಷನ್ ಕೊಟ್ಟಾಗ. ಬೈ ಅಂದರೆ ಅದರಿಂದ ಇದರಿಂದ ಅಂತ ಹೇಳ್ತೀವಿ, ಅವನಿಂದ ಇವನಿಂದ. ಫ್ರಮ್ ಅಂದರೆ ಅಲ್ಲಿಂದ ಇಲ್ಲಿಂದ. ಸೊ ಟು ಅಂದರೆ ಅದಕ್ಕೆ ಇದಕ್ಕೆ, ಅಲ್ಲಿಗೆ ಇಲ್ಲಿಗೆ ಅಂತೇಳಿ ಯೂಸ್ ಮಾಡ್ತೀವಿ. ವಿತ್ ಅಂದರೆ ಸೊ ಜೊತೆಗೆ ಅಂತೇಳಿ. ಜೊತೆಗೆ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಏನಾದರೂ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಲ್ಲ, ಆವಾಗಲೂ ಕೂಡ ಅಷ್ಟೇ ವಿತ್ ಅಂತೇಳಿ ಯೂಸ್ ಮಾಡಬೇಕಾಗುತ್ತೆ. ಈಗ ನಾನು ಪೆನ್ನಿಂದ ಬರಿತಿದ್ದೀನಿ ಅನ್ನೋಕ್ಕೆ ಐ ಆಮ್ ರೈಟಿಂಗ್ ವಿತ್ ಪೆನ್ ಅಂತೇಳಿ ಹೇಳಬೇಕಾಗುತ್ತೆ. ಆಫ್ ಅಂದರೆ ಅದರ್ ಅಂತೇಳಿ ಅರ್ಥ ಕೊಡುತ್ತೆ. ಅಂಡರ್ ಅಂತೇಳಿದರೆ ಕೆಳಗಡೆ. ಅಕ್ರಾಸ್ ಅಂದರೆ ಅದಕ್ಕೆ ಅಡ್ಡವಾಗಿ ಅಂತೇಳಿ ಅರ್ಥ ಕೊಡುತ್ತೆ. ಈಗ ನದಿ ಇದೆ, ನದಿಗೆ ಅಡ್ಡವಾಗಿ ಏನಾದರೂ ಬ್ರಿಡ್ಜ್ ಕಟ್ಟಿದ್ದಾರೆ ಅಂತೇಳಿ ಅಂದಾಗ ಸೊ ದ ಬ್ರಿಡ್ಜ್ ವಾಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್ ಅಂತೇಳಿ ಹೇಳಬೇಕಾಗುತ್ತೆ. ಈಗ ಕೆಲವೊಂದು ಸ್ಟೇಟ್ಮೆಂಟ್ ಇದೆ ನೋಡಿ. ವಿ ಗಾಟ್ ಇಂಡಿಪೆಂಡೆನ್ಸ್, ವರ್ಷ ಕೊಟ್ಟಿದ್ದಾರೆ, ಇಲ್ಲಿ ಏನು ಯೂಸ್ ಮಾಡಬೇಕು? ವೆರಿ ಗುಡ್, ಇನ್ ಅಂತೇಳಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಾಗ ಏನು ಯೂಸ್ ಮಾಡಬೇಕು? ಆ್ಯಟ್ ಅಂತೇಳಿ ಯೂಸ್ ಮಾಡ್ತೀವಿ. ರಿತಿಕಾ ವೆಂಟ್ ಡ್ಯಾಶ್ ಮಾರ್ಕೆಟ್, ಮಾರ್ಕೆಟಿಗೆ, ಅಲ್ಲಿಗೆ ಅನ್ನೋಕ್ಕೆ ಏನಂತೇಳಿ ಯೂಸ್ ಮಾಡಬೇಕು? ಟು. ನೆಕ್ಸ್ಟ್ ದ ಸನ್ ರೈಸಸ್ ಡ್ಯಾಶ್ ದ ಈಸ್ಟ್, ಪೂರ್ವದಲ್ಲಿ ಅಂತ ಹೇಳ್ಬೇಕಾದ್ರೆ ಇನ್, ಪೂರ್ವದಲ್ಲಿ. ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್, ಸೊ ಅವನು ಹೋಗ್ತಾ ಇದ್ದಾನೆ ಯಾರ ಜೊತೆಗೆ? ವಿತ್ ಹಿಸ್ ಡಾಗ್ ಅಂತ, ಹಿಸ್ ಡಾಗ್ ಅಂತೇಳಿದೆ, ನಾವು ವಿತ್ ಅಂತೇಳಿ ಬರಿಬೇಕಾಗುತ್ತೆ. ಸೊ ದ ಬೋರ್ಡ್ ಈಸ್ ಡ್ಯಾಶ್ ದ ವಾಲ್, ಬೋರ್ಡ್ ಎಲ್ಲಿದೆ? ಗೋಡೆಯ ಮೇಲೆ ಇದೆ, ಮೇಲೆನಕ್ಕೆ ಆನ್. ಸೊ ಇದಕ್ಕೆ ನಾವು ಶಾರ್ಟ್ಕಟ್ ರೂಲ್ಸ್ ಏನೂ ಇಲ್ಲ, ನೀವು ಆದಷ್ಟು ಸ್ಟೇಟ್ಮೆಂಟನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಅದನ್ನು ನೋಡಿಕೊಂಡು ಆನ್ಸರ್ ಡಿಸೈಡ್ ಮಾಡಿ. ನೆಕ್ಸ್ಟ್ ಲಿಂಕರ್, ಅದನ್ನು ಕಂಜಂಕ್ಷನ್ ಅಂತಲೂ ಹೇಳ್ತೀವಿ. ಯಾವುದಾದ್ರು ಇಲ್ಲಿ ಕೊಟ್ಟಿರೋದು? ಆ್ಯಂಡ್, ಮತ್ತು ಅಂತ ಹೇಳ್ತೀವಿ. ಬಟ್ ಅಂದರೆ ಆದರೆ, ಆರ್ ಅಥವಾ. ಸೊ ಅಂದರೆ ಹಾಗಾಗಿ, ಆಲ್ದೋ ಅಂದರೆ ಆದರೂ ಕೂಡ, ಇಫ್ ಅಂದರೆ ಹಿಂಗಾದರೆ, ಬಿಕಾಸ್ ಅಂದರೆ ಏಕೆಂದರೆ, ಈ ಥರ ಎಲ್ಲ. ಸೊ ಸ್ಟೇಟ್ಮೆಂಟನ್ನು ಓದ್ಕೋಬೇಕು. ಆಫ್ಟರ್ ಅ ಲಾಂಗ್ ಸರ್ಚ್ ವಿ ಫೌಂಡ್ ಅ ಹೋಟೆಲ್, ತುಂಬ ಹೊತ್ತು ಹುಡುಕಿದ ಮೇಲೆ ನಮಗೆ ಒಂದು ಹೋಟೆಲ್ ಸಿಕ್ತು. ಇಟ್ ವಾಸ್ ಕ್ಲೋಸ್ಡ್, ಸಿಕ್ತು ಆದರೆ ಅದು ಓಪನ್ ಆಗಿರಲಿಲ್ಲ, ಕ್ಲೋಸ್ ಆಗಿತ್ತು. ಆವಾಗ ನಾವೇನು ಯೂಸ್ ಮಾಡ್ತೀವಿ? ಬಟ್. ಸಿಕ್ತು ಆದರೆ ಅದು ಕ್ಲೋಸ್ ಆಗಿತ್ತು. ಸಾಯಿ ಕೃಷ್ಣ ಈಸ್ ಪೂರ್, ಅವನು ಪೂರ್ ಆಗಿದ್ದಾನೆ. ಪೂರ್ ಆಗಿದ್ದಾನೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಲ್ಲ, ಆದರೆ ಇವನೇನು ಮಾಡ್ತಾ ಇದ್ದಾನೆ? ಹೆಲ್ಪ್ ಮಾಡ್ತಾ ಇದ್ದಾನೆ. ಆದರೂ ಕೂಡ ಅವನು ಹೆಲ್ಪ್ಫುಲ್ ಆಗಿದ್ದಾನೆ. ಬಟ್ ಹೆಲ್ಪ್ಫುಲ್ ಟು ನೀಡಿ ಪೀಪಲ್ ಅಂತ, ಇಲ್ಲೂ ಕೂಡ ಬಟ್ ಅಂತೇಳಿ ಬರುತ್ತೆ. ಟೈಮ್ ಟೈಡ್ ವೇಟ್ಸ್ ಫಾರ್ ನನ್ ಅಂತೇಳಿದೆ. ಸೊ ಇದು ಇಂಗ್ಲೀಷಲ್ಲಿ ಒಂದು ಕೋಟ್ ಇದು. ಟೈಮ್ ಆ್ಯಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತ ಹೇಳ್ತೀವಿ. ಶುಡ್ ವಿ ಗೋ ಟು ಹುಬ್ಳಿ, ನಾವು ಹುಬ್ಳಿಗೆ ಹೋಗೋಣ. ಹೇಗೆ ಹೋಗೋಣ? ಬೈ ಬಸ್ ಆರ್ ಬೈ ಟ್ರೈನ್ ಆರ್ ಬಸ್ ಅಂತ. ಟ್ರೈನಿಗೆ ಹೋಗೋಣ, ಬಸ್ಸಿಗೆ ಹೋಗೋಣ ಅಂತ ಆಪ್ಷನ್. ಸೊ ನೆಕ್ಸ್ಟ್ ಏನಿದೆ? ಪ್ರೇಮ ಈಸ್ ಶಾರ್ಟ್ ಗರ್ಲ್, ಪ್ರೇಮ ತುಂಬ ಕುಳ್ಳಗಿದ್ದಾಳೆ. ಶಿ ರನ್ಸ್ ಲೈಕ್ ಡೀರ್, ಜಿಂಕೆ ಥರ ಓಡ್ತಾಳೆ ಅಂತ. ಸೊ ಅಂದರೆ ಇಲ್ಲಿ ಏನು ಯೂಸ್ ಮಾಡ್ತೀವಿ? ಇಫ್ ಅಂತ ಯೂಸ್ ಮಾಡಬಾರ್ದು, ಆಲ್ದೋ ಅಂತ. ಆಲ್ದೋ ಪ್ರೇಮ ಈಸ್ ಅ ಶಾರ್ಟ್ ಗರ್ಲ್ ಅಂತ ಹೇಳಿದ್ರೆ, ಪ್ರೇಮ ಕುಳ್ಳಗಿದ್ದರೂ ಕೂಡ ಸೊ ಜಿಂಕೆ ಥರ ಓಡ್ತಾಳೆ ಅಂತ. ಆಲ್ದೋ ಅಂದರೆ ಆದರೂ ಕೂಡ. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್, ಇದಕ್ಕೂ ಕೂಡ ಅಷ್ಟೇ ಶಾರ್ಟ್ಕಟ್ ಫಾರ್ಮ್ ಏನೂ ಇರಲ್ಲ. ನೀವು ಆ ಸೆಂಟೆನ್ಸನ್ನು ನೋಡ್ಕೋಬೇಕು. ಏನು ಬ್ರ್ಯಾಕೆಟಲ್ಲಿ ಪದ ಕೊಟ್ಟಿರ್ತಾರೆ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಅದಕ್ಕೆ. ರಿತು ಈಸ್ ಎ ಡ್ಯಾಶ್ ಗರ್ಲ್, ಬ್ಯೂಟಿ ಇದೆ, ಏನಾಗಬೇಕು? ಬ್ಯೂಟಿಫುಲ್ ಗರ್ಲ್. ನೆಕ್ಸ್ಟ್ ಶಾರ್ಟ್ ಸ್ಟೋರೀಸ್ ಆರ್ ವೆರಿ ಇಂಟ್ರೆಸ್ಟ್ ಅಂತೇಳಿದೆ, ಏನಾಗುತ್ತೆ? ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಇದಕ್ಕೆ ರೂಲ್ಸ್ ಏನಿಲ್ಲ, ಸ್ಟೇಟ್ಮೆಂಟನ್ನು ನೋಡಿಕೊಂಡೆ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ದೇರ್ ಈಸ್ ಆಲ್ವೇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ ಇದೆ, ಏನಾಗಬೇಕು ಇದಕ್ಕೆ? ಇಂಪ್ರೂವ್ಮೆಂಟ್ ಅಂತೇಳಿ ಆಗಬೇಕು. ಇನ್ ಅವರ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಪ್ರೋಗ್ರಾಮ್ ಅಂತೇಳಿದೆ, ಏನಾಗಬೇಕು? ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್. ಸೊ ಈ ಥರ ಸ್ಟೇಟ್ಮೆಂಟ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನೋಡಿ, ದ ಲೆವೆಲ್ ಆಫ್ ಪಲ್ಯೂಟ್ ಈಸ್ ಹೈ ಅಂತೇಳಿದೆ. ಸೊ ಪಲ್ಯೂಟ್ ಇದ್ದಿದ್ದು ಏನಾಗಬೇಕಿಲ್ಲಿ? ಪಲ್ಯೂಷನ್ ಅಂತೇಳಿ ಆಗಬೇಕು. ಸೊ ಈ ಥರ ಚೇಂಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ವಾಯ್ಸಸ್, ಸೊ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿ ಅಂತೇಳಿ ಹೇಳ್ತಾರೆ. ನಾನು ಒಂದು 2 ರೂಲ್ಸನ್ನು ಹೇಳ್ತಾ ಇದ್ದೀನಿ. ಒಂದು 5 ಮಿನಿಟ್ಸಲ್ಲಿ ಎಲ್ಲ ರೂಲ್ಸನ್ನು ಹೇಳೋಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಂಪಾರ್ಟೆಂಟ್ ಇರೋದನ್ನು ಹೇಳಿದ್ದೀನಿ ನಾನಿಲ್ಲಿ. ಎಕ್ಸಾಮಲ್ಲಿ ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಗೆ? ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟಲ್ಲಿ ಏನು ಹೆಲ್ಪಿಂಗ್ ವರ್ಬ್ ಇದೆ ನೋಡ್ಕೊಳ್ಳಿ. ಆರ್ ಅಂತೇಳಿ ಇದೆ. ಈ ಸ್ಟೇಟ್ಮೆಂಟಲ್ಲಿ ಏನು ಹೆಲ್ಪಿಂಗ್ ವರ್ಬ್ ಇಲ್ಲ. ಈ ಸ್ಟೇಟ್ಮೆಂಟಲ್ಲಿ
ಈಸ್ ಅಂತೇಳಿ ಬಂದಿದೆ. ಈ ಸ್ಟೇಟ್ಮೆಂಟಲ್ಲಿ ಏನೂ ಇಲ್ಲ. ಸೊ ನಾನು ಯಾಕೆ ಈ ಥರ 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ, ನಿಮಗೆ ಈ ಮೊನ್ನೆ ಮಾಡಲ್ ಕ್ವಶ್ಚನ್ ಪೇಪರ್ ಕೊಟ್ಟಿರೋದ್ರಲ್ಲಿ ಮತ್ತು ಪ್ರಿಪೇಟ್ರಿಯಲ್ಲಿ ಸೊ ಇಷ್ಟರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಜಾಸ್ತಿ ಯಾಮ್, ಈಸ್, ಆರ್ ಇರುವಂತಹ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಕೆಲವೊಂದು ಕಡೆ. ಯಾಮ್, ಈಸ್, ಆರ್, ಕೆಲವೊಂದು ಕಡೆ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ, ಆದರೆ ವಿ ಟು ಫಾರ್ಮ್, ಮೇನ್ ವರ್ಬ್ ವಿ ಟು ಫಾರ್ಮನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಇದ್ದಾಗ ನಾವು ಆನ್ಸರ್ ಮಾಡಬೇಕಾದ್ರೆ ಏನು ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡಬೇಕು ಅದನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಿಮಗೆ ಸ್ಟೇಟ್ಮೆಂಟಲ್ಲಿ ಏನಾದರೂ ಯಾಮ್, ಈಸ್, ಆರ್ ಏನಾದರೂ ಬಂದರೆ ನೀವು ಆನ್ಸರ್ ಮಾಡಬೇಕಾದ್ರೆ ಏನು ನೆನಪಿಟ್ಕೋಬೇಕಂತ ಹೇಳಿದ್ರೆ, ಸೇಮ್ ಯಾಮ್ ಅಥವಾ ಈಸ್ ಅಥವಾ ಆರ್ ಈ ಮೂರನ್ನೇ ಬರಿಬೇಕಾಗುತ್ತೆ. ಮೂರಲ್ಲಿ ಯಾವುದಾದ್ರೂ ಒಂದು ಬರೆದು ಪ್ಲಸ್ ಬೀಯಿಂಗ್ ಅಂತೇಳಿ ಒಂದು ಪದ ಎಕ್ಸ್ಟ್ರಾ ಸೇರಿಸಬೇಕು, ಬೀಯಿಂಗ್. ಅಕಸ್ಮಾತಾಗಿ ನಿಮಗೆ ವಿ ಟು ಫಾರ್ಮ್ ಏನಾದರೂ ಕೊಟ್ಟರೆ, ಹೆಲ್ಪಿಂಗ್ ವರ್ಬ್ ಏನಾದರೂ ವಿ ಟು ಫಾರ್ಮ್ ಕೊಟ್ಟರೆ, ಆವಾಗ ಏನು ಯೂಸ್ ಮಾಡಬೇಕು ನಾವು? ವಾಸ್ ಅಥವಾ ವರನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಬೀಯಿಂಗ್ ಏನು ಯೂಸ್ ಮಾಡಬಾರ್ದು ವಿ ಟು ಫಾರ್ಮ್ ಕೊಟ್ಟಾಗ. ಹಾಗಾದರೆ ಇವೆರಡನ್ನು ಬಿಟ್ಟು ಬೇರೆದು ಕೊಟ್ಟರೆ ಕಷ್ಟ. ಹಂಗೆ ಕೇಳಿದರೆ ಮತ್ತು ನೀವು ಈ ಆನ್ಸರನ್ನು ನೀವು ಅಲ್ಲಿ ಮಾಡೋಕ್ಕಾಗಲ್ಲ. ಈ ಥರ ಕೇಳಿದರೆ, ಜಾಸ್ತಿ ಇದನ್ನು ಕೇಳಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅಷ್ಟನ್ನು ಹೇಳಿದರೆ ಮತ್ತೆ ಕನ್ಫ್ಯೂಷನ್ ಆಗ್ಬೋದು ಮತ್ತು ಟೈಮ್ ತುಂಬಾ ಹಿಡಿಯುತ್ತೆ. ಹಾಗಾಗಿ ಇಷ್ಟನ್ನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಸೆಂಟೆನ್ಸಲ್ಲಿ ಸೊ ಯಾಮ್, ಈಸ್, ಆರ್ ಏನಾದರೂ ನಿಮಗೆ ಕೊಟ್ಟರೆ ನೀವು ಆನ್ಸರ್ ಬರೀಬೇಕಾದ್ರೆ ಏನು ಮಾಡಬೇಕು? ಯಾಮ್ ಅಥವಾ ಈಸ್ ಅಥವಾ ಆರ್ ಬರೆದು ಬೀಯಿಂಗ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ನಿಮಗೆ ಪ್ಯಾಸಿವೈಸ್ ಮಾಡೋದು ಬೇಸಿಕ್ ರೂಲ್ಸ್ ಗೊತ್ತಿರುತ್ತೆ. ಏನು ಮಾಡಬೇಕು? ಫಸ್ಟಿಗೆ ಏನು ಆಬ್ಜೆಕ್ಟ್ ಇರುತ್ತಲ್ಲ ಲಾಸ್ಟಿಗೆ, ಅದನ್ನು ಫಸ್ಟಿಗೆ ಬರಿಬೇಕಾಗುತ್ತೆ. ನಾವು ಪ್ಯಾಸಿವೈಸ್ ಮಾಡಬೇಕಾದ್ರೆ ಫಸ್ಟಿಗೆ ಬರಿಬೇಕು. ಮತ್ತು ಫಸ್ಟ್ ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನು ಲಾಸ್ಟಿಗೆ ತೊಗೊಂಡು ಹೋಗಬೇಕಾಗುತ್ತೆ. ಇದು ರೂಲ್. ಫಸ್ಟಿಗೆ ಏನಿದೆ? ಎ ಕಾರ್ ಅಂತೇಳಿ ಇದೆ, ಎ ಕಾರನ್ನು ಬರಿತೀವಿ ಪ್ಯಾಸಿವೈಸ್ ಮಾಡ್ಬೇಕಾದ್ರೆ, ಎ ಕಾರ್. ಇಲ್ಲಿ ನೋಡಿ, ಹೆಲ್ಪಿಂಗ್ ವರ್ಬ್ ಏನಿದೆ ಇಲ್ಲಿ ಕ್ವಶನಲ್ಲಿ ಆರ್ ಅಂತೇಳಿ ಬಂದೆ. ಆರ್ ಬಂದರೆ ನಾನು ಏನಂತ ಹೇಳಿದೆ, ನಾನು ಯಾಮ್ ಅಥವಾ ಈಸ್ ಅಥವಾ ಆರನ್ನು ಯೂಸ್ ಮಾಡಬೇಕು. ಆ ಕಾರ್ ಒಂದೇ ಇದೆ, ಒಂದೇ ಇದ್ದರೆ ಆರ್ ಅಂತೇಳಿ ಯೂಸ್ ಮಾಡೋಕ್ಕಾಗಲ್ಲ. ಏನು ಯೂಸ್ ಮಾಡಬೇಕಲ್ಲಿ? ಈಸ್ ಯೂಸ್ ಮಾಡ್ತೀವಿ ಒಂದೇ ಇದ್ದಾಗ, ಸಿಂಗುಲರ್ ಇದ್ದಾಗ. ಜೊತೆಗೆ ಏನು ಯೂಸ್ ಮಾಡಬೇಕು? ಬೀಯಿಂಗ್ ಅಂತೇಳಿ ಯೂಸ್ ಮಾಡಬೇಕು. ಬೀಯಿಂಗ್ ಕಂಪಲ್ಸರಿ, ಅದು ಬೀಯಿಂಗ್. ಆಮೇಲೆ ಏನಾದರೂ ಮೇನ್ ವರ್ಬ್ ಕೊಟ್ಟಿರ್ತಾರಲ್ಲ ಅದಕ್ಕೆ ನಾವು ವಿ 3 ಫಾರ್ಮಿಗೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಪರ್ಚೇಸಿಂಗ್ ಇದ್ದಿದ್ದು ಏನಾಗುತ್ತೆ? ವಿ 3 ಫಾರ್ಮ್ ಪರ್ಚೇಸ್ಡ್ ಅಂತೇಳಿ ಆಗುತ್ತೆ. ಇಲ್ಲಿ ಸ್ಪೇಸ್ ಸರಿ ಆಗ್ತಿಲ್ಲ. ಪರ್ಚೇಸ್ಡ್ ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪರ್ಚೇಸ್ ಅಂತೇಳಿ ಬರೆದು ಲಾಸ್ಟಿಗೆ ಏನು ಬರೀಬೇಕು? ದೇ ಅಂತೇಳಿ ಇದೆಯಲ್ಲ ಅದನ್ನು ಲಾಸ್ಟಿಗೆ ಬರೀಬೇಕು. ಅದನ್ನು ಬೈ ಅಂತೇಳಿ ಸೇರಿಸ್ಬಿಟ್ಟು ಬೈ ದೇ ಅಂತೇಳಿ ಬರಿಬಾರ್ದು, ಬೈ ದೆಮ್ ಅಂತೇಳಿ ಬರಿಬೇಕಾಗುತ್ತೆ. ಕೆಲವೊಂದು ಇದಕ್ಕೆ ರೂಲ್ಸ್ ಚೇಂಜ್ ಆಗುತ್ತೆ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಅಷ್ಟು ಬೇಕಾದರೆ ನಿಮಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಏನೇನು ಚೇಂಜ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದೀನಿ. ಸೊ ಕ್ವಶನಲ್ಲಿ ಏನಾದ್ರು ಯಾಮ್, ಈಸ್, ಆರ್ ಬಂದರೆ ಯಾಮ್, ಈಸ್, ಆರ್ ಪ್ಲಸ್ ಬೀಯಿಂಗ್ ಬರಬೇಕು. ಇಲ್ಲಿದೆ ನೋಡಿ, ಹ್ಯಾವ್ ಆಸ್ ಬಂದರೆ ಹ್ಯಾವ್ ಆಸ್ ಪ್ಲಸ್ ಬೀನ್ ಬರಬೇಕು. ಇವೆಲ್ಲ ರೂಲ್ಸ್ ನೋಡ್ಕೊಳ್ಳಿ. ಆದರೆ ಇಲ್ಲಿ ಇಂಪಾರ್ಟೆಂಟಾಗಿ ನಾನು ಎರಡನ್ನೇ ಹೇಳಿರೋದು. ಈಗ ಯಾಮ್, ಈಸ್, ಆರ್ ಬಂದರೆ ಯಾಮ್, ಈಸ್, ಆರ್ ಪ್ಲಸ್ ಬೀಯಿಂಗ್ ಬರಬೇಕು. ಅಲ್ಲಿ ಪಾಸ್ಟ್ ಅವರ್ ವಿ ಟು ಫಾರ್ಮ್ ಏನಾದರೂ ಬಂದರೆ ಆವಾಗ ವಾಸ್ ವರ್ ಬರಬೇಕು ಅಂತ ಅಷ್ಟೇ ಹೇಳಿದ್ದೀನಿ. ಉಳಿದಿದ್ದನ್ನು ನೀವು ನೋಡ್ಕೊಳ್ಳಿ ಸ್ವಲ್ಪ. ಇದನ್ನು ದೇ ಅಂತೇಳಿ ಈ ಥರ ಪ್ರನೌನ್ ಬಂದರೆ ಬೈ ದೆಮ್ ಈ ಥರ ಎಲ್ಲ ಬರೀಬೇಕು. ಈಗ ಮತ್ತೆ ನಾನು ಎಕ್ಸಾಂಪಲಿಗೆ ಬರ್ತೀನಿ. ಇಲ್ಲಿ ಈ ಸ್ಟೇಟ್ಮೆಂಟ್, ಥಾಮ್ಸನ್ ಡಿಸ್ಕವರ್ಡ್ ದ ಎಲೆಕ್ಟ್ರಾನ್ ಅಂತೇಳಿದೆ. ಸೊ ಈ ಸ್ಟೇಟ್ಮೆಂಟಲ್ಲಿ ಏನಿದೆ? ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತೇಳಿ ಅಂದಾಗ ನಾವೇನು ಯೂಸ್ ಮಾಡಬೇಕು? ವಾಸ್ ಅಥವಾ ವರನ್ನು ಯೂಸ್ ಮಾಡಬೇಕಂತ ಹೇಳಿದೆ. ಈಗ ನಾವು ಆನ್ಸರ್ ಮಾಡಬೇಕಾದ್ರೆ ಫಸ್ಟಿಗೆ ಏನು ಬರಿತೀವಿ? ಆಬ್ಜೆಕ್ಟ್ ಏನಿದೆ? ದ ಎಲೆಕ್ಟ್ರಾನ್ ಅಂತೇಳಿ, ದ ಎಲೆಕ್ಟ್ರಾನ್ ಅಂತೇಳಿ ಬರಿತೀವಿ. ಎಲೆಕ್ಟ್ರಾನ್ ಬರೆದು ಆಮೇಲೆ ವಾಸ್ ಅಥವಾ ವರನ್ನು ಯೂಸ್ ಮಾಡಬೇಕು. ಎಲೆಕ್ಟ್ರಾನ್ ಒಂದೇ ಇರೋದ್ರಿಂದ ಏನು ಯೂಸ್ ಮಾಡ್ತೀವಿ? ನಾವು ವಾಸ್ ಅಂತೇಳಿ ಯೂಸ್ ಮಾಡ್ತೀವಿ, ವಾಸ್. ಆಮೇಲೆ ಡಿಸ್ಕವರ್ಡ್ದು ವಿ 3 ಫಾರ್ಮ್ ಏನಾಗುತ್ತೆ? ಸೇಮ್ ಅದೇ ಡಿಸ್ಕವರ್ಡ್ ಅಂತಲೇ ಆಗುತ್ತೆ. ಬೈ ಥಾಮ್ಸನ್ ಏನಿರುತ್ತೋ, ಸಬ್ಜೆಕ್ಟ್ ಏನಿರುತ್ತೋ ಅದನ್ನು ಲಾಸ್ಟಿಗೆ ಬರಿತೀವಿ, ಬೈ ಥಾಮ್ಸನ್ ಅಂತ. ಓಕೆ, ಇದನ್ನು ಸರಿಯಾಗಿ ಡಿಲೀಟ್ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ಸ್ವಲ್ಪ ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಡಿ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ದೀಪಕ್ ರಾಜ್ ಈಸ್ ಪ್ರಿಪೇರಿಂಗ್ ಅ ಸೈನ್ಸ್ ಮಾಡೆಲ್ ಅಂತೇಳಿದೆ. ಸೊ ಇದನ್ನು ಚೇಂಜ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಏನು ಬಂದಿದೆ? ಈಸ್ ಬಂದಿದೆ. ಈಸ್ ಬಂದಿದೆ ಅಂತ ಹೇಳಿದರೆ ಸೇಮ್ ಯಾಮ್, ಈಸ್, ಆರ್ ಪ್ಲಸ್ ಬೀಯಿಂಗ್ ಬರಿಬೇಕು. ಆನ್ಸರ್ ಏನಾಗುತ್ತೆ ಇದಕ್ಕೆ? ಫಸ್ಟಿಗೆ ಆಬ್ಜೆಕ್ಟ್ ಏನಿದೆ? ಸೈನ್ಸ್ ಮಾಡೆಲ್. ಸೈನ್ಸ್ ಮಾಡೆಲ್ ಅಂತೇಳಿ ಬರಿತೀವಿ. ಸೈನ್ಸ್ ಮಾಡೆಲ್ ಒಂದೇ ಇದೆ, ಒಂದೇ ಇದ್ದಾಗ ಏನು ಯೂಸ್ ಮಾಡಬೇಕು? ಈಸ್ ಅಂತೇಳಿ ಯೂಸ್ ಮಾಡ್ತೀವಿ. ಆಮೇಲೆ ಬೀಯಿಂಗ್ ಅಂತೇಳಿ ಯೂಸ್ ಮಾಡಿಬಿಟ್ಟು ಮೇನ್ ವರ್ಬ್ ಏನಿದೆ? ಪ್ರಿಪೇರಿಂಗ್ದು ವಿ 3 ಫಾರ್ಮ್ ಏನಾಗುತ್ತೆ? ಪ್ರಿಪೇರ್ಡ್ ಅಂತೇಳಿ ಆಗುತ್ತೆ, ಇ ಡಿ ಅಂತೇಳಿ ಸೇರಿಸ್ತೀವಿ ಲಾಸ್ಟಿಗೆ. ಆಮೇಲೆ ದೀಪಕ್ ರಾಜ್ ಸಬ್ಜೆಕ್ಟ್ ಬರೋಕ್ಕಿಂತ ಮುಂಚೆ ಬೈ ದೀಪಕ್ ರಾಜ್ ಅಂತೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಸೈಂಟಿಸ್ಟ್ ಲಾಂಚ್ ಅ ಸ್ಯಾಟಲೈಟ್. ಸೊ ಈ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಬಂದಿಲ್ಲ, ವಿ 2 ಫಾರ್ಮ್ ಇದೆ. ಇದು ವಿ 2 ಫಾರ್ಮ್ ಬಂದಾಗ ಏನು? ವಾಸ್ ಅಥವಾ ವರ್ ಬರೀಬೇಕಾಗುತ್ತೆ. ಈಗ ಇದನ್ನು ಆನ್ಸರ್ ಮಾಡಬೇಕಾದ್ರೆ ಫಸ್ಟಿಗೆ ಏನು ಬರಿತೀವಿ? ಎ ಸ್ಯಾಟಲೈಟ್ ಅಂತೇಳಿ ಬರಿತೀವಿ, ಎ ಸ್ಯಾಟಲೈಟ್. ಸ್ಯಾಟಲೈಟ್ ಉಪಗ್ರಹ ಒಂದೇ ಇದೆ, ಹಾಗಾಗಿ ಏನು ಬರೀಬೇಕು? ವಾಸ್ ಎ ಸ್ಯಾಟಲೈಟ್
ವಾಸ್ ಲಾಂಚ್ಡ್, ಸೇಮ್ ಲಾಂಚ್ಡ್ ಬರುತ್ತೆ. ಸೈಂಟಿಸ್ಟ್ ಬರೋಕ್ಕಿಂತ ಮುಂಚೆ ಬೈ ಸೈಂಟಿಸ್ಟ್ ಅಂತ ಬರ್ತೀವಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ನೋಟ್ಬುಕ್ಸ್. ಇಲ್ಲೂ ಕೂಡ ಅಷ್ಟೇ ಹೆಲ್ಪಿಂಗ್ ವರ್ಬ್ ಇಲ್ಲ, V2 ಫಾರ್ಮ್ ಇದೆ, ವಾಸ್ ಅಥವಾ ವರ್ನ ಬರಿತೀವಿ. ಸೊ ಫಸ್ಟಿಗೆ ಏನು ಬರಿತೀವಿ, ದ ನೋಟ್ಬುಕ್ಸ್ ತುಂಬ ಇದ್ದಾವೆ, ಪ್ಲೂರಲ್ ಫಾರ್ಮ್ ಇದೆ, ಹಾಗಾಗಿ ವಾಸ್ ಬರಿಬಾರ್ದು, ವರ್ ಅಂತಲೇ ಬರಿಬೇಕು, ವರ್. ಆಮೇಲೆ ಡಿಸ್ಟ್ರಿಬ್ಯೂಟೆಡ್, ಸೇಮ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್. ಸೊ ಈ ಥರ ಆನ್ಸರ್ನ ನೋಡ್ಕೊಳ್ಳಿ. ಸೆಂಟೆನ್ಸಲ್ಲಿ ಯಾಮ್ ಈಸ್ ಆರ್ ಏನಾದರೂ ಇದ್ದರೆ ಆವಾಗ ನಾವು ಯಾಮ್ ಈಸ್ ಆರ್ ಪ್ಲಸ್ ಬೀಯಿಂಗ್ ಅಂತ ಯೂಸ್ ಮಾಡಿ. V2 ಫಾರ್ಮ್ ಕೊಟ್ಟರೆ ಅಲ್ಲಿ ವಾಸ್ ಮತ್ತು ವರನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್. ಇದು ಕೂಡ ಅಷ್ಟೇ ತುಂಬ ಲೆಂತಿ ಆಗಿರುವಂಥ ಒಂದು ಕಾನ್ಸೆಪ್ಟ್. ಒಂದು ಸ್ಟೇಟ್ಮೆಂಟ್ ನೋಡಿ, ರವಿ ನಿಮಗೆ ಎಕ್ಸಾಮಲ್ಲಿ ಒಂದು ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಹೇಳಬೇಕಾಗುತ್ತೆ. ಸುಮಾ ಹೇಳಿರೋದು. ಸೊ ಯಾರಿಗೆ ಹೇಳಿರೋದು? ಸುಮಾ ರವಿಗೆ ಹೇಳಿರೋದು. ಯು ಹ್ಯಾವ್ ಸೇವ್ಡ್ ಮೈ ಲೈಫ್ ಅಂತ. ಸೊ ಇದನ್ನು ನಾವು ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ ಯಾರು ಹೇಳಿದ್ದಾರೆ ಈ ಮಾತನ್ನು? ಸುಮಾ ಅಂತೇಳಿ ಬರಿತೀವಿ, ಸುಮಾ. ಆಮೇಲೆ ಫುಲ್ ಸ್ಟಾಪ್ ಏನಾದರೂ ಇದ್ದರೆ ನಾವು ಟೋಲ್ಡ್ ಅಂತೇಳಿ ಬರಿತೀವಿ, ಟೋಲ್ಡ್. ಯಾರಿಗೆ ಹೇಳಿರೋದು? ರವಿಗೆ. ಸುಮಾ ಟೋಲ್ಡ್ ರವಿ ಅಂತೇಳಿ ಬರೆದು ದಟ್ ಅಂತೇಳಿ ಸೇರಿಸಬೇಕು. ಕೆಲವೊಂದು ಸಲ ನಿಮಗೆ ಕ್ವಶನ್ ಪೇಪರಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ ಯಾರಿಗೆ ಹೇಳಿದ್ದಾರೆ ಅಂತ. ಆಮೇಲೆ ಫುಲ್ ಸ್ಟಾಪ್ ಇದ್ದರೆ ನಾವು ದಟ್ ಅಂತೇಳಿ ಸ್ಟಾರ್ಟ್ ಮಾಡ್ಕೋಬೇಕು. ಯು ಅಂದರೆ ಯಾರಿಗೆ ಸೇರುತ್ತೆ? ಯು ಅಂತ ಹೇಳಿದ್ರೆ ನೀನು ಅಂದರೆ ಯಾರಿಲ್ಲಿ? ರವಿ, ಹುಡುಗ ಇದ್ದಾನೆ, ಹಾಗಾಗಿ ಹಿ. ಹ್ಯಾಸ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಎಲ್ಲ ಪಾಸ್ಟ್ ಟೆನ್ಸ್ ಬರಬೇಕು. ಹ್ಯಾಸ್ ಏನಾದರೂ ಬಂದರೆ ನಾವು ರಿಪೋರ್ಟ್ ಸ್ಪೀಚಲ್ಲಿ ಹ್ಯಾಡ್ ಅಂತೇಳಿ ಬರೀಬೇಕಾಗುತ್ತೆ. ಹಿ ಹ್ಯಾಡ್ ಸೇವ್ಡ್ ಮೈ ಲೈಫ್ ಅಂತ ಹೇಳಿದ್ದಾಳೆ. ಸೇವ್ಡ್ ಸೇಮ್ ಬರುತ್ತೆ, ಸೇವ್ಡ್ ಅಂತಲೇ. ಮೈ ಲೈಫ್ ನನ್ನ ಜೀವನ. ನನ್ನ ಅಂದರೆ ಯಾರ್ತಿಲ್ಲಿ? ಸುಮದು. ಅವಳ ಅನ್ನೋಕ್ಕೆ ನಾವು ಇಂಗ್ಲೀಷಲ್ಲಿ ಹರ್ ಲೈಫ್ ಅಂತ ಹೇಳ್ತೀವಿ. ಇಲ್ಲಿ ಮೈ ಇದ್ದಿದ್ದೇನಾಗುತ್ತೆ? ಹರ್ ಅಂತೇಳಿ ಚೇಂಜ್ ಆಗುತ್ತೆ, ಹರ್ ಲೈಫ್ ಅಂತೇಳಿ. ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ನೋಡಿ, ರಮ್ಯಾ ಹೇಳೋದು ಸರಿತಾಗೆ ಆರ್ ಯು ಗೋಯಿಂಗ್ ಟು ದ ಕನ್ಸರ್ಟ್ ಅಂತ ರಮ್ಯಾ ಹೇಳಿರೋದು. ಇದು ಕ್ವಶನ್ ಇದೆ. ಕ್ವಶನ್ ಬಂದಾಗ ನಾವೇನಂತೇಳಿ ನಾವು ಫಸ್ಟ್ ಅವ್ರ ಹೆಸರು ಬರಿತೀವಿ, ಯಾರು ಹೇಳಿರೋದು? ರಮ್ಯಾ ಅಂತೇಳಿ ಬರಿತೀವಿ. ಆಮೇಲೆ ಕ್ವಶನ್ ಇದ್ದಾಗ ನಾವು ಆಸ್ಕ್ಡ್ ಅಂತೇಳಿ ಬರಿತೀವಿ. ಯಾರಿಗೆ ಹೇಳಿರೋದು? ಸರಿತಾ. ಇಷ್ಟನ್ನು ಅವ್ರು ಕೊಟ್ಟಿರ್ತಾರೆ ಕೆಲವೊಂದು ಸಲ, ಸರಿತಾ. ಆಮೇಲೆ ಕೊಟ್ಟಿರೋ ಕ್ವಶನ್ ಯಾವ ಕ್ವಶನ್ ನೋಡ್ಕೋಬೇಕು? ಇದು ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗಿದ್ದರೆ ಅದನ್ನು ಎಸ್ ಆರ್ ನೋ ಕ್ವಶನ್ ಅಂತಿರ್ತೀವಿ. ಎಸ್ ಆರ್ ನೋ ಕ್ವಶನ್ ಇದ್ದಾಗ ಇಫ್ ಅಂತೇಳಿ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇಫ್ ಅಂತೇಳಿ ಸ್ಟಾರ್ಟ್ ಮಾಡಿ ಫಸ್ಟ್ ನಾವೇನು ಮಾಡಬೇಕು? ಆರನ್ನು ಚೇಂಜ್ ಮಾಡಬಾರ್ದು, ಫಸ್ಟ್ ಯು ಅನ್ನು ಚೇಂಜ್ ಮಾಡಬೇಕಾಗುತ್ತೆ. ಯು ಅಂತೇಳಿದರೆ ಯಾರಿಗೆ ಸಂಬಂಧಪಡುತ್ತೆ? ಯಾರು ಕೇಳಿಸ್ಕೊಂತಾರೆ ಅವರಿಗೆ. ಕೇಳಿಸ್ಕೊಳ್ಳೋರು ಯಾರು? ಸರಿತಾ, ಹುಡುಗಿ ಇದ್ದಾಳೆ, ಶಿ ಅಂತೇಳಿ ಬರುತ್ತೆ. ಯಾಮೀಸ್ ಆರ್ ಇದ್ದರೆ ಏನು ಬರಬೇಕು? ವಾಸ್ ಅಥವಾ ವರ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ಶಿ ವಾಸ್ ಅಂತ ಹೇಳ್ತೀವಿ. ಗೋಯಿಂಗ್ ಟು ದ ಕನ್ಸರ್ಟ್ ಸೇಮ್ ಆಗುತ್ತೆ, ಕ್ವಶನ್ ಮಾರ್ಕ್ ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒಂದು ಎಕ್ಸಾಂಪಲ್, ವೆನ್ ವಿಲ್ ಯು ಗೋ ಟು ಡೆಲ್ಲಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಇದು ಕೂಡ ಕ್ವಶನ್ ಇದೆ. ಸೊ ಕ್ವಶನ್ ಇದ್ದಾಗ ಸೇಮ್ ಜಯಂತ್ ಆಸ್ಕ್ಡ್ ರಾಜು ಇಷ್ಟು ಕೊಟ್ಟಿರ್ತಾರೆ. ಇದು ಎಸ್ ಆರ್ ನೋ ಕ್ವಶನ್ ಅಲ್ಲ, WH ಕ್ವಶನ್ ಇದೆ. WH ಕ್ವಶನ್ ಇದ್ದಾಗ ಸೊ ನಾವು WH ವರ್ಡ್ ಸೇಮ್ ಹೆಂಗಿದಿಲ್ಲ ಹಾಗೆ ಬರಿತೀವಿ, ವೆನ್ ಅಂತೇಳಿ ಬರಿತೀವಿ. ಅದಕ್ಕಿಂತ ಮುಂಚೆ ಏನಿರುತ್ತೆ? ಜಯಂತ್ ಆಸ್ಕ್ಡ್ ರಾಜು ಅಂತೇಳಿ ಬರೆದು ವೆನ್. ಆಮೇಲೆ ಇವೆರಡನ್ನು ಚೇಂಜ್ ಮಾಡಬೇಕಂತ ಇರುತ್ತೆ. ಯು ಅಂದರೆ ಯಾರು? ಇಲ್ಲಿ ರಾಜುಗೆ ಸಂಬಂಧಪಡುತ್ತೆ, ರಾಜು ಹುಡುಗ. ಹಿ. ವಿಲ್ ಬಂದರೆ ಏನು ಬರಬೇಕು? ವುಡ್ ಅಂತೇಳಿ ಚೇಂಜ್ ಆಗಬೇಕು. ಮತ್ತು ಗೋ ಟು ಡೆಲ್ಲಿ ಸೇಮ್ ಇರುತ್ತೆ. ಇಷ್ಟು 16 ಕಾನ್ಸೆಪ್ಟ್ ಇರುತ್ತೆ 1 ಮಾರ್ಕ್ಸ್ಗೆ. ನೆಕ್ಸ್ಟ್ 17ನೇ ಕ್ವಶನ್ ಎಡಿಟಿಂಗಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಏನೇನು ಮಿಸ್ಟೇಕ್ಸ್ ಕೊಡ್ಬೋದು ನಿಮಗೆ ಅಂತೇಳಿದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೊಡ್ತಾರೆ ಯೂಶ್ವಲಾಗಿ, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ಸ್ ಕೊಡ್ತಾರೆ, ಆರ್ಟಿಕಲ್ ಕೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕನ್ನು ಜಾಸ್ತಿ ಕೇಳ್ತಾರೆ, ಅಡ್ವರ್ಬ್ ಮಿಸ್ಟೇಕ್ ಕೇಳ್ತಾರೆ ಜಾಸ್ತಿ. ಆಮೇಲೆ ಪ್ರಿಪೋರ್ಷನ್ ಮತ್ತು ಕಂಜಂಕ್ಷನ್ ಅಥವಾ ಲಿಂಕರ್ ಅಂತ ಹೇಳ್ತೀವಿ. ಇದನ್ನು ಆಲ್ರೆಡಿ ಈ 3 ಕಾನ್ಸೆಪ್ಟ್ ಆಲ್ರೆಡಿ ನಿಮಗೆ 1 ಮಾರ್ಕ್ಸಿಗೆ ಇರೋದ್ರಿಂದ ಇದನ್ನು ಕೇಳೋದು ಸ್ವಲ್ಪ ಕಡಿಮೆ, ಆದರೂ ಕೆಲವೊಂದು ವರ್ಷ ಕೇಳಿದ್ದಾರೆ. ನೆಕ್ಸ್ಟ್ ನೌನ್ ನಂಬರ್ಸ್ ಟು ಬಿ ಕರೆಕ್ಟೆಡ್ ಅಂತ ಇರುತ್ತೆ, ಅಂದರೆ ಸಿಂಗ್ಯುಲರ್ ಫಾರ್ಮ್ ಮತ್ತು ಪ್ಲೂರಲ್ ಫಾರ್ಮ್ ಚೇಂಜ್ ಮಾಡಬೇಕಾಗಿರೋದು. ಮತ್ತು ಪಂಕ್ಚುಯೇಷನ್ ಮಾರ್ಕ್, ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಅಥವಾ ಎಕ್ಸ್ಕ್ಲಮೇಷನ್ ಮಾರ್ಕ್ ಅದನ್ನೆಲ್ಲ ಬರೀಬೇಕಾಗಿರೋದು. ಈಗ ಎಕ್ಸಾಮಲ್ಲಿ ಒಂದು ಸ್ಟೇಟ್ಮೆಂಟ್ ಹಿಂಗೆ ಕೊಡ್ತಾರೆ, ಲಾಸ್ಟ್ ಸಂಡೇ ಜಾಕಿ ಆ್ಯಂಡ್ ಐ ವೆಂಟ್ ಟು ದ ಬೀಚ್ ಅಂತೇಳಿ ಒಂಥರ ಸ್ಟೇಟ್ಮೆಂಟ್ ಇದೆ. ಏನು ಕೊಟ್ಟಿರೋದು ಇಲ್ಲಿ? ಒಂದು ಕ್ಯಾಪಿಟಲ್ ಲೆಟ್ರನ್ನು ಸರಿ ಮಾಡಬೇಕು ಅಂತ. ಕ್ಯಾಪಿಟಲ್ ಲೆಟ್ರ್ ಅಂತ ಹೇಳಿದ್ರೆ ಇಲ್ಲಿ ಯೂಸ್ ಮಾಡ್ತೀವಿ ಸೆಂಟೆನ್ಸ್ ಮೊದಲ ಪದ ಆಗಿರಬಹುದು ಅಥವಾ ಪ್ರಾಪರ್ ನೌನ್ ಇದ್ದರೆ, ಅಂದರೆ ಹೆಸರಿದ್ದಾಗ ನಾವು ಕ್ಯಾಪಿಟಲ್ ಲೆಟ್ರ್ ಯೂಸ್ ಮಾಡ್ತೀವಿ. ಇಲ್ಲಿ ಜಾಕಿ ಅಂತೇಳಿ ಇದೆ ನೋಡಿ, ಜಾಕಿ ಹುಡುಗನ ಹೆಸರು, ಹಾಗಾಗಿ ನಾವೇನು ಯೂಸ್ ಮಾಡಬೇಕಿಲ್ಲಿ? ಜಾಕಿ ಇದ್ದಿದ್ದನ್ನು ಜೆ ಕ್ಯಾಪಿಟಲ್ ಮಾಡಬೇಕಾಗುತ್ತೆ. ಸೊ ಜೆ ಕ್ಯಾಪಿಟಲ್ ಮಾಡಿ ಬರ್ತಾರೆ ಆಯಿತು.
1 ಮಾರ್ಕ್ಸ್ ಅದಕ್ಕೆ. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಅಂದರೆ ಅರ್ಥ ಏನು? ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ಪಾಸ್ಟ್ ಟೆನ್ಸಲ್ಲಿರುತ್ತೆ, ಆದರೆ ಯಾವುದೋ ಒಂದು ಪದವನ್ನು ಪ್ರೆಸೆಂಟ್ ಮಾಡಿ ಕೊಟ್ಟಿರ್ತಾರೆ ಅವರು. ಸೊ ಅದನ್ನು ನಾವು ಚೇಂಜ್ ಮಾಡಬೇಕು. ಸೊ ಇಲ್ಲಿ ನೋಡಿ ವೆಂಟ್ ಅಂತೇಳಿದೆ, ಇದು ಪಾಸ್ಟ್ ಟೆನ್ಸ್. ಲಾಸ್ಟ್ ಸಂಡೇ ಅಂದರೆ ಪಾಸ್ಟ್ ಟೆನ್ಸ್ ಅಂತ ಅರ್ಥ. ವೆಂಟ್ ಕರೆಕ್ಟ್ ಇದೆ. ವೆನ್ ವಿ ಅರೈವ್ಡ್ ಇದು ಕೂಡ ಕರೆಕ್ಟ್ ಇದೆ, ಪಾಸ್ಟ್ ಟೆನ್ಸ್ ಇದೆ. ಆದರೆ ಇಲ್ಲಿ ವಿ ಥಿಂಕ್ ಅಂತೇಳಿ ಕೊಟ್ಟಿದ್ದಾರೆ. ಥಿಂಕ್ ಅನ್ನೋದು ಪ್ರೆಸೆಂಟ್ ವರ್ಬ್ ಇದೆ. ನಾವೇನು ಮಾಡಬೇಕಾಗುತ್ತೆ ಅದಕ್ಕೆ? ಪಾಸ್ಟ್ ವರ್ಬ್. ಥಿಂಕ್ ಟು ವಿ ಟು ಫಾರ್ಮ್ ಪಾಸ್ಟ್ ವರ್ಬ್ ಏನಾಗುತ್ತೆ? ಥಾಟ್ ಅಂತೇಳಿ ಆಗುತ್ತೆ, ಥಾಟ್. ಸೊ ಈ ಥರ ಜಾಕಿಗೆ ಕ್ಯಾಪಿಟಲ್ ಲೆಟರ್ ಮಾಡಬೇಕು, ಥಿಂಕ್ ಇದ್ದಿದ್ದನ್ನು ಥಾಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳಿದ್ದಾರೆ, ಇನ್ನೊಂದು ಅಡ್ವರ್ಬಲ್ ಮಿಸ್ಟೇಕ್ ಕೇಳಿದ್ದಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪದ ತಪ್ಪಾಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬಿಗ್ ಪೀಸ್ ಆಫ್ ವುಡ್ ಅಂತೇಳಿದೆ, ಪೀಸ್ ಆಫ್ ವುಡ್. ಪೀಸ್ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಇದು ಶಾಂತಿ ಅಂತೇಳಿ ಅರ್ಥ ಕೊಡುತ್ತೆ. ಪೀಸ್ ಅಂದರೆ ತುಂಡು ಅನ್ನೋಕ್ಕೆ ನಾವು ಇಂಗ್ಲೀಷಲ್ಲಿ PIECE ಅಂತೇಳಿ ಆಗಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್. ನಿಮಗೆ ಹೋಮೋಫೋನ್ಸ್ ಮಿಸ್ಟೇಕ್ಸ್ ಜಾಸ್ತಿ ಕೊಡ್ತಾರೆ, ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ಅಡ್ವರ್ಬಲ್ ಮಿಸ್ಟೇಕ್, ಇದು ಈಸಿ. ಅಡ್ವರ್ಬಲ್ ಮಿಸ್ಟೇಕ್ ಕೇಳಿದರೆ ಪ್ರತಿಯೊಬ್ಬರು ಕೂಡ ನೀವು ಬರೀರಿ, ಅದನ್ನು ಟ್ರೈ ಮಾಡಿ. ಅಡ್ವರ್ಬಲ್ ಮಿಸ್ಟೇಕ್ ಅಂತ ಹೇಳಿದ್ರೆ ಯಾವುದೋ ಒಂದು ಪದಕ್ಕೆ LY ಸೇರಿಸಬೇಕು. ಅದು ಎಲ್ಲಿ ಸೇರಿಸ್ಬೇಕಂದ್ರೆ ನೋಡ್ಕೋಬೇಕು. ಎಕ್ಸಾಂಪಲ್ ಕಟಿಂಗ್ ಇದೆ, ಅದಕ್ಕೆ LY ಸೇರ್ಸಕ್ಕೆ ಬರುತ್ತಾ? ಬಿಗ್ಗೆ LY ಸೇರ್ಸಕ್ಕೆ ಬರುತ್ತಾ? ಇಲ್ಲ. ಎಲ್ಲಿ ಬರುತ್ತೆ? ಇಲ್ಲಿ ನೋಡಿ, ಸಡನ್ ಅಂತೇಳಿದೆ. ಏನಾಗಬೇಕಿದು? ಸಡನ್ಲಿ ಅಂತೇಳಿ ಆಗಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 18ರಿಂದ 24ವರೆಗೂ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಅದೆಲ್ಲ ನಿಮಗೆ ಟೀಚರ್ಸ್ ಎಲ್ಲ ಹೇಳಿರ್ತಾರೆ. ಸೊ ಈಗ ನಾನು ಯಾವ್ಯಾವ ಪಾಠ ಅಂತೇಳಿ ಅಷ್ಟೇ ಹೇಳ್ತೀನಿ, ಯಾಕಂದರೆ ಆಲ್ರೆಡಿ ಒಂದು ಹತ್ತತ್ರ 50 ಮಿನಿಟ್ಸ್ ವಿಡಿಯೋ ಆಗಿಬಿಟ್ಟಿದೆ. ನೋಡಿ, 2 ಮಾರ್ಕ್ಸ್ ಕ್ವಶನ್ ಯಾವ ಪಾಠದ್ದು ಬರುತ್ತೆ? ಜೆಂಟಲ್ಮ್ಯಾನ್ ಆಫ್ ರಿವಿಂಗ್ ಮೀಡಿಯಾ, ಅದನ್ನು ನೋಡ್ಕೊಡಿ. ಒಂದು ಕಾಮನ್ ಸೆಂಟೆನ್ಸಸ್ಸನ್ನು ಬೇಕಾದ್ರೆ ರೆಡಿ ಮಾಡಿಕೊಡಿ. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಪಾಠದ್ದು, ದ ಕನ್ಸಲ್ಟ್ ಪಾಠದ್ದು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಇಷ್ಟು 4 ಪಾಠದ್ದು 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 22ನೇ ಕ್ವಶನ್ ಐ ಆಮ್ ದ ಲ್ಯಾಂಡ್ ಸಮರಿ ಇರುತ್ತೆ. 22ನೇ ಕ್ವಶನ್ ಇರುತ್ತೆ ಯೂಶ್ವಲಾಗಿದ್ದು. 23ನೇ ಕ್ವಶನ್ ಯಾವುದಿರುತ್ತೆ? ನಾರಾಯಣಪುರ ಇನ್ಸಿಡೆಂಟ್ ಮತ್ತು ಆನ್ ಟಾಪ್ ಆಫ್ ದ ವರ್ಲ್ಡ್ ಎರಡನ್ನು ಕೊಟ್ಟಿರ್ತಾರೆ, ಒಂದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 24ನೇ ಕ್ವಶನ್ ಯಾವ ಪಾಠದ್ದು? ಹನಿ ಫುಡ್ಡಿಂದು ಒಂದು ಕ್ವಶನ್ ಇರುತ್ತೆ. ಅದಾದಮೇಲೆ ಬರ್ಡ್ ಆಫ್ ಹ್ಯಾಪಿನೆಸ್ ಒಂದಿರುತ್ತೆ, ಎರಡರಲ್ಲಿ ಒಂದನ್ನು ಬರೀಬೇಕಾಗುತ್ತೆ. ಸೊ ತುಂಬ ಈಸಿ ಅಂತ ಹೇಳಿದ್ರೆ ಇಲ್ಲಿ ಆನ್ ಟಾಪ್ ಆಫ್ ದ ವರ್ಲ್ಡ್ ಡಿಕ್ಕಿ ಡೋಲ್ಮಾದು ಮತ್ತು ಹನಿ ಫುಡ್ಡಿಂದು ಈಸಿ ಇರುತ್ತೆ, ಅದನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಕೆಲವೊಂದು ಕಾಮನ್ ಆನ್ಸರ್ ರೆಡಿ ಮಾಡಿದ್ದೀನಿ. ಸಾಧ್ಯ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕಳಿಸಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಕಾಮನ್ ಆನ್ಸರ್ಸನ್ನು, ಯಾರಿಗಾದರೂ ಬೇಕು ಅಂತೇಳಿದರೆ. ನೆಕ್ಸ್ಟ್ 25 ಮತ್ತು 26 ತುಂಬ ಈಸಿ ಇದು. ಸೊ ಏನು ಅಂತೇಳಿದರೆ 3 ಮಾರ್ಕ್ಸ್ ಕ್ವಶನ್ಸ್. ಯಾವ ಪಾಠದ್ದು? 25ನೇ ಕ್ವಶನ್ ಎ ಹೀರೋ ಪಾಠದ್ದು ಇರುತ್ತೆ. 26ನೇದು ಜಾಸ್ ಪೊಯಮ್ 2. ಇವೆರಡರದ್ದು ಸ್ವಲ್ಪ ಬ್ರೀಫಾಗಿ ನೀವು ಸಮರಿಯನ್ನು ಕಲ್ತ್ಕೊಂಡ್ರೆ ಯಾವುದೇ ಕ್ವಶನ್ ಕೊಟ್ಟರೂ ಕೂಡ ನೀವು ಎರಡನ್ನು ಬರೀಬಹುದು. ಸ್ವಾಮಿ ಪಾಠದ್ದು ತುಂಬ ಈಸಿ ಇದೆ, ಸ್ವಲ್ಪ ನೋಡ್ಕೊಡಿ, ಅದನ್ನು ಮಿಸ್ ಮಾಡಬೇಡಿ. ಮತ್ತು ಜಾಸ್ ಪೊಯಮ್ 2 ಯೂಶ್ವಲಾಗಿ ನಿಮಗೆ ಕಲಿಸಿರ್ತಾರೆ ಸಮರಿಯನ್ನು, ಅದನ್ನು ನೋಡ್ಕೊಡಿ. ನೆಕ್ಸ್ಟ್ ಸೊ ಕ್ವಶನ್ ನಂಬರ್ 27ರಿಂದ 30ವರೆಗೂ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ. ಅದರಲ್ಲಿ 3 ಎಕ್ಸ್ಟ್ರಾಕ್ಟ್, ಮೂರು ಪಾಠದ್ದು ಒಂದು ಪೊಯಮ್ದಿರುತ್ತೆ. ಸೊ ಯಾವ್ದು ಹಾಕಿದೆ ಎಕ್ಸ್ಟ್ರಾಕ್ಟ್? ಸೊ ಒಂದು ದೇರ್ ಇಸ್ ಎ ಗಲ್ ಬೈ ದ ಟ್ರ್ಯಾಕ್ಸ್ ಪಾಠದ್ದಿರುತ್ತೆ. ಸೊ ರೋಮಾ, ಬಾಲೇಶ್ವರ್ ಮತ್ತು ಟ್ರಕ್ ಡ್ರೈವರ್ ಅಂತೇಳಿ ಕಾಮನ್ ಆನ್ಸರ್ ಬರುತ್ತೆ, ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಡಿಸ್ಕವರಿ ಪಾಠದ್ದಿರುತ್ತೆ. ಡಿಸ್ಕವರಿಯಲ್ಲಿ ಕೊಲಂಬಸ್, ಪೆಪೆ, ಡಿಯಾಗೋ, ಪೆಡ್ರೋ ಇವೆಲ್ಲ ಕಾಮನ್ ಆನ್ಸರ್, ಮತ್ತು ಸೇಲರ್ಸ್ ಅಂತೇಳಿ ಕಾಮನ್ ಆನ್ಸರ್. ಸೊ ನೆಕ್ಸ್ಟ್ ಕಲರ್ಸ್ ಆಫ್ ಸೈಲೆನ್ಸಲ್ಲಿ ಏನೇನು ಸತೀಶ್ ಫಾದರ್ ಅಥವಾ ಸತೀಶ್ ಮದರ್, ಸೊ ಡ್ರಾಯಿಂಗ್, ಪೇಂಟಿಂಗ್ ಇವೆಲ್ಲ ಕಾಮನ್ ಆನ್ಸರ್ ಬರುತ್ತೆ. ನಾನು ಹೇಳಿದ್ನಲ್ಲ, ಇದರಲ್ಲೇ ಒಂದು ಏನಿಲ್ಲ ಅಂದರೂ ಕೂಡ ಒಂದು 5-6 ಮಾರ್ಕ್ಸ್ ಇಲ್ಲೇ ಬರುತ್ತೆ. ಆದರೆ ಯಾವ ಕ್ವಶನ್ಗೆ ಏನು ಬರೀಬೇಕು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 30ನೇ ಕ್ವಶನ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ 30ನೇ ಕ್ವಶನ್ ಬರುತ್ತೆ, ತುಂಬ ಈಸಿ. ಸೊ ಇದನ್ನು ಯಾವುದೇ ಕಾರಣ ಕೂಡ ಮಿಸ್ ಮಾಡಬೇಡಿ. ಅಕಸ್ಮಾತಾಗಿ ಇಲ್ಲಿ ಹೂ ಅಂತೇನಾದರೂ ಪ್ರಶ್ನೆ ಬಂದರೆ, ಇದಕ್ಕೆ ನಾನು 30ಕ್ಕೆ ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ ಈಗ. ಹೂ ಅಂತೇನಾದರೂ ಬಂದರೆ, ಹೂ ಸೆಡ್ ದಿಸ್ ಅಥವಾ ಸೊ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಏನಾದರೂ ಬಂದರೆ ಅದಕ್ಕೆ ಆನ್ಸರ್ ಪೊಯೆಟ್ ಅಂತಲೇ ಬರೀರಿ ನೀವು ಸಿಂಪಲಾಗಿ, ಪೊಯೆಟ್. ಹೂ ಅಂತೇಳಿ ಏನಾದರೂ ಕ್ವಶನ್ ಬಂದರೆ, ಅಥವಾ ವೆನ್ ಅಂತ ಏನಾದರೂ ಪ್ರಶ್ನೆ ಬಂದರೆ, ವೆನ್ ಅಂತೇನಾದರೂ ಕ್ವಶನ್ ಇದ್ದರೆ ಆವಾಗ ಸೊ ವೆನ್, ಅದಕ್ಕೆ ನೀವು ಆನ್ಸರ್ ಕೂಡ ವೆನ್ನಿಂದನೇ ಸ್ಟಾರ್ಟ್ ಮಾಡಿ. ವೆನ್ ಹೀ ವಾಸ್ ಗೋಯಿಂಗ್ ಟು ಔಟರ್ ಸ್ಪೇಸ್ ದ ನೆಕ್ಸ್ಟ್ ಮಾರ್ನಿಂಗ್ ಅಂತೇಳಿ, ಅಥವಾ ವೆನ್ ಹಿ ವಾಸ್ ರೆಡಿ. ನೋಡಿ, ವೆನ್ ಅಂತೇಳಿ ಪ್ರಶ್ನೆ ಬಂದರೆ ವೆನ್ ಹಿ ವಾಸ್ ರೆಡಿ ಟು ಗೋ ಟು ಸ್ಪೇಸ್, ವೆನ್ ಹಿ ವಾಸ್ ರೆಡಿ ಟು ಗೋ ಟು ಸ್ಪೇಸ್ ಅಂತೇಳಿ ಬರೀರಿ.
ಆ ಸ್ಟೇಟ್ಮೆಂಟನ್ನು ಇಲ್ಲಿ ಬರೆಯೋಕೆ ಆಗ್ತಿಲ್ಲ ನನಗೆ, ನೋಡ್ಕೊಳ್ಳಿ, ಹೇಳಿದ್ದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ವೇರ್ ಅಂತ ಏನಾದರೂ ಪ್ರಶ್ನೆ ಬಂದರೆ ನಿಮಗೆ ಅದೇ 30ನೇ ಕ್ವಶನ್ಗೆ ನೀವು ಆನ್ಸರ್ ಏನು ಬರೀರಿ, ಸ್ಪೇಸ್ ಅಂತ ಬರೀರಿ. ಈಗ ಹೇಳಿದ್ನಲ್ಲ, ಇದರಲ್ಲಿ 1-2 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಈಗ ನಾನೇನನ್ನು ಕ್ಲೂ ಕೊಟ್ಟಿದ್ದೀನಿ, ಅದರಲ್ಲೇ ಒಂದು ಏನಿಲ್ಲ ಅಂದರೂ ಕೂಡ ಒಂದು 6 to 8 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಆ ಪದಗಳನ್ನು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸ್ಲೋ ಲರ್ನರ್ಸ್ ಯಾರು ಇರ್ತೀರ ಅವರು. ನೆಕ್ಸ್ಟ್ 31ನೇ ಕ್ವಶನ್ ಪ್ರೊಫೈಲ್ ರೈಟಿಂಗ್ ಇರುತ್ತೆ. ಸೊ ಪ್ರೊಫೈಲ್ ರೈಟಿಂಗ್, ಒಬ್ಬರು ಪ್ರೊಫೈಲ್ ಕೊಟ್ಟಿರ್ತಾರೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಫಸ್ಟು ನೇಮ್, ಸೊ ಮೇಲ್ ಕೊಟ್ಟಿದ್ದಾರೆ ಅಥವಾ ಫೀಮೇಲ್ ಕೊಟ್ಟಿದ್ದಾರೆ ಅಂತೇಳಿ ನೋಡ್ಕೊಳ್ಳಿ. ಮೇಲ್ದು ಏನಾದರೂ ಕೊಟ್ಟರೆ ನೀವು ನಿಮಗೆ ಸ್ಟೇಟ್ಮೆಂಟಲ್ಲೇ ಹೇಳ್ಕೊಟ್ಟಿರ್ತಾರೆ ಹೇಗೆ ಬರಿಬೇಕು ಅಂತ, ಅಥವಾ ಏನೂ ಗೊತ್ತಾಗಲ್ಲ ಅಂತೇಳಿ ಅಂದಾಗ ನಾವೇನು ಯೂಸ್ ಮಾಡಬೇಕು, ಸೊ ಮೇಲ್ ಬಗ್ಗೆ ಕೊಟ್ಟಾಗ ಹೀಸ್ ಅಂತೇಳಿ ಸೆಂಟೆನ್ಸ್ ಯೂಸ್ ಮಾಡಿ, ಹೀಸ್, ಆಮೇಲೆ ನೇಮ್ ಏನಿರುತ್ತೆ ಆ ನೇಮನ್ನು ಬರೀರಿ, ಇಲ್ಲಿ ಹೀಸ್ ನೇಮ್, ಆಮೇಲೆ ಈಸ್ ಅಂತೇಳಿ ಬರೀರಿ, ಆಮೇಲೆ ಮತ್ತೆ ಇಲ್ಲಿ ಈ ಕಡೆ ಏನು ಕೊಟ್ಟಿರ್ತಾರೆ ಅದನ್ನು ಬರೀರಿ, ಹೀಸ್ ನೇಮ್ ಈಸ್ ಚಿದಾನಂದ್ ಪಾಟೀಲ್. ಮತ್ತು ಬರ್ತ್ ಅಂತೇಳಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಸೊ ಅವಾಗೇನು ಬರೀರಿ, ಮತ್ತೆ ಸೇಮ್ ಹೀಸ್ ಬರ್ತ್ ಬರೀರಿ, ಇಲ್ಲಿ ಬರ್ತ್, ಆಮೇಲೆ ಈಸ್ ಬರೀರಿ, ಮತ್ತು ಉಳಿದಿದ್ದು ಏನಿದೆ ಅದನ್ನು ಬರೀರಿ. ನೆಕ್ಸ್ಟ್ ಹೀಸ್ ಪ್ಲೇಸ್ ಅಂತೇಳಿ ಬರೀರಿ, ಹೀಸ್ ಪ್ಲೇಸ್ ಈಸ್ ಮದ್ದೂರು ಮಂಡ್ಯ. ಹೀಸ್ ಪೇರೆಂಟ್ಸ್ ಅಂತಾಗ ಜಾಸ್ತಿ ಇದ್ದಾರೆ, ಹಾಗಾಗಿ ಆರ್ ಅಂತೇಳಿ ಬರೀಬೇಕು, ಹೀಸ್ ಪೇರೆಂಟ್ಸ್ ಆರ್ ಬಸವರಾಜ್ ಪಾಟೀಲ್. ಈ ಥರ ಎಲ್ಲ ಆನ್ಸರನ್ನು ಸೊ ನೋಡ್ಕೊಳ್ಳಿ, ಇದು ತುಂಬ ಈಸಿಯಾಗಿ ನೀವು ಎಲ್ಲ ಬರೀತೀರಾ, ಇದನ್ನು ಕಂಪಲ್ಸರಿ ನೋಡ್ಕೊಳ್ಳಿ, ಇದನ್ನು ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ 32ನೇದು ಸ್ಟೋರಿ ಡೆವಲಪ್ಮೆಂಟ್. ಸೊ ನಾವು ಪಾಸ್ಟ್ ಟೆನ್ಸಲ್ಲಿ ಅದನ್ನು ಬರಿಬೇಕಾಗುತ್ತೆ, ಒಂದು ಸ್ಟೋರಿಯನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ನೀವು ಆನ್ಸರ್ ಹಿಂಗೆ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿ, ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಡ್ಯಾಶ್ ಇನ್ ಅ ವಿಲೇಜ್. ಡ್ಯಾಶ್ ಜಾಗದಲ್ಲಿ ಆ ಕತೆ ಯಾರ ಬಗ್ಗೆ ಇದೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಫಾರ್ಮರ್ ಬಗ್ಗೆ ಇದ್ದರೆ ಫಾರ್ಮರ್, ಸೊ ಓಲ್ಡ್ ಲೇಡಿ ಬಗ್ಗೆ ಇದ್ದರೆ ಓಲ್ಡ್ ಲೇಡಿ ಅಂತೇಳಿ ಬರೀತಾರೆ, ಈ ಥರ ಎಲ್ಲ. ಸೊ ಇದನ್ನು ಆನ್ಸರ್ ಮಾಡಬೇಕಾದ್ರೆ ನೀವು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡಬೇಕು ಅಂತೇಳಿದ್ರೆ, ಸೊ ಫಸ್ಟಿಗೆ ಈ ಥರ ಸೆಂಟೆನ್ಸ್ ಮಾಡಿ, ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ, ಅಕಸ್ಮಾತ್ತಾಗಿ ನೀವು ಒಬ್ಬ ಹುಡುಗ ಬಗ್ಗೆ ಹೇಳ್ತಾ ಇದ್ದೀರ ಅಂತೇಳಿದರೆ ಎಲ್ಲ ಸೆಂಟೆನ್ಸನ್ನ ಹೀಗೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಹೀ ಇಂದ ಸ್ಟಾರ್ಟ್ ಮಾಡಿ. ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀರ ಅಂತೇಳಿದರೆ ನೀವು ಶಿ ಇಂದ ಸ್ಟಾರ್ಟ್ ಮಾಡಿ. ನೀವು ಯಾವುದಾದ್ರೂ ಒಂದು ಪ್ರಾಣಿ ಬಗ್ಗೆ ಹೇಳ್ತಾ ಇದ್ದೀರಾ ಅಂತೇಳಿದರೆ ಇಟ್ಟಿಂದ ಸ್ಟಾರ್ಟ್ ಮಾಡಿ. ಅಥವಾ ನೀವು ತುಂಬ ವ್ಯಕ್ತಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ನೀವು ಮಾತಾಡ್ತಿದ್ರೆ ದೇಯಿಂದ ಸ್ಟಾರ್ಟ್ ಮಾಡಬೇಕು. ಎಲ್ಲ ಸೆಂಟೆನ್ಸ್ ಹಿಂಗೆ ಸ್ಟಾರ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಏನು ಕೊಟ್ಟಿರ್ತಾರೆ ವರ್ಬ್, ಅದರದ್ದು V2 ಫಾರ್ಮನ್ನು ಬರೀರಿ, V2 ಫಾರ್ಮ್. ಮತ್ತು ಮುಂದೆ ಏನಾದರೂ ಬರೆಯೋಕ್ಕೆ ಪ್ರಯತ್ನ ಮಾಡಿ. ಸೊ ಇದೇ ಥರ ನೀವು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿ. ಎಕ್ಸಾಂಪಲ್, ಈ ಕಥೆಯನ್ನು ನೋಡಿದ್ರೆ ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಯಾರ ಬಗ್ಗೆ ಇದೆ, ಅ ಕ್ಲೆವರ್ ಎಲಿಫೆಂಟ್ ಇನ್ ಅ ವಿಲೇಜ್ ಅಂತೇಳಿ ಬರೀತಿ, ಇನ್ ಅ ವಿಲೇಜ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಇನ್ನೊಂದು ಸೆಂಟೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ದೇರ್ ವಾಸ್ ಅ ರಿವರ್ ನಿಯರ್ ಬೈ ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ಸೇಮ್ ಬರೀರಿ, ಒಂದು ಫುಲ್ ಸ್ಟಾಪ್ ಆಯಿತು. ನೆಕ್ಸ್ಟ್ ಇಟ್ ಯೂಸ್ ಟು ಗೋ ಫಾರ್ ಬಾತ್ ಡೈಲಿ. ಸೊ ಸ್ನಾನಕ್ಕೆ ಹೋಗ್ತಿತ್ತು ಅಂತ, ಯಾವುದು ಹೋಗ್ತಿರೋದು, ಎಲಿಫೆಂಟ್ ಇದ್ದಾಗ ನಾವೇನು ಯೂಸ್ ಮಾಡಬೇಕು, ಇಟ್ ಅಂತ ಯೂಸ್ ಮಾಡಬೇಕು, ಇಟ್ ಯೂಸ್ ಟು ಗೋ ಫಾರ್ ಬಾತ್ ಡೈಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಟ್ ವಾಸ್ ಅಂತೇಳಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು ಫುಲ್ ಸೆಂಟೆನ್ಸ್ ಹಂಗೆ ಬರೀರಿ. ಸೊ ಈ ಥರ ನೀವು ಅದನ್ನು ಫಾಲೋ ಅಪ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ 33ನೇದು ಪಿಕ್ಚರ್ ಡಿಸ್ಕ್ರಿಪ್ಷನ್. ಸೊ ಪಿಕ್ಚರನ್ನು ಸ್ಟಾರ್ಟಿಂಗ್ ನಿಮಗೇನಾದರೂ ಸ್ವಲ್ಪ ಕಷ್ಟ ಆಗುತ್ತಂದರೆ ಇದೇ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ, ದಿಸ್ ಈಸ್ ಎ ಬ್ಯೂಟಿಫುಲ್ ಅಥವಾ ಸ್ಯಾಡ್ ಪಿಕ್ಚರ್. ಸೊ ಚೆನ್ನಾಗಿರೋ ಪಿಕ್ಚರ್ ಇದ್ದರೆ ಬ್ಯೂಟಿಫುಲ್ ಬರೀರಿ, ಅಥವಾ ಕೆಲವೊಂದು ಪೊಲ್ಯೂಷನ್ ಬಗ್ಗೆ, ಆಕ್ಸಿಡೆಂಟ್ ಬಗ್ಗೆ ಇದ್ದರೆ ನೀವು ಸ್ಯಾಡ್ ಅಂತೇಳಿ ಬರೀಬೇಕಾಗುತ್ತೆ. ಜಾಸ್ತಿ ಬ್ಯೂಟಿಫುಲ್ ಚೆನ್ನಾಗಿರುವಂಥ ಪಿಕ್ಚರ್ ಕೊಟ್ಟಿದ್ದಾರೆ, ಹಿಂಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕಾದ್ರೆ. ನೆಕ್ಸ್ಟ್ ಕಾಮನಾಗಿ ಹಿಂಗೆ ಬರೀರಿ, ದಿಸ್ ಪಿಕ್ಚರ್ ಈಸ್ ಅಬೌಟ್. ಈ ಪಿಕ್ಚರ್ ಯಾವುದ್ರ ಬಗ್ಗೆ ಇದೆ ಅಂತೇಳಿ ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಬೌಟ್ ಅಂತೇಳಿ ಬರೋದು ಏನಾದರೂ ಯಾವುದ್ರ ಬಗ್ಗೆ ಇದೆ ಅಂತ ಬರೀಬೇಕು. ಮಕ್ಕಳ ಬಗ್ಗೆ ಇದ್ದರೆ ಸೊ ಚಿಲ್ಡ್ರನ್ ಅಂತೇಳಿ ಬರೀರಿ, ಟ್ರೀಸ್ ಮರಗಳ ಬಗ್ಗೆ ಇದ್ದರೆ, ಆಕ್ಸಿಡೆಂಟ್ ಬಗ್ಗೆ ಇದ್ದರೆ ಆಕ್ಸಿಡೆಂಟ್ ಅಂತೇಳಿ ಬರೀರಿ. ಮತ್ತು ಕಾಮನ್ ಆಗಿ ಏನು ಬರೀರಿ, ಒನ್ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಅಂತೇಳಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನು ಸೆಂಟೆನ್ಸ್ ಬರೀರಿ ಅಂತ ಹೇಳಿದ್ರೆ ಅದನ್ನು ಪ್ಯಾರಾಗ್ರಾಫ್ ಮಾಡ್ಕೋಬೇಕು. ನಾನು ಪಾಯಿಂಟ್ಸ್ ಹಾಕಿದ್ದೀನಿ, ನೀವು ಪಾಯಿಂಟ್ಸ್ ಮಾಡಬೇಡಿ, ಪ್ಯಾರಾಗ್ರಾಫ್ ಮಾಡಬೇಕು. ಸೊ ಏನು ಬರೀಬೇಕು, ದೇರ್ ಈಸ್ ಎ ಅಂತೇಳಿ ಸ್ಟಾರ್ಟ್ ಮಾಡಬೇಕು. ಯಾವಾಗ ನೀವು ಒಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಏನು ಕಾಣ್ತಾ ಇದೆ, ಒಂದು ಮರ ಇದೆ ಅಂದ್ಕೊಳ್ಳಿ, ಆವಾಗ ನಾವು ದೇರ್ ಈಸ್ ಎ ಟ್ರೀ ಅಂತೇಳಿ ಹೇಳಬೇಕು. ಅಲ್ಲಿ ಒಂದು ಚೇರ್ ಇದೆ ಅಂದ್ಕೊಳ್ಳಿ, ಸೊ ದೇರ್ ಈಸ್ ಎ ಚೇರ್ ಅಂತೇಳಿ ಹೇಳಬೇಕು. ಅಲ್ಲಿ ಒಬ್ಬ ಹುಡುಗ ಇದೆ ಅಂದ್ಕೊಳ್ಳಿ, ದೇರ್ ಈಸ್ ಎ ಬಾಯ್. ಸೊ ಅಲ್ಲಿ ಹುಡುಗಿ ಇದೆ ಅಂತ ಹೇಳಿದ್ರೆ ದೇರ್ ಈಸ್ ಎ ಗರ್ಲ್, ಈ ಥರ. ಸೊ ನೀವು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೆ, ಹುಡುಗ ಇದ್ದರೆ ಹಿ, ಹುಡುಗಿದ್ರೆ ಶಿ, ಪ್ರಾಣಿ ಏನಾದರೂ ಒಂದೇ ಇದ್ದರೆ ನಾವು ಇಟ್ ಅಂತ ಯೂಸ್ ಮಾಡ್ತೀವಿ. ಇದನ್ನು ನೋಡ್ಕೊಳ್ಳಿ. ಅದು ಏನು ಮಾಡ್ತಾ ಇದೆ ಅಂತ ಹೇಳಬೇಕಾದ್ರೆ ಈ ಮೂರಲ್ಲಿ ಒಂದು ಯೂಸ್ ಮಾಡಿ, ಈಸ್ ಅಂತ ಯೂಸ್ ಮಾಡಿ, ಜೊತೆಗೆ ಅದು ಏನು ಮಾಡ್ತಾ ಇದೆ ಅದಕ್ಕೆ ING ಫಾರ್ಮನ್ನು ಯೂಸ್ ಮಾಡಬೇಕು. ಎಕ್ಸಾಂಪಲ್, ಈಗ ಒಬ್ಬ ಹುಡುಗ ಅಂದ್ಕೊಳ್ಳಿ, ದೇರ್ ಈಸ್ ಎ ಬಾಯ್ ಅಂತ ಹೇಳಿದರೆ ಅವನು ಆಟ ಆಡ್ತಾ ಇದ್ದಾನೆ. ಸೊ ಅವಾಗ ಹಿ ಈಸ್ ಪ್ಲೇಯಿಂಗ್ ಅನ್ಬೇಕು. ಅವಳು ಊಟ ಮಾಡ್ತಿದ್ದಾಳೆ ಅನ್ಬೇಕು, ಶಿ ಈಸ್ ಈಟಿಂಗ್, ತಿಂತಿದ್ದಾಳೆ.
ಅವಳು ಮರ ಹತ್ತಿದ್ದಾಳೆ, ಶಿ ಈಸ್ ಕ್ಲೈಂಬಿಂಗ್ ಟ್ರೀ. ಈ ಥರ ನೀವು ಬರಿಬೇಕಾಗುತ್ತೆ. ಅಕಸ್ಮಾತ್ತಾಗಿ ನೀವು ತುಂಬ ವಸ್ತುಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದೀರ ಅಂತ ಹೇಳಿದ್ರೆ ಅವಾಗೇನು ಸ್ಟಾರ್ಟ್ ಮಾಡ್ಕೋಬೇಕು, ದೇರ್ ಆರ್ ಅಂತ. ಸೊ ಟ್ರೀಸ್ ತುಂಬ ಇದ್ದಾವೆ, ದೇರ್ ಆರ್ 2 ಟ್ರೀಸ್ ಅಥವಾ ಮೆನಿ ಟ್ರೀಸ್, ದೇರ್ ಆರ್ 2 ಬಾಯ್ಸ್, ದೇರ್ ಆರ್ 2 ಗರ್ಲ್ಸ್, ಈ ಥರ ಎಲ್ಲ. ಅವ್ರೇನಾದರೂ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಬೇಕಾದ್ರೆ ನೆಕ್ಸ್ಟ್ ಏನು ಹೇಳಬೇಕು, ದೇ ಆರ್ ಅಂತೇಳಿ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ಮೇನೋರ್ ING ಫಾರ್ಮ್ ಯೂಸ್ ಮಾಡಿ. ಈಗ ಎಕ್ಸಾಂಪಲ್, ದೇರ್ ಆರ್ 2 ಬಾಯ್ಸ್, ದೇ ಆರ್ ಪ್ಲೇಯಿಂಗ್, ದೇರ್ ಆರ್ 6 ಗರ್ಲ್ಸ್, ದೇ ಆರ್ ವರ್ಕಿಂಗ್. ಈ ಥರ ಎಲ್ಲ ಸೆಂಟೆನ್ಸನ್ನು ಹೇಳಬೇಕಾಗುತ್ತೆ. ಇಷ್ಟು ಸಿಂಪಲಾಗಿ ಬರೆದು ಕೂಡ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 34ನೇ ಕ್ವಶನ್ ಇರುತ್ತೆ, ಪೊಯಮ್. ಸೊ ಇದನ್ನು ಯಾವುದಾದ್ರೂ ಒಂದು ಪೊಯಮನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ, ಅಷ್ಟು ಸ್ಟ್ಯಾಂಜವನ್ನು ಕಲಿಬೇಕಾಗುತ್ತೆ. ನೆಕ್ಸ್ಟ್ 35ನೇ ಕ್ವಶನ್, ಅನ್ಸಿನ್ ಪ್ಯಾಸೇಜ್. ಅನ್ಸಿನ್ ಪ್ಯಾಸೇಜ್ ಅಂತ ಹೇಳಿದ್ರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಕೆಳಗಡೆ 2 ಪ್ರಶ್ನೆ ಇರುತ್ತೆ, ಆ 2 ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನಾವು ಆನ್ಸರ್ ಮಾಡಬೇಕಾದ್ರೆ ಏನು ಮಾಡೋಣ ಅಂತ ಹೇಳಿದ್ರೆ, ಅಲ್ಲಿ ಕ್ವಶನ್ಸಲ್ಲಿರುವಂಥ ಪದಗಳು ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್, ಇಲ್ಲಿ 1ನೇ ಕ್ವಶನಲ್ಲಿ ನರೇಂದ್ರನಾಥ್ ವಾಸ್ ಆಲ್ರೌಂಡರ್ ಅಂತೇಳಿದೆ. ಆಲ್ರೌಂಡರ್ ಎಲ್ಲಿ ಪದ ಇದೆ, ಇಲ್ಲಿದೆ. ಸೊ ಆನ್ಸರ್ ಎಲ್ಲಿ ಬರುತ್ತೆ ಅಂದರೆ ಈ ಪ್ಯಾರಾಗ್ರಾಫಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ನೆಕ್ಸ್ಟ್, ವಾಟ್ ಕ್ವಾಲಿಟೀಸ್ ಡಿಡ್ ನರೇಂದ್ರನಾಥ್ ಇನ್ಹೆರೆಂಟ್ ಫ್ರಮ್ ಹಿಸ್ ಮದರ್ ಅಂತೇಳಿದೆ. ಸೊ ಈ ಥರ ನೋಡಿ, ಫ್ರಮ್ ಹಿಸ್ ಮದರ್ ಅಂತೇಳಿ ಇದೆ, ಸೊ ಇನ್ಹೆರೆಂಟ್ ಅಂತೇಳಿದೆ. ಹಾಗಾಗಿ ಆನ್ಸರಲ್ಲಿ ಇಲ್ಲಿಂದ, ಸೊ ಯೂಶ್ವಲಾಗಿ ಇಲ್ಲಿ ಇಷ್ಟು ಆನ್ಸರ್ ಇರುತ್ತೆ ಇಲ್ಲಿ ಈ ಜಾಗದಲ್ಲಿ, ಅದನ್ನು ಸ್ವಲ್ಪ ಹುಡುಕಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಸಮರಿ, 3 ಸಮರಿ ಕೊಟ್ಟಿರ್ತಾರೆ. 34ನೇ ಕ್ವಶನ್, ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಕಲ್ತಿರ್ತೀರ, ಇದನ್ನು ಕರೆಕ್ಟಾಗಿ ಸೊ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಕಂಪಲ್ಸರಿ ಬರೀಬೇಕು ಇದನ್ನು. ನೆಕ್ಸ್ಟ್ 37ನೇದು ಎಸ್ಸೆ ರೈಟಿಂಗ್. 3 ಎಸ್ಸೆ ರೈಟಿಂಗ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದನ್ನು ಬರೀಬೇಕಾಗುತ್ತೆ. ಸೊ ಅದರಲ್ಲಿ ನಿಮಗೆ ಎಲ್ಲ ಪೇಪರಲ್ಲೂ ಕೂಡ ಏರ್ ಪೊಲ್ಯೂಷನ್ ಕಾಮನಾಗಿ ಕೊಟ್ಟಿದ್ದಾರೆ ಈ ಸಲ. ಹಾಗಾಗಿ ನಾನು ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ, ಏರ್ ಪೊಲ್ಯೂಷನ್ ಕೊಟ್ಟರೆ. ಇದನ್ನು ತುಂಬ ಸಿಂಪಲಾಗಿ ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ಇಂಟ್ರಡಕ್ಷನ್ ನೋಡ್ಕೊಳ್ಳಿ. ವರ್ಡ್ ಏರ್ ಈಸ್ ಇಂಪಾರ್ಟೆಂಟ್ ಫಾರ್ ಆಲ್ ಲೈಫ್, ತುಂಬ ಈಸಿ. ವಿ ಕಾಂಟ್ ಲಿವ್ ವಿತೌಟ್ ಏರ್. ಇಂಟ್ರಡಕ್ಷನ್ ಆಯಿತು. ಕಾಸಸ್, ಏನು ಕಾರಣ, ಬರ್ನಿಂಗ್, ಸುಡೋದ್ರಿಂದ, ಪೆಟ್ರೋಲ್ ಆ್ಯಂಡ್ ಡೀಸೆಲ್, ಬರ್ನಿಂಗ್ ಆಫ್ ಫಾರ್ಮಿಂಗ್ ವೇಸ್ಟ್, ಫ್ಯಾಕ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್ ಎಮಿಟ್ ಅಂದರೆ ರಿಲೀಸ್ ಮಾಡ್ತಾ ಇದೆ ಅಂತ. ಏನು ರಿಲೀಸ್ ಮಾಡೋದ್ರಿಂದ, CO2 ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, N2O, SO2 ಆ್ಯಂಡ್ ಮೀಥೇನ್. ಇದರಿಂದ ಏರ್ ಪೊಲ್ಯೂಷನ್ ಆಗುತ್ತೆ. ಮತ್ತೇನು, ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡೋದ್ರಿಂದ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮತ್ತು ಮೈನಿಂಗ್, ಗಣಿಗಾರಿಕೆಯಿಂದ ಏರ್ ಪೊಲ್ಯೂಷನ್ ಆಗುತ್ತೆ ಅಂತ. ನೆಕ್ಸ್ಟ್ ಎಫೆಕ್ಟ್ಸ್ ಅಂದರೆ ಏನು, ಪರಿಣಾಮಗಳು. ಅದರಿಂದ ಏನಾಗುತ್ತೆ, ಇಟ್ ಕಾಸಸ್, ಅದರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಆ್ಯಸಿಡ್ ರೈನ್ ಆಗುತ್ತೆ. ಇದರಲ್ಲಿ ಒಂದಾದರೂ ಬರೀರಿ. ಇಟ್ ಕಾಸಸ್ ಆಸ್ತಮಾ, ಮತ್ತೇನು, ಹಾರ್ಟ್ ಪ್ರಾಬ್ಲಮ್, ಬ್ರೀತಿಂಗ್ ಪ್ರಾಬ್ಲಮ್. ಸೊ ಮತ್ತು ಇಟ್ ಕಾಸಸ್ ಡೆತ್, ನೆಕ್ಸ್ಟ್ ಪಾಯಿಂಟ್. ಇವೆಲ್ಲ ಪಾಯಿಂಟ್ಸ್ ಹಾಕಿ ಬರೀಬೇಕಾದ್ರೆ ಇಲ್ಲಿ. ನೆಕ್ಸ್ಟ್, ಇಟ್ ಈಸ್ ಹಾರ್ಮ್ಫುಲ್. ಇದು ಹಾನಿಕಾರಕ. ಯಾರಿಗೆ, ಹ್ಯೂಮನ್ ಲೈಫ್ಗೆ, ಮನುಷ್ಯರಿಗೆ ಹಾನಿಕಾರಕ. ಮತ್ತು ಇದು ಹಾನಿಕಾರಕ ಯಾರಿಗೆ, ಸೊ ಅನಿಮಲ್. ಈ ಥರ ಬರೀಬೇಕಾಗುತ್ತೆ. 2 ಪಾಯಿಂಟ್ ಐತೆ. ಎಫೆಕ್ಟ್ ತುಂಬ ಈಸಿ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ರೆಮಿಡೀಸ್, ಇಂಪಾರ್ಟೆಂಟ್ ಇದು ಮತ್ತು ತುಂಬಾ ಈಸಿ. ರೆಮಿಡೀಸ್ಗೆ ನಾನು ಇಲ್ಲಿ ಏನು ಪಾಯಿಂಟ್ಸೇ ಕೊಟ್ಟಿಲ್ಲ. ಏನು ಬರೀಬೇಕು ರೆಮಿಡೀಸ್ಗೆ ಅಂದರೆ, ಸೊ ಈ ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ನಾವು ಏನೇನು ಮಾಡಬೇಕು ಅಂತ. ಸೊ ಅದನ್ನು ಬರೀಬೇಕಾದ್ರೆ ತುಂಬ ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ, ನೀವು ಇಲ್ಲಿ ಕಾಸಸ್ಸಲ್ಲಿ ಏನು ಬರೆದಿದ್ರಲ್ಲ ಪಾಯಿಂಟ್ಸು, ಇದೇ ಪಾಯಿಂಟ್ಸನ್ನು ಇಲ್ಲಿ ಬರೀಬೇಕಾಗುತ್ತೆ ರೆಮಿಡೀಸ್ಗೆ. ಅಥವಾ ನೀವೇನಾದರೂ ಬೇರೆ ಸೆಂಟೆನ್ಸ್ ಕಲ್ತಿದ್ರೆ ಅದನ್ನು ಬರೀರಿ, ಒಂದು 2-3 ಸೆಂಟೆನ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತೇಳಿದರೆ ಸೇಮ್ ಕಾಸಸ್ಸಲ್ಲಿ ಏನು ಬರುತ್ತೆ ಅದೇ ಪಾಯಿಂಟ್ಸನ್ನು ಬರೀರಿ. ಆದರೆ ಅದಕ್ಕಿಂತ ಮುಂಚೆ ಏನು ಬರೀರಿ, ಸ್ಟಾಪ್ ಅಂತೇಳಿ ಬರೀರಿ. ಸ್ಟಾಪ್ ಅಲ್ಲಿ ಏನಿತ್ತು ರೆಮಿಡೀಸ್ಗೆ, ಇಲ್ಲಿ ನೋಡಿ ಕಾಸಸ್ಸಲ್ಲಿ ಬರ್ನಿಂಗ್ ಇತ್ತಲ್ಲ, ರೆಮಿಡೀಸಲ್ಲಿ ಏನು ಬರಬೇಕು, ಸ್ಟಾಪ್ ಬರ್ನಿಂಗ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್, ಸ್ಟಾಪ್ ಬರ್ನಿಂಗ್ ಆಫ್ ಫಾರ್ಮಿಂಗ್ ವೇಸ್ಟ್, ಸ್ಟಾಪ್ ಫ್ಯಾಕ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್. ಈ ಥರ ಇದೆ. ಸ್ಟಾಪ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೈನಿಂಗ್. ಈ ಥರ ನೀವು ಬರೆದ್ರೆ ಸೊ ನಿಮಗೆ ಕಂಪಲ್ಸರಿಯಾಗಿ 4 ಮಾರ್ಕ್ಸ್ ಅಂತೂ ಸಿಗುತ್ತೆ. ಕನ್ಕ್ಲೂಷನ್ ತುಂಬ ಈಸಿಯಾಗಿ ಕೊಟ್ಟಿದೆ ನೋಡಿ. ಏರ್ ಈಸ್ ವೆರಿ ಪ್ರೀಸಿಯಸ್ ಅಂದರೆ ಇಂಪಾರ್ಟೆಂಟ್ ಅಂತಲೇ ಅರ್ಥ, ತುಂಬ ಅತ್ಯಮೂಲ್ಯ. ಇಟ್ ಈಸ್ ಗಿಫ್ಟ್ ಆಫ್ ನೇಚರ್. ಸೊ ಅದು ಪ್ರಕೃತಿಯ ನಮಗೆ ಕೊಡುಗೆ ಅಂತೇಳಿ ಹೇಳ್ತೀವಿ. ಸೊ ನಾವು ಏರನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹೆಲ್ತ್ ಈಸ್ ವೆಲ್ತ್ ಅಂತ ನೀವು ಎಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಅಕಸ್ಮಾತ್ತಾಗಿ ನೀವು ಇದನ್ನು ಕಲ್ತಿಲ್ಲ ಅಂದರೂ ಕೂಡ ಈಗಾದರೂ ನೋಡ್ಕೊಂಡೋಗಿ, ಒಂದು 10-15 ನಿಮಿಷ ನೋಡ್ಕೊಂಡೋಗಿ. ಈ ಕಾಸಸನ್ನು ತಿಳ್ಕೊಂಡ್ರೆ ನಿಮಗೆ ರೆಮಿಡೀಸ್ ಬಂದುಬಿಡುತ್ತೆ. ಅಲ್ಲೇ ಒಂದು 2 ಮಾರ್ಕ್ಸ್ ಬಂದುಬಿಡುತ್ತೆ. ಅಲ್ಲಿ ಎಫೆಕ್ಟ್ ಸ್ವಲ್ಪ ನೋಡ್ಕೊಳ್ಳಿ. ಹಾರ್ಟ್ ಪ್ರಾಬ್ಲಮ್, ಬ್ರೀತಿಂಗ್ ಪ್ರಾಬ್ಲಮ್ ಇವೆಲ್ಲ ಅಂತೇಳಿ ನೀವು ಬರೆದು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ, ನೋಡ್ಕೊಳ್ಳಿ. ಲಾಸ್ಟ್ ಲೆಟರ್ ರೈಟಿಂಗ್ ನಾನು ಒಂದ್ರ ಬಗ್ಗೆ ಈಗ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ 1 ಗಂಟೆ ಆಲ್ರೆಡಿ ಆಯಿತು ವಿಡಿಯೋ. ಪರ್ಸ್ನಲ್ ಲೆಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 2 ಲೆಟರ್ ಕೊಟ್ಟಿರ್ತಾರೆ, ಪರ್ಸ್ನಲ್ ಮತ್ತು ಅಫಿಷಿಯಲ್ ಲೆಟರ್ ಎರಡೂ. ಸೊ ಈಗ ಒಂದು ಹೆಸರನ್ನು ಕೊಟ್ಟಿರ್ತಾರೆ, ಅದೇ ಹೆಸರನ್ನು ಬರೀಬೇಕಾಗುತ್ತೆ. ಸೊ ಮತ್ತು ನಿಮ್ಮ ಕ್ಲಾಸು, ಸೊ ಸ್ಕೂಲು, ಊರು ಹೆಸರೆಲ್ಲ ಕೊಟ್ಟಿರ್ತಾರೆ. ಕೆಲವೊಂದು ಸಲ ಮನೆ ಅಡ್ರೆಸ್ ಕೂಡ ಕೊಟ್ಟಿರ್ಬೋದು, ಮೊನ್ನೆ ಪ್ರಿಪೇಟಲ್ಲಿ ಕೊಟ್ಟಿದ್ದರು.
ನೆಕ್ಸ್ಟ್ ಏನು ಮಾಡ್ತಾರೆ, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್, ಈ ಥರ ಎಲ್ಲ ಯುವರ್ ಫ್ರೆಂಡ್ ಅಥವಾ ಫಾದರ್, ಬ್ರದರ್, ಸಿಸ್ಟರ್ ಈ ಥರ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು ಯಾರಿಗೆ ಬರಿಬೇಕು ಅಂತ ಕೊಟ್ಟಿರ್ತಾರೆ ನೋಡಿ. ಸೊ ನಾವು ಬರಿಬೇಕಾದ್ರೆ ಫಸ್ಟು ಫ್ರಮ್ ಬರಿಬೇಕು ಕಂಪಲ್ಸರಿಯಾಗಿ. ಫ್ರಮ್ ಅಂತೇಳಿ ಬರೆದು ಏನು ಹೆಸರು ಕೊಟ್ಟಿರ್ತಾರೆ, ಮತ್ತು ಕ್ಲಾಸು, ಸ್ಕೂಲ್ ಮತ್ತು ಊರ ಹೆಸರು ಬರಿಬೇಕಾಗುತ್ತೆ. ಮತ್ತು ಒಂದು ಲೈನ್ ಕ್ಯಾಪ್ ಬಿಡಿ ಇಲ್ಲಿ. ಆಮೇಲೆ ಏನು ಬರೀಬೇಕು, ಡೇಟನ್ನು ಬರಿಬೇಕು. ಡೇಟು ಯಾವುದೋ ಒಂದು ಡೇಟ್ ಹಾಕಿದ್ದು ತುಂಬ ಹಳೆ ಡೇಟ್ ಇದೆ, ಒಂದು ಡೇಟ್ ನೀವು ಹಾಕಿ. ಎಕ್ಸಾಂಪಲ್ 10 ಅಂತೇಳಿ ಹಾಕಿ, 10/3/2026 ಅಂತೇಳಿ ಹಾಕಿ. ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ ಕೊಟ್ಟರೆ ಫ್ರೆಂಡ್ ಬರೀತೀರಾ. ಸೊ ಫಾದರ್ ಕೊಟ್ಟರೆ ಫಾದರ್ ಬರೀತೀರಾ. ಇಷ್ಟಕ್ಕೆ ನಿಮಗೆ 2 ಮಾರ್ಕ್ಸ್ ಬಿಡುತ್ತೆ. ನಾವು ಸ್ವಂತ ಏನೂ ಬರೆದಿಲ್ಲ, ಇರುವಂಥ ಪದಗಳನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ, 2 ಮಾರ್ಕ್ಸ್. ಆಮೇಲೆ ಮಿಡ್ಲಲ್ಲಿ ಏನು ಮಾಡಿ, ಯಾವುದೇ ಲೆಟ್ರ್ ಕೊಟ್ಟರು ಕೂಡ ಹಾಗೆ ಬರೀರಿ. ಐ ಆಮ್ ಫೈನ್, ಹೌ ಆರ್ ಯು, ಐ ಆಮ್ ಸ್ಟಡಿಂಗ್ ವೆರಿ ವೆಲ್, ಹೌ ಆರ್ ಯು ಸ್ಟಡಿಂಗ್, ವಾಟ್ ಅಬೌಟ್ ಯು. ನೆಕ್ಸ್ಟ್ ಮೈ ಆ್ಯನ್ಯುವಲ್ ಎಕ್ಸಾಮ್ ವಿಲ್ ಸ್ಟಾರ್ಟ್ ಫ್ರಮ್ ಮಾರ್ಚ್, ಇದು ಹಳೇದಿದೆ, March 18 ಅಂತೇಳಿ ಬರೀರಿ. ಇಷ್ಟನ್ನು ಕಂಪಲ್ಸರಿಯಾಗಿ ಬರೀರಿ, ಕಾಮನಾಗಿ. ಯಾವುದೇ ಲೆಟ್ರ್ ಕೊಟ್ಟರು ಕೂಡ ಕಾಮನಾಗಿ ಬರೀರಿ ಇದನ್ನು. ಆದರೆ ಫಾದರಿಗೆ ಬರೀಬೇಕಾದ್ರೆ ಮಾತ್ರ ವಾಟ್ ಅಬೌಟ್ ಯು ಅಂತೇಳಿ ಕೇಳ್ಕೋಬೇಡಿ, ಹೇಗೆ ಓದ್ತಿದ್ದೀರಾ ಅಂತೇಳಿ ನೀವು ಅವ್ರಿಗೆ ಕೇಳಬೇಡಿ. ಅಂದರೆ ಇಲ್ಲಿ ಮುಂದೆ ಏನು ಹೇಳ್ತೀರಾ, ನಾನು ಚೆನ್ನಾಗಿ ಓದ್ತಿದ್ದೀನಿ, ನೀವು ಹೇಗೆ ಓದ್ತಿದ್ದೀರಾ ಅಂತೇಳಿ ಫ್ರೆಂಡಿಗೆ ಕೇಳ್ಬೋದು, ಫಾದರಿಗೆ ಬೇಡ. ಮತ್ತೇನು ಸೆಂಟೆನ್ಸ್ ಕಾಮನಾಗಿ ಆ್ಯಡ್ ಮಾಡಿ ಅಂತೇಳಿ ಈ ಒಂದು ಸೆಂಟೆನ್ಸ್ ಇದೆ ನೋಡಿ, ಐ ಹೋಪ್ ಐ ವಿಲ್ ಸ್ಕೋರ್ ಅಬೌಟ್ 90% ಇನ್ ದ ಎಕ್ಸಾಮ್. ಅದಾದಮೇಲೆ ಕನ್ವೆ ಮೈ ರಿಗಾರ್ಡ್ಸ್ ಟು ಯುವರ್ ಪೇರೆಂಟ್ಸ್. ಇಷ್ಟು ಸೆಂಟೆನ್ಸನ್ನು ಯಾವುದೇ ಲೆಟ್ರ್ ಕೊಟ್ಟರು ಕೂಡ ನೀವು ಕಂಪಲ್ಸರಿ ಬರಿಬೇಕಾಗುತ್ತೆ. ಮತ್ತು ಇಲ್ಲಿ ಮಿಡ್ಲಲ್ಲಿ ಇದೆಯಲ್ಲ, ಮಿಡ್ಲಲ್ಲಿ ಆ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿ ಬರಬೇಕಾಗುತ್ತೆ. ಇಲ್ಲಿ ಯಾವುದ್ರ ಬಗ್ಗೆ ಇದೆ, ಹೌ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ತಿದ್ರೆ, ಅಥವಾ ಬೇರೆ ಬೇರೆ ವಿಷಯ ಕೊಟ್ಟಿರ್ತಾರೆ ಅದರ ಬಗ್ಗೆ ನೀವು ಬರಬೇಕಾಗುತ್ತೆ. ನಿಮಗೆ ಅದನ್ನು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಿ, ಇಲ್ಲಿ ಫ್ರೆಂಡ್ ಅಥವಾ ಫಾದರ್ ಇರುತ್ತಲ್ಲ, ನೆಕ್ಸ್ಟ್ ಏನೇನು ಪದಗಳಿರುತ್ತಲ್ಲ ಸೇಮ್ ಅಷ್ಟು ಪದಗಳನ್ನು ಇಲ್ಲಿ ಸೇರಿಸ್ಬಿಡಿ ಅಷ್ಟೇ ಲೆಟ್ರಲ್ಲಿ. ಇಲ್ಲಿ ಮಿಡ್ಲಲ್ಲಿ ಅದನ್ನು ಸೇರಿಸಿ ಉಳಿದಿದ್ದು ಹೆಂಗಿದೆಯಲ್ಲ ಹಂಗೆ ಬರೀರಿ. ಲಾಸ್ಟಿಗೆ ಯುವರ್ಸ್ ಅಫೆಕ್ಷನೇಟ್ಲಿ, ದೊಡ್ಡ ಪದ ಆಗುತ್ತಾ, ನೀವೇನು ಮಾಡಿ ಯುವರ್ಸ್ ಲವಿಂಗ್ಲಿ ಅಂತೇಳಿ ಬರೀರಿ. ಅದನ್ನು ಬರೆಯೋಕ್ಕೆ ಬರಲ್ವಾ, ಏನು ಮಾಡಿ ಯುವರ್ಸ್ ಅಂತೇಳಿ ಅಷ್ಟೇ ಬರೀರಿ. ಇದೆಲ್ಲ ಬೇಡ, ಬೇಕಾದರೆ ಅಫೆಕ್ಷನೇಟ್ಲಿ ಅಂತೇಳಿ ಬೇಡ, ಯುವರ್ಸ್ ಅಂತೇಳಿ ಬರೆದು ಹೆಸರನ್ನು ಬರೀರಿ. ಇಷ್ಟಕ್ಕೇ 1 ಮಾರ್ಕ್ಸ್ ಇರುತ್ತೆ. ಈ ಬಾಡಿ ಆಫ್ ಲೆಟ್ರಿಗೆ ಇಷ್ಟಕ್ಕೆ 2 ಮಾರ್ಕ್ಸ್ ಇರುತ್ತೆ, ಟೋಟಲ್ 5 ಮಾರ್ಕ್ಸ್. ನೆಕ್ಸ್ಟ್ ಇನ್ನೊಂದು ಅನ್ಅಫಿಷಿಯಲ್ ಲೆಟ್ರ್ ಇದೆ. ಸೊ ಅದಕ್ಕೆ ಫಾರ್ಮೇಟ್ ಕೊಟ್ಟಿದ್ದೀನಿ, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀವಿ. ಸೊ ಬೇಕಾದರೆ ಇದನ್ನು ಪ್ರಾಕ್ಟೀಸ್ ಮಾಡೋರು ಇದನ್ನು ನೋಡ್ಕೊಳ್ಳಿ, ಏನೇನು ಫಾಲೋ ಅಪ್ ಮಾಡ್ಕೋಬೇಕು ಅಂತ. ಸ್ಕ್ರೀನ್ಶಾಟ್ ನೀವು ತೊಗೋಬೋದು. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ತುಂಬ ದೊಡ್ಡ ವಿಡಿಯೋ ಆಯಿತು. ಈ ವಿಡಿಯೋನ ನೀವು ಎಕ್ಸಾಮ್ ಹಿಂದಿನ ದಿನ ಅಥವಾ ಎಕ್ಸಾಮ್ ನಾಳೆ ಇವತ್ತು ಬರಿತಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಎಕ್ಸಾಮ್ಗಿಂತ ಮುಂಚೆ ಸ್ವಲ್ಪ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಎಲ್ರಿಗೂ ಕೂಡ ಇದು ಹೆಲ್ಪ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಯಾರಿಗಾದರೂ ಗೊತ್ತಿರುವಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ 10th ಎಕ್ಸಾಮ್ ಬರೆಯೋರು ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಸೊ ಎಲ್ಲರೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ತಗೊಂಡು ಪಾಸಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.